ಲವ್ ಆಗಲಿ ಫ್ರೆಂಡ್ಶಿಪ್ ಆಗಲಿ ಇದೆರಡೂ ಜೀವನದಲ್ಲಿ ಎರಡು ಕಣ್ಣುಗಳಂತೆ. ಹೀಗೆ ತಿರುವಳ್ಳುವಾರು ಬರೆದಿದ್ದಾರೆ. ಈಗಿನ ಯೂತ್ ಜೀವನವೇ ಸ್ವಲ್ಪ ಬೇರೆಯಾಗಿ ಹೋಗಿದೆ. ಇವಾಗಿರೋ ಟೆಕ್ನಾಲಜಿಯಲ್ಲಿ ಈಗಿನ ಜಗತ್ತು ಹೇಗಾಗಿದೆ ಅಂದರೆ ಅಪ್ಪ ಅಮ್ಮ ಇಲ್ಲದೇನೆ ಬೇಕಾದರೆ ಇರ್ತಾರೆ, ಪ್ರೀತಿ ಪ್ರೇಮ ಇಲ್ಲದೆ ಇರೋಕ್ಕಾಗಲ್ಲ ಅಂತಾರೆ. ಹಲೋ ಬಾಯ್ಸ್, ನಿಮ್ಮ ಅಪ್ಪನ ಬರ್ತ್ಡೇ ಯಾವಾಗಂತ ಗೊತ್ತಿದೆಯಾ? ಗೊತ್ತಿಲ್ಲ ಸರ್. ಆಗಸ್ಟ್ 1 ಸರ್. ಮಚ್ಚ ಹೌದ್ ಕಣೆ, ನನಗೆ ಗೊತ್ತೇ ಇರ್ಲಿಲ್ಲ. ನೋಡು ಇವಾಗ. ನಿಮ್ಮ ಅಮ್ಮನ ಬರ್ತ್ಡೇ ಯಾವತ್ತು ಅಂತ ಗೊತ್ತಾ? ಸಾರಿ, ಜ್ಞಾಪಕ ಇರ್ಲಿಲ್ಲ. ಲವರ್ಸ್ ಡೇ ಫೆಬ್ರವರಿ 14. ಇದು ಗೊತ್ತಿಲ್ವಾ? ಇದು ಒಳ್ಳೆ ಕತೆ ಆಯ್ತಲ್ಲ ಬಾ. ಇದೇ ಥರ ನಮ್ಮ ಯೂತ್ ಪ್ರೀತಿ ಪ್ರೇಮದ ದಿನವನ್ನ ದೀಪಾವಳಿ, ಸಂಕ್ರಾಂತಿ ಥರ ನೆನಪಿಟ್ಕೊಂಡಿದ್ದಾರೆ. ಈ ಥರ ಪ್ರೀತಿ ಪ್ರೇಮದಿಂದ ಕೆಲವೊಮ್ಮೆ ಸಂತೋಷ, ಇನ್ನು ಕೆಲವೊಮ್ಮೆ ದುಃಖ ಆಗ್ತಾ ಇರುತ್ತೆ. ಇದೇ ಥರದ ಒಂದು ಪ್ರೇಮ ಕತೆ ಇಲ್ಲಿದೆ. ಈ ಕಥೆಯಲ್ಲಿ ಸಂತೋಷವಿದೆಯೋ ಕಷ್ಟವಿದೆಯೋ ಅಂತ ನೋಡೋಣವಾ? Hiya. Hiya. Why standing? You want auto, yeah? Yeah. Come, yeah. Coming, yeah. ಎಷ್ಟು ವರ್ಷದಿಂದ ಆಟೋ ನಡೆಸ್ತಾ ಇದ್ದೀರಾ ನೀವು? ತುಂಬಾ ಸುಸ್ತಾಗಬೇಕಲ್ಲ ನಿಮಗೆ? ಏನ್ರಿ, ಏನಾಯ್ತು? ಹೊಟ್ಟೆ ಸರಿ ಇಲ್ಲ ಅಂದ್ರೆ ಬಾತ್ರೂಮ್ಗೆ ಹೋಗೋದು? ಬಾತ್ರೂಮ್ಗೆ ಹೋಗಕ್ಕೆ ಆಗ್ತಾ ಇಲ್ಲ ಕಣೆ. ಯಾಕೆ? ಬಾತ್ರೂಮ್ ಕೀ ಧೋನಿ ತಗೊಂಡು ಹೋಗಿದ್ದಾನೆ. ಏನು ಧೋನಿನ? ಏನತ್ತೆ, ಊಟನೇ ಮಾಡಿಲ್ವಲ್ಲ? ಸರಿಯಾಗಿ ಊಟ ಮಾಡದೆ ಹೋದ್ರೆ ಶುಗರ್ ಬಿಪಿ ಎಲ್ಲ ವ್ಯತ್ಯಾಸ ಆಗಲ್ವಾ? ತನಕ ನನಗೆ ಊಟ ಮಾಡಕ್ ಆಗಲ್ಲ ಕಣ. ಏನ್ ಹೇಳ್ತಿದ್ದೀರಾ ನೀವು? ಧೋನಿ ನನ್ನ ಹಾಲ್ ಸೆಟ್ನ ತಗೊಂಡೋಗ್ಬಿಟ್ಟಿದ್ದಾನೆ. ಹಾ, ಏನು ಸ್ಕೂಲ್ಗೆ ಬರಲ್ವೇನು? ಧೋನಿ ನನ್ನ ಸ್ಕೂಲ್ ಬ್ಯಾಗ್ ನ ತಗೊಂಡ್ ಹೋಗ್ಬಿಟ್ಟಿದ್ದಾನೆ. ಧೋನಿನಾ? ಯಾರ್ ನಮ್ ಕ್ರಿಕೆಟ್ ಕ್ಯಾಪ್ಟನಾ? ಇಲ್ಲ, ನಮ್ಮ ಏರಿಯಾಗೆ ಕ್ಯಾಪ್ಟನ್. ಈ ಸಾಹೇಬ್ರೆ ಧೋನಿ, ಇವರಿಗೋಸ್ಕರನೇ ಎಲ್ಲ ಜನ ಕಾಯ್ತಾ ಇದ್ದಾರೆ. ಇನ್ಮೇಲೆ ಆತರ ಕರೆಯಲ್ಲ. ಇನ್ಮೇಲೆ ಆತರ ಕರೆಯಲ್ಲ. ಇನ್ಮೇಲೆ ಆತರ ಕರೆಯೋದಿಲ್ಲ. ಆತರ ಕರೆಯೋದಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರಲ್ಲ, ಇವರೆಲ್ಲ ಇವನನ್ನ ಏನಂತ ಕರೀತಾರೆ? ರಾಮರಾಜನ್. ಹೌದು ಕಣ್ರಿ, ನಮ್ಮ ಹುಡುಗನ ಒರಿಜಿನಲ್ ಹೆಸರು ರಾಮರಾಜನ್ ಅಂತ. ಯಾಕೋ ಗೊತ್ತಿಲ್ಲ, ಧೋನಿ ಅಂತ ಬದಲಾಯಿಸ್ಕೊಂಡು ಬಿಟ್ಟಿದ್ದಾನೆ. ಅವನನ್ನ ಎಲ್ಲರೂ ಹಾಗೆ ಕರಿಬೇಕು. ಅದಕ್ಕೆ ಮೀರಿ ಯಾರಾದ್ರೂ ಅವನನ್ನ ರಾಮರಾಜನ್ ಅಂತ ಕರೆದ್ರೆ ಅವರ ಹಲ್ ಸೆಟ್ಟೆ ಎತ್ತಾಕೊಂಡು ಹೋಗ್ತಾನೆ, ಬಾತ್ರೂಮ್ ಕೀ ತಗೊಂಡು ಹೋಗ್ತಾನೆ, ಸ್ಕೂಲ್ ಬ್ಯಾಗ್ ತಗೊಂಡು ಹೋಗ್ತಾನೆ. ಇನ್ಮೇಲೆ ಆತರ ಕರೆಯೋದಿಲ್ಲ. ತಪ್ಪು ಮಾಡಿಬಿಟ್ಟೆ, ಸಾರಿ ಕಣೋ. ನಮ್ಮನ್ನ ಕ್ಷಮಿಸ್ಬಿಡು ಧೋನಿ. ಸಾರಿ ಧೋನಿ. ಸಾರಿ ನಂಗೆ ಆಗದೆ ಇರೋ ಒಂದೇ ಒಂದು ಪದ ಅಂದ್ರೆ ಸಾರಿ. ನನ್ನ ರಾಮರಾಜ್ ಅಂತ ಕರೆದವರೆಲ್ಲ ಒಬ್ಬೊಬ್ರೆ ಮುಂದೆ ಬನ್ನಿ. ನೈಸಾಗಿ ತಪ್ಪಿಸ್ಕೋತಾ ಇದೀಯಾ ಸಿಮ್ರನ್? ಬಾ, ಈಗ ಯಾರು ತಪ್ಪಿಸ್ಕೊಳ್ಳೋ ಆಗಿಲ್ಲ. ಎಲ್ರು ನಾನು ಹೇಳಿದಷ್ಟು ಬಸ್ಗೆ ಹೊಡಿಬೇಕು. ಕಮಾನ್, ಡೂ ಇಟ್. 1 2 3 4 5. ಇದೇ ನಿಮ್ಗಳಿಗೆಲ್ಲ ಲಾಸ್ಟ್ ವಾರ್ನಿಂಗ್. ಇದಕ್ಕೆ ಮೀರಿ ಯಾರಾದ್ರೂ ರಾಮರಾಜ್ ಅಂತ ಕರೆದ್ರೆ 100 200 ಬಸ್ಗೆ ಓಡಿಸ್ತೀನಿ. ಓಕೆ, ಅರ್ಥ ಆಯ್ತಾ? ಏನ್ ಮುಖ ನೋಡ್ತಾ ಇದ್ದೀರಾ? ಗುಡ್. ಧೋನಿ. ಎಸ್. ಹೇ, ನೀನ್ಯಾರೋ? ಗಾಡಿ ನಂದು ಸರ್. ಗಾಡಿನಾ? ತಗೋ. ಏ, ಹೋಗು. ಬರ್ತೀನಿ ಧೋನಿ. ನಮಸ್ಕಾರ. ಹೀಗಿರ್ಬೇಕಾದ್ರೆ ನಮ್ಮ ಹುಡುಗನಿಗೆ ಏನು ಏಮಿಲ್ಲ ಅಂತ ಅನ್ಕೊಂಡ್ರ? ಕೆಲಸಕ್ಕೆ ಸೇರ್ಬೇಕು ಅಂದ್ರೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ಬೇಕು ಅಂತ ನಮ್ಮ ಸರ್ ಹೇಳ್ತಾರೆ. ಅದೇ ಅವರ ಏಮ್, ಫೋಕಸ್, ಲಕ್ಷ್ಯ, ಎಕ್ಸೆಟ್ರಾ. ಇವರು ಓದಿರೋದಕ್ಕೆ ಅಷ್ಟು ಬಿಟ್ರೆ ಇನ್ನೇನು ಸಿಗೋದಿಲ್ಲ. ನಮಸ್ಕಾರ. ಏನೋ ಇದು ಡ್ರೈನೇಜ್ ಇಷ್ಟೊಂದು ಲೀಕ್ ಆಗ್ತಾ ಇದೆ. ಏನ್ ಮಾಡೋದು ಸರ್? 1 ವಾರದಿಂದ ಫೋನ್ ಮಾಡ್ತಾನೆ, ರಿಪೇರ್ಗೆ ಬರ್ತಾ ಇಲ್ಲ ಒಬ್ರು. ಯಾರಾದ್ರೂ ಬಂದು ಮಾಡ್ಲಿ ಅಂತ ಕಾಯ್ದಕ್ಕೆ ಅದೇನೋ ಆ ಈಟಿ ತಗೊಂಡ್ವಾ. ನೀವ್ ಯಾಕೆ ಸರ್? ಬೇಡ ಸರ್, ನಾವು ಮಾಡ್ತೇವೆ. ನೋ ಇದನ್ನೆಲ್ಲ ನೋಡ್ಕೊಂಡು ನನ್ನ ಕಣ್ಮುಂದೆ ನೋಡ್ತಾ ಹೇಗೆ ಸುಮ್ಮನೆ ಇರಕ್ಕಾಗತ್ತೆ? ಜಾಗ ಬೇಡ. ಇವರೇ ನಮ್ಮ ಧೋನಿ ಅವರ ಅಪ್ಪ ವರದರಾಜನ್ ಅಂತ. ಈ ಏರಿಯಾದಲ್ಲಿ ಇವರಿಗೆ ದೊಡ್ಡ ಹೆಸರಿದೆ. ಇವರು ಯಾವಾಗ ಈ ಏರಿಯಾಗೆ ಬಂದ್ರು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಮಾಡ್ತಾರೆ. ಇವರ ಈ ಬುದ್ಧಿನೇ ಇವರಿಗೆ ಮುಳುವಾಗಿ ಬಿಡುತ್ತೆ. ಈ ರಾಜನ್ ತರ ಇರೋ ಸಿಂಹದ ಹತ್ರನೂ, ಈ ಚಿರತೆ ತರ ಇರೋ ಮಗನ ಹತ್ರನೂ ಸಿಕ್ಕಾಕೊಂಡಿರೋ ಈ 2 ಬಕ್ರಗಳೇ ಇವರಿಬ್ರು. ಅಯ್ಯೋ, ತಲೆ ಮೇಲೆ ಅದೆಷ್ಟು ದೊಡ್ಡದಿಟ್ಕೊಂಡು ಡಾನ್ಸ್ ಮಾಡ್ತಿದ್ದಾರೆ ನೋಡಿ ಅವರು. ಭರತನಾಟ್ಯನ ಏನ್ ಸಖತ್ತಾಗಿದೆ. ಒಳ್ಳೆ ಮೂಮೆಂಟ್. ಅದು ಭರತನಾಟ್ಯ ಅಲ್ಲ, ಕರಗ. ಕೊಡು. ಏನೇ
ಟ್ರೆಂಡ್ ಅಲ್ಲಿ ಇರಕ್ಕಾಗಲ್ವಾ ನಿಂಗೆ? ಯಾರು ನಾನಲ್ಲಮ್ಮ, ನೀನು ಓಲ್ಡ್ ಟ್ರೆಂಡ್. ಅಲ್ಲೋಡಮ್ಮ ನಮ್ ತಲೈವ. ಅದೆಲ್ಲ ಗ್ರಾಫಿಕ್ಸ್ ಕಣೆ, ನಮ್ ಕಾಲದ ತಲೈವ ಮುಂದೆ ಯಾರು ಇಲ್ಲ. ಈ ಹೀರೋಗಳೆಲ್ಲ ಸಮಾನೆ ಅಲ್ಲ. ನೋಡು ಬೇಕಿದ್ರೆ ಬಾ ಕೊಡಿಲಿ. ಇವರೇ ನಮ್ಮ ಧೋನಿಯ ಅಮ್ಮ ವಸುಧಾ. ಇವರಿಗೆ ರಾಮರಾಜ್ ಅವರಂದ್ರೆ ತೀರಾ ಅಭಿಮಾನ. ಯಾವುದೇ ಅವರ ಫಿಲ್ಮ್ ರಿಲೀಸ್ ಆದ್ರೆ ಇವರೇ ಫಸ್ಟ್ ಹೋಗಿ ನೋಡ್ಕೊಂಡು ಬರ್ತಿದ್ರು. ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಇವ್ರ ಮಗಂಗೆ ರಾಮರಾಜ್ ಅಂತ ಯಾಕೆ ಹೆಸರು ಇಟ್ರು ಅಂತ. ನಾನು ಹೇಳ್ತೀನಿ ಮಗ, ಆ ಕಂಪನಿಲಿ ಒಂದು ವೇಕೆನ್ಸಿ ಇದೆಯಂತೆ, ನಾಳೆನೇ ಇಂಟರ್ವ್ಯೂ ಇದೆಯಂತೆ, ಒಂದ್ಸಲ ಹೋಗಿ ನೋಡ್ಕೊಂಬಾರ. ನಂಗೆ ಇಂಟ್ರೆಸ್ಟ್ ಇಲ್ಲ ಅಮ್ಮ. ಒಂದು ಪೈಸೆ ಸಂಪಾದಿಸಿದ್ರು ಗೌರವವಾಗಿ ಸಂಪಾದಿಸಬೇಕು. ಕೆಲ್ಸಕ್ಕೆ ಹೋಗೋದೇ ಆದ್ರೆ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬೇಕು. ನೀ ಗೌರ್ಮೆಂಟ್ ಕೆಲ್ಸಕ್ಕೆ ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಕಣೋ. ಆದ್ರೆ ಆಸೆ ಪಟ್ಕೊಂಡು ಸುಮ್ನೆ ಕುತ್ಕೊಂಡ್ರೆ ಹೇಗಾಗುತ್ತೋ? ಸುಮ್ನೆ ಇರೋದು ಎಷ್ಟು ಕಷ್ಟ ಅಂತ ಗೊತ್ತಾ? ಡೌಟ್ ಬಂದ್ರೆ ಅಪ್ಪನ ಕೇಳೋ. ಈ ವರದರಾಜ್ನನ್ನ ಏನ್ ಕೇಳ್ಬೇಕು ಅಂತ ಇದ್ದೀರಾ? ಏನಿಲ್ಲ, ನೀವೆಲ್ಲ ಗೌರ್ಮೆಂಟ್ ಕೆಲಸವರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಗೌರ್ಮೆಂಟ್ ಆಫೀಸರ್ಸ್ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿನ್ಸಿಯರಿಟಿ, ಟೈಮ್ ಅಂದ್ರೆ ಟೈಮ್. ಏನ್ರಿ ನೀವ್ ಇಷ್ಟ ಅಧಿಕಾರ ಇಟ್ಕೊಂಡು ಎಷ್ಟ್ ಜನ ಕೆಲ್ಸ ಕೊಡ್ಸಿದ್ದೀರಾ? ಯಾರ್ಯಾರಿಗೋ ಕೊಡ್ಸೋ ಬದ್ಲು ನಮ್ ಸ್ವಂತ ಮಗನ್ ಗೌರ್ಮೆಂಟ್ ಕೆಲ್ಸ ಕೊಡಿಸ್ಬಾರ್ದಾ? ನೋಡೋ, ಎಷ್ಟೇ ದೊಡ್ಡ ಗೌರ್ಮೆಂಟ್ ಆಫೀಸರ್ ಆದ್ರೂ ನಂತರ ರಾಜಕಾರಣಿ ಮುಂದೆ ಅವರು ತಲೆ ತಗ್ಸಿ ನಿಲ್ಬೇಕು. ಈ ಗೌರ್ಮೆಂಟ್ ಕೆಲಸದ ಆಸೆನೆಲ್ಲ ಬಿಟ್ಬಿಟ್ಟು ರಾಜ್ಯಕ್ಕೆ ಹೇಳ್ಕೊಳಕ್ಕೆ ಹೇಳೋ. ಅವ್ನು ಸ್ಟೇಟ್ ಗೌರ್ಮೆಂಟ್ ನೋಡ್ಕೊಳ್ಳಿ, ನಾನು ಸೆಂಟ್ರಲ್ ಗೌರ್ಮೆಂಟ್ ನೋಡ್ಕೋತೀನಿ. ನನ್ನ ಫೋರ್ಸ್ ಮಾಡಕ್ ಹೋಗ್ಬೇಡಿ, ನಾನು ಅನ್ಕೊಂಡದನ್ನೇ ಮಾಡೋದು. ಸರಿ ಸರಿ ಮಗ, ಒಂದ್ ನಿಮಿಷ ನಿಂತ್ಕೋ. ಪರ್ಸಿಂದ 50 ರೂಪಾಯಿ ತಗೊಂಡಿದ್ಯಲ್ಲ, ಕೊಟ್ಟೋಗೋ. ನನ್ ಬ್ಯಾಗ್ ಕೊಟ್ಟೋಗೋ. ಇರೋದೆಲ್ಲ ಕೊಟ್ರೆ ನಾನೇನ್ ಮಾಡೋದು? ಸಿಸ್ಟರ್, ನಾನು ಗೌರ್ಮೆಂಟ್ ಆಫೀಸ್ಗೆ ಇಂಟರ್ವ್ಯೂ ಹೋಗ್ತಾ ಇದ್ದೀನಿ. ಒಂದ್ 500 ರೂಪಾಯಿ ಇದ್ರೆ ಕೊಡು. ಎಲ್ಲಿ ಇಂಟರ್ವ್ಯೂ? ಗೌರ್ಮೆಂಟ್ ಶಾಪ್ ಅಲ್ಲ. ನಾನ್ ನಿಜ ಹೇಳ್ತಿದ್ದೀನಿ ಕಣೆ. ಅಮ್ಮನ್ ಮೇಲೆ ಆಣೆ. ಬೇಡಪ್ಪ ನನ್ಗೇನು ಬೇಡಪ್ಪ. ಅಪ್ಪನ ಮೇಲೆ ಆಣೆ. ಹೋಗೋ ಕೆಲಸ ನೋಡ್ಕೋ. ನೀನ್ ನನಗೂ ಕಣೆ. ಅಯ್ಯೋ ನಾನ್ ಬಿಟ್ಬಿಡಪ್ಪ. ಇಲ್ಲೋಡು, ನೀನು ಅಮ್ಮ ಅಪ್ಪನೇ ಯಾಮರ್ಸ್ಬಹುದು, ನನ್ನ ಯಾಮರ್ಸಕ್ ಆಗಲ್ಲ, ನನ್ನಿಂದ ದುಡ್ಡು ತಗೊಳಕ್ಕೂ ಆಗಲ್ಲ. ನಿನ್ನ ಹತ್ರ ದುಡ್ಡು ಹೇಗೆ ತಗೋಬೇಕು ಅಂತ ನಂಗೆ ಗೊತ್ತು. ಹಾಗೆ ತಿರುಗಾಡ್ಕೊಂಡು ಬಂದ್ವಿ ಕಣೆ. ಏನಾಯ್ತು ಹೀಗ್ ನಿಂತ್ಬಿಟ್ಟೆ? ಅವ್ನು ನೋಡೆ, ನೀನ್ ಅಣ್ಣ ಬರ್ತಿದ್ದಾನೆ. ಅವನ್ ಮಾತ್ರ ನಿನಗೇನೆ? ಅವ್ನು ನನ್ ಲವ್ ಮಾಡ್ತೀನಿ ಅಂತ ಸುತ್ತಿ ಬರ್ತಾನೆ. ಅವ್ನ್ ಮಾತಾಡೋದು ನೋಡಿದ್ರೆ ನನ್ಗೆ ಆಗಲ್ಲ ಕಣೆ. ಹೋ ಹಾಗಾ? ಇದಕ್ಕೇನ್ ಮಾಡ್ಬೇಕಂತ ನಂಗೆ ಗೊತ್ತು. ಈಗ ನೋಡು, ನಾ ಹೇಳೋ ತರನೇ ನೀವು ಅವನ್ನ ಕರಿತೀರಾ, ಓಕೆನಾ? ಈಗ ನೋಡು ನಾ ಏನ್ ಮಾಡ್ತೀನಿ. ಇವರೆಲ್ಲ ಏನ್ ಪ್ಲಾನ್ ಮಾಡ್ತಾ ಇದಾರೆ? ಸರಿ, ನನ್ನ ರಾಮರಾಜನ್ ಅಂತ ಕರಿಬೇಕು ಅಂತ. ಈ ತರ ಕರೆದ್ರೆ ನಿಮ್ನ ಅವನ್ನ ಫಾಲೋ ಮಾಡೋದಿಲ್ಲ, ಓಕೆ? ನೀ ಏನ್ ಮಾಡಿದ್ರು ನನ್ನನ್ನು ಯಾಮರ್ಸಕ್ ಆಗೋದಿಲ್ಲ. ನಿನ್ ಮೈಂಡ್ ವಾಯ್ಸ್ ಅಲ್ಲಿ ಮಾತಾಡಿದ್ರೆ ನಂಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಸುಮ್ನೆ ಹೋಗೆ. ಹಾಯ್ ಗೈಸ್. ಅಣ್ಣ ಅಣ್ಣ ಅಂದ್ಬಿಟ್ರಲ್ಲಪ್ಪ. ರಾಮಣ್ಣ, ಏನಾಯ್ತಣ್ಣ? ಹೇಳಣ್ಣ, ಏನ್ ಹೇಳ್ಬೇಕಂತ ಬಂದಿದ್ದೆ? ಓಕೆ, ಅಣ್ಣ ಅನ್ಬಿಟ್ರೆ ನಾನು ಭಯ ಪಟ್ಕೊಂಡು ಓಡೋಗ್ಬಿಡ್ತೀನಾ? ಅಣ್ಣ ಅಂತ ಕರೆದಿದ್ದೀರಾ ಅತ್ತಿಗೆ. ಅಯ್ಯಯ್ಯೋ, ಯಾಕೆ ಕಿವಿ ಮುಚ್ಕೊಂಡ್ಬಿಟ್ರಿ? ನಿಮ್ಮ ಅತ್ತಿಗೆಗೆ ನಮ್ಮ ಪ್ರೀತಿ ಬಗ್ಗೆ ಹೇಳು ಒಂದಷ್ಟೇ. ನಿಮ್ಮ ಟೀಮಲ್ಲಿ ಇವಳೇ ನಾನು ಒರಿಜಿನಲ್ ಲವ್. ಯಾಕಂದ್ರೆ ಇವಳು ತುಂಬಾ ಬ್ಯೂಟಿಫುಲ್. ಐ ಲವ್ ಯು. ನಿನ್ನೆಲ್ಲ ಲವ್ ಮಾಡಕ್ಕಾಗಲ್ಲ. ಹಾಗೆಲ್ಲ ಅನ್ಬಾರ್ದು ಕಣ್ರಿ, ಅದಕ್ಕೆ ಐ ಲವ್ ಯು. ಹಾಗೆಲ್ಲ ಲವ್ ಮಾಡಕ್ಕಾಗಲ್ಲಪ್ಪ. ನೀ ಹೇಳೆ. ಹಾಗಾದ್ರೆ ನೀನು ಏನೇ ಮೊದ್ಲು ಬರೀ ಅನಿತಾನ ಲವ್ ಮಾಡ್ತೀನಿ ಅಂತ ಇದ್ದ, ಈಗ ನೀನ್ ಹೇಳಿದ್ಮೇಲೆ ಎಲ್ರಾನು ಲವ್ ಮಾಡ್ತೀನಿ ಅಂತಾನೆ. ಏನೇ ಮಾಡೋದು ಈಗ? ನೀನೇ ನೋಡು. ನನ್ನ ಜೊತೆ ಮೂವಿಗೆ ಏನಾದ್ರು ಬರ್ತೀಯಾ? ಐ ಲೈಕ್ ಹಿಂದಿ ಮೂವಿ. ನೋಡು, ತಗೋ. ಇದು ಮೊದಲೇ ಕೊಟ್ಟಿದ್ರೆ ಇವ್ರದೆಲ್ಲ ಟೈಮ್ ವೇಸ್ಟ್ ಆಗ್ತಾ ಇರಲಿಲ್ಲ. ಹಲೋ, ನಿಮಗೆಲ್ಲ ನನ್ನ ಮೇಲೆ ಏನಾದ್ರು ಲವ್ ಆಗಿದೆಯಾ? ನನ್ನ ರೇಂಜ್ಗೆ ನೀವೆಲ್ಲ ತುಂಬಾ ಕಮ್ಮಿ. ಇಲ್ಲಿಂದ ಕಳಿಸ್ಕೊಳ್ಳಿ. ಗೋ 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 ಗೋ, ಕಳಿಸ್ಕೊಳ್ಳಿ. ಗೋ. ಬರೀ ಇದೇ ಆಯ್ತು. ಈ ಕಾಸಲ್ಲಿ ಸೈಡ್ ಡಿಶ್ ಏನೋ ಬರುತ್ತೆ, ಬಟ್ ಮೇನ್ ಡಿಶ್ ಏನ್ ಮಾಡ್ಲಿ? ಟೈಮ್ ಪಾಸ್ಗೆ ಕಾಲ್ ಮಾಡ್ತೀನಿ. ಮಿಸ್ ವಿಜಯ ಶಾಂತಿ, ನಾ ಈ ಸ್ಟೇಷನ್ ಅಲ್ಲಿ SI ಆಗಿ ಚಾರ್ಜ್ ತಗೊಂಡ್ಮೇಲೆ ಎಲ್ಲ ಸರಿಯಾಗಿರ್ಬೇಕು. ಕಳ್ಕೊಂಡ್ಬಿಟ್ಟಿದ್ದಾಳೆ. ಯಾರಾದ್ರೂ ಸ್ಟೇಷನ್ ಅಲ್ಲಿ ಇದ್ದೀರಾ ಪ್ಲೀಸ್? ಮಿಸ್ಟರ್, ಕಂಡು ಹಿಡಿಬೇಕು ಅಂತಿದ್ದೀರಲ್ಲ, ಏನೇನ್ ಕಂಡು ಹಿಡಿಬೇಕು? ನನ್ನ ಗರ್ಲ್ ಫ್ರೆಂಡ್ ಮಿಸ್ಸಿಂಗ್. ಫಸ್ಟ್ ಕೇಸ್ ದೊಡ್ಡ ಕೇಸು. ಕಮಾನ್, ಎಲ್ಲರೂ ಹೋಗಿ, ನಾನು ಈ ಕೇಸ್ ಮಾಡ್ತೀನಿ. ಬಾ ಇಲ್ಲಿ, ನೀ ಕೂತ್ಕೋ. ಏನಾಯ್ತು? ಏನ್ ಪ್ರಾಬ್ಲಮ್? ಬೇಗ ಹೇಳು, ಬೇಗ. ಕಮಾನ್. ಅವಳಿಗೆ ಕಾಲ್ ಮಾಡಿದ್ರೆ ಫೋನೇ ತಗೊಳಲ್ಲ ಮೇಡಮ್. ಮೊದ್ಲೆಲ್ಲ 1 ಮಿಸ್ ಕಾಲ್ ಕೊಟ್ರೆ ಸಾಕು, ಅವಳೇ ಫೋನ್ ಮಾಡ್ತಾ ಇದ್ಲು. ಇವತ್ತು 4 ಮಿಸ್ ಕಾಲ್ ಕೊಟ್ರು, 1 ಫೋನ್ ಮಾಡ್ಲಿಲ್ಲ ಮೇಡಮ್. ಶಟ್ ಅಪ್ ಯು. ಇದೆಲ್ಲ ನಿನ್ ಪರ್ಸನಲ್ ವಿಷಯ, ಇದನ್ನ ನೀನೇ ನೋಡ್ಕೋಬೇಕು. ಹೆಣ್ಮಕ್ಳು ಈ ತರ ಎಲ್ಲ ಕಂಪ್ಲೇಂಟ್ ಕೊಟ್ರೆ ಅದು ಮೋಸ, ಗಂಡ್ ಮಕ್ಳು ಈ ತರ ಕಂಪ್ಲೇಂಟ್ ಕೊಟ್ರೆ ಅದು ಕೇಸಾ? ನಂಗೆ ನೀವೇ ನ್ಯಾಯ ಕೊಡಿಸ್ಬೇಕು ಮೇಡಮ್. ನಿಮ್ಮನ್ನ ನೋಡಿದ್ರೆ ಒಬ್ಬ ಸಿನ್ಸಿಯರ್ ಆಫೀಸರ್ ತರ ಕಾಣ್ತೀರಾ. ನಿನ್ ಗರ್ಲ್ ಫ್ರೆಂಡ್ ಹೆಸರೇನಪ್ಪ? ಇಲ್ಲಿ ನೋಡಿ, ಅವಳ ಹೆಸರು ಹಚ್ಚಿ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ವಾವ್, ಈ ಕಾಲದಲ್ಲಿ ಇದೆಲ್ಲನಾ? ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಮೇಡಮ್. ನಿನ್ ಹುಡುಗಿಗೆ ಫೋನ್ ಮಾಡ್ಕೊಡು, ನಾನೇ ಮಾತಾಡ್ತೀನಿ. ಫೋನ್ ಬ್ಯಾಲೆನ್ಸ್ ಬರೀ 50 ಪೈಸೆ ಇದೆ ಮೇಡಮ್. ಹೀಗೆಲ್ಲ ಮಾಡಬಾರ್ದಪ್ಪ. ಫೋನಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಲವ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗೋಗುತ್ತೆ. ಸರಿ, ಇದರಲ್ಲಿ ಅವಳು ಫೋನ್ ಮಾಡ್ಕೊಡು, ನಾನೇ ಮಾತಾಡ್ತೀನಿ.
ಇದು ನಮ್ ಸ್ಟೇಷನ್ ನಂಬರ್ ಅಲ್ವಾ? ಇಲ್ಲೇ ಎಲ್ಲೋ ರಿಂಗ್ ಆಗ್ತಿದ್ಯಲ್ಲ. ಹಾ ಹಾ ಇವನ್ಯಾಕೆ ಇಲ್ಲಿ ಬಂದಿದ್ದಾನೆ? ಹಾ ಇವಳೇ ನಿನ್ ಗರ್ಲ್ ಫ್ರೆಂಡಾ? ಕಾನ್ಸ್ಟೇಬಲ್ನೇ ಬುಟ್ಟಿಗೆ ಹಾಕೊಂಡಿದ್ಯಾ? ಕಾನ್ಸ್ಟೇಬಲ್ ಆಗಿರ್ಲಿ ಅಥವಾ ಸುಂದರವಾಗಿರೋ ಎಸ್ ಐ ಆಗಿರ್ಲಿ, ಅವ್ರ ಮನ್ಸಲ್ಲೂ ಲವ್ ಇರುತ್ತೆ ಅಲ್ವಾ ಮೇಡಮ್? ಏನಮ್ಮ ಇವನ್ಗೂ ನಿನ್ಗೂ ಏನ್ ತೊಂದ್ರೆ? ಏನೂ ಇಲ್ಲ ಮೇಡಮ್. ಮತ್ತೆ ಅವ್ನ್ ಫೋನ್ ಮಾಡಿದ್ರೆ ಯಾಕೆ ಎತ್ತಾ ಇಲ್ಲ? ಹಂಗ್ ಕೇಳಿ ಮೇಡಮ್. ಅಯ್ಯೋ ಈಗಿನ ಕಾಲದ ಹುಡುಗಿರ್ಗೆ ಏನಾಗಿದೆ, ಈ ಪುಂಡ್ರು ಪೋಖ್ರಿಗಳು ಬಂದ್ರೆ ಹೋಗಿ ಲವ್ ಮಾಡ್ತಾರೆ ಚೆನ್ನಾಗ್ ಅವ್ರ ಜೊತೆ. ಇಂಥವ್ನ್ ಬಂದ್ರೆ ಅವ್ರ ಜೊತೆ ಲವ್ ಮಾಡೋದಕ್ಕೆ ಏನ್ ಸಮಸ್ಯೆ ಇವ್ರಿಗೆಲ್ಲ? ಮೇಡಮ್ ಏಯ್ ಹೋಗ್ ಮಾತಾಡ್ಕೊಂಬ ಹೋಗೋ. ಏಯ್ ಕನಕ, ನೀನ್ಯಾಕೋ ಇಲ್ಲಿಗೆ ಬಂದೆ? ನೀನು ಹೀಗೆಲ್ಲ ಮಾಡಿ ನನ್ನ ಮರ್ಯಾದೆಯನ್ನು ತೆಗಿತಾ ಇದೀಯಾ? ಯಾಕೆ ಕನಕ ಗಂಡನ್ ಜೊತೆ ಮಾತಾಡ್ತಾ ಇದೀಯಾ? ಇಲ್ಲಿ ನೋಡು, ನಿನ್ನ ಹೆಸರನ್ನ ಹಚ್ಚೆ ಹಾಕ್ಸ್ಕೊಂಡಿದೀನಿ. ಯಾವನಾದ್ರೂ ಅಚ್ಚೆನ ಬಿಳಿ ಕಲರ್ ಅಲ್ಲಿ ಹಾಕೋತಾನ? ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡ್ಬೇಕು ಅನ್ನೋ ಐಡಿಯಾ ಬರೋದಿಲ್ವಾ ನಿನ್ ತಲೆಗೆ? ಸ್ವಲ್ಪನೂ ಇಲ್ಲ. ಮನೆಗೆ ಒಬ್ರು ಸಂಪಾದಿಸ್ಬೇಕು, ಅದನ್ನ ನೀನ್ ಮಾಡ್ತಾ ಇದೀಯಾ? ಇವನೇನು ದುಡ್ಡು ಕೊಡೋ ತನಕ ಬಿಡೋ ಹಾಗೆ ಕಾಣುತ್ತೆ. ಇವಾಗ ದುಡ್ಡು ಕೊಡ್ತೀಯಾ? ಹೀಗೆ ಮಾತಾಡ್ತಾ ಇರ್ತೀಯಾ? ಏನು ಕುಡಿಯೋಕ? ಎಕ್ಸಲೆಂಟ್, ಇದನ್ನೆಲ್ಲ ಚೆನ್ನಾಗಿ ಕಂಡು ಹಿಡಿತೀಯಾ. ಆದ್ರೆ ಒಂದೇ ಕೇಸ್ ಮಾತ್ರ ಕಂಡು ಹಿಡಿಯಲ್ಲ ನೀನು. ಏನು 50 ರೂಪಾಯಿ ಕೊಡೋಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದೀಯಾ? ಇದನ್ನ ಹೇಗೆ ಗಳಿಸ್ತೀಯ ಅಂತ ಗೊತ್ತು? ಮಾಮೂಲಿ ತಾನೆ, ವೈನ್ ಶಾಪಲ್ಲಿ ಇರೋರನ್ನೆಲ್ಲ ಹಿಡ್ಕೊಳ್ಳೋದು, ದಾರಿಲಿ ಹೋಗೋ ಲಾರಿನ ಹಿಡ್ಕೊಂಡು ಸಂಪಾದಿಸೋದು. ಇದರಲ್ಲಿ ಬೇರೆ ಏನು ಕೊಂಡ್ಕೊಳ್ಳೋಕ್ಕಾಗಲ್ಲ, ವಾಟರ್ ಬಾಟಲ್ ಮಾತ್ರ ಸಿಗೋದು. ಇದೇ ಥರ ಇವನು ಯಾವಾಗಲೂ ತುಂಬ ಸಂತೋಷವಾಗಿರ್ತಾನೆ. ಇಷ್ಟು ಸಂತೋಷವಾಗಿರುವ ಇವನ ಲೈಫ್ನಲ್ಲಿ ಕೂಡ ಸಚಿನ್ ತೆಂಡೂಲ್ಕರ್ ನಮ್ಮೂರಿಗೆ ಬಂದು ಸೆಂಚುರಿ ಹೊಡೆದಾಗ ಎಷ್ಟು ಫ್ಯಾನ್ಗಳಿದ್ರು, ಅದೇ ಥರ ಇವನಿಗೂ ಇಬ್ರು ಫ್ಯಾನ್ಗಳಿದ್ದಾರೆ. ಧೋನಿ 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 ಪಕ್ಕದಲ್ಲಿ ಬಂದು ಯಾಕೆ ತಿರ್ಸ್ತಾ ಇದೀಯಾ? ಕುಮಾರ್ ಮತ್ತೆ ಬಾಲ ಇಲ್ಲಿ? ಅವರಿಬ್ರು ಹಾಸ್ಪಿಟಲ್ ಇದ್ದಾರೆ ಕಣೋ. ದಾರಿಲಿ ಸಿಗೋ ಪರೋಟ ಎಲ್ಲ ತಿನ್ನೋದು, ಹೋಗಿ ಹಾಸ್ಪಿಟಲ್ ಸೇರ್ಕೊಳ್ಳೋದು. ಏನಾಯ್ತಂತೆ? ಅದಲ್ಲ ಮಚ್ಚ, ಅವನ ಮೇಲೆ ಯಾರೋ ಕೈ ಮಾಡಿದ್ದಾರೆ ಕಣ. ಯಾರದು? ದಾಂಧನಗರ ಹುಡುಗ ಮಚ್ಚ. ಅವನ ಹೆಸರು ಸೇವಾ ಕಣ. ಸೆಹವಾಗ? ಹಲೋ, ಯಾರ? ನಮ್ಮ ಏರಿಯಾ ಹುಡುಗಂಗೊಬ್ಬ ಹೊಡೆದ್ಬಿಟ್ಟಿದ್ದಾರೆ. ಧೋನಿ ಮತ್ತು ಅವನ ಫ್ರೆಂಡ್ಸ್ಗೆ ಹೇಳೋ ತಾನೆ? ಅಲ್ಲ ಅಣ್ಣ, ಅವ್ರು ಕೈ ಮಾಡಿರೋದು ಧೋನಿ ಫ್ರೆಂಡ್ಸ್ ಮೇಲೆ. ಧೋನಿ ಫ್ರೆಂಡ್ಸ್ ಮೇಲೆ ಅವ್ನು ಕೈ ಹಾಕಿದ್ನ? ಯಾರದು? 4 ಬರ್ಸಿ ಬರ್ತೀನಿ. ಅವನ ಹೆಸರು ಸೇವಾಗ. 10 ನಿಮಿಷದಲ್ಲಿ ಅವನ ಡೆಡ್ ಬಾಡಿ ನಿನ್ನ ಮುಂದಿರುತ್ತೆ. ಫೋನ್ ಇಡೋ. ಧೋನಿ ನೀನೇನ್ ಹೆದರ್ಕೋಬೇಡ, ನಮ್ ಕಾಶಿ ಅಣ್ಣ ಎಲ್ಲ ನೋಡ್ಕೋತಾನೆ. ಸೇವಾಗ್ ನಿನ್ ಕೆಳಗಡೆ ಬರ್ತಾನೆ. ಕಾಶಿ ಫೋನ್ ಮಾಡಿದ್ದಾನೆ. ಹಲೋ ತಮ್ಮ, ಯಾವ ಸೇವಾಗು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಡೆಲ್ಲಿ ಸೇವಾಗಲ್ಲ ಅವನವನು, ಸೌತ್ ಇಂಡಿಯಾ ಸೇವಾಗು. ಹಾಗಲ್ಲ ತಮ್ಮ, ಕ್ರಿಕೆಟ್ ಆಡೋ ಸೇವಾಗಾದ್ರೂ ಸರಿ, ಹೇಗಾದ್ರೂ ಹಿಡ್ಬೋದು. ನೀವು ಹೇಳ್ತಿರೋ ಸೇವಾಗು ಸ್ವಲ್ಪ ಕಷ್ಟನೇ. ಸೇವಾ ಕಣ. ಇನ್ಮೇಲೆ ಸೇವಾಗ್ ವಿಷಯ ನನ್ನ ಹತ್ರ ಮಾತಾಡಬೇಡಿ. ಫೋನ್ ಇಡ್ತೀನಿ. ನಾನು ಧೋನಿ, ಅವನು ಸೆಹವಾಗ್. ಯಾರವನು? ಇವನ ಸೆಹವಾಗ? ಗಲಾಟೆ ಬೇಡ, ಸುಮ್ನಿರು ಸೇವಾ. ನಿನ್ಗೆಲ್ಲ ಗೊತ್ತಾಗಲ್ಲ. ನಾವು ನಮ್ಗೆ ನೀರ್ ಹಾಕಿ 1 ವಾರ ಆಯ್ತು. ನಿಂತ್ಕೊಳ್ಳೋ. ಇನ್ನೇನಾದ್ರೂ ನೀನ್ ತಪ್ಪಿಸ್ಕೊ. ಪೆದ್ ನನ್ ಮಗ್ನೆ, ಎದುರುಗಿರೋನ ನೋಡಿ ಮಾತಾಡು. ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ? ಯಾಕೋ ನನ್ನ ಫ್ರೆಂಡ್ ಕುಮಾರ್ನ ಹೊಡೆದೆ. ದುಡ್ಡು ಕೊಟ್ರೆ ನಿನ್ ಫ್ರೆಂಡ್ಸ್ ಅಲ್ಲ, ನನ್ ಫ್ರೆಂಡ್ಸ್ ನೋಡ್ದಾಕ್ತೀನಿ. ಅದು ಬೇಡ. ನಮ್ಮ ಏರಿಯಾ ಹುಡುಗಿಗೆ ಯಾಕೆ ಲೆಟರ್ ಕೊಡಿ? ನಿನ್ನ ಏರಿಯಾ ಹುಡುಗಿ ಅಂತಲ್ಲ, ಯಾವ ಏರಿಯಾ ಹುಡುಗಿ ಆದ್ರೂ ಲೆಟರ್ ಕೊಡ್ತೀನಿ. ಯಾಕಂದ್ರೆ ಅವ್ರ ಅಪ್ಪ ಪೋಸ್ಟ್ ಮ್ಯಾನ್, ಏನೋ ತೊಂದರೆ ಆಗಿತ್ತು, ಅದಕ್ಕೆ ಲೀವ್ ಹಾಕಿದ್ರು. ಪೋಸ್ಟ್ ಮ್ಯಾನ್? ಟೆಕ್ನಿಕಲ್ ಫಾಲ್ಟ್. ಸಾರಿ ಹೇಳಿದ್ರೆ ಮುಗ್ದೋಯ್ತಾ? ನಿಮ್ಮೆಲ್ರಿಗೂ ಸೈಡ್ ದೋಸೆ ಕೊಡಿಸ್ಲಾ? ನೀನ್ ಹೇಳು ಸೇವಾಗ್, ಹುಡುಗರ್ನ ಕರ್ಕೊಂಬರ್ಲಾ? ಬೇಡ, ನಾವೇ ನೋಡ್ಕೊಳ್ಳೋಣ. ಅಣ್ಣ 3 ಗಂಟೆಗೆ ಸ್ಕೂಲ್ ಬಿಡುತ್ತೆ, ಅಕ್ಕನ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು. ಇವಾಗ್ಲೇ ಹೊಡ್ಬೇಕು. ಸ್ವಲ್ಪ ಹಿಂದೆ ನೋಡ. ಅಯ್ಯೋ, ನನ್ನ ಫ್ರೆಂಡ್ ವಿಷಯ ಆಗಿರ್ಲಿ, ನಿನ್ ಫ್ರೆಂಡ್ಸ್ ಎಲ್ಲ ಓಡೋಗ್ಬಿಟ್ಟಿದ್ದಾರೆ. ಹೌದಾ? ವಿರಾಟ್ ಕೊಹ್ಲಿ. ಇವಾಗ ಏನ್ ಮಾಡ್ತೀರಾ ಮಿಸ್ಟರ್ ರಾಜ್ ಕಿರಣ್? ನನ್ನ ಹೆಸರು ಹೆಂಗೆ? ಯಾವುದೇ ಕೆಲಸನೇ ಆಗಿರ್ಬೋದು, ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ತಗೊಳ್ಳೋದೇ ನನ್ನ ಅಭ್ಯಾಸ. ದಿಸ್ ಇಸ್ ಮೈ ಪಾಲಿಸಿ. ನಿಮ್ಮಪ್ಪ ರಾಜ್ ಕಿರಣ್ ಫ್ಯಾನ್, ಅದಕ್ಕೆ ನಿನ್ನ ಹೆಸರು ರಾಜ್ ಕಿರಣ್. ಆಮ್ ಐ ರೈಟ್? ಎಸ್ ಮಿಸ್ಟರ್ ರಾಮರಾಜನ್. ಒಂದ್ ವಿಷಯ ಗೊತ್ತಾ? ರಾಜ್ ಕಿರಣ್, ರಾಮರಾಜನ್ ಒಳ್ಳೆ ಫ್ರೆಂಡ್ಸು. ಅವರಿಬ್ರು ಹೆಸರನ್ನೇ ಇಟ್ಕೊಂಡಿರೋ ನಾವಿಬ್ರು ಯಾಕೆ ಒಳ್ಳೆ ಫ್ರೆಂಡ್ಸ್ ಆಗ್ಬಾರ್ದು? ಹೌದು, ನಾವಿಬ್ರು ಜೊತೆಗಿದ್ರು ನಮ್ ಜೊತೆ ಬಂದವ್ರು ಯಾರು ಉಳಿದಿಲ್ಲ. ಸೊ ಫ್ರೆಂಡ್ಸ್,
ವಸುಧಾ, ಈಗ ಗಂಟೆ ಎಂಟಾಯ್ತು. 10 ಗಂಟೆಗೆ ಇಂಟರ್ವ್ಯೂಗೆ ಹೋಗ್ಬೇಕು. ಎಲ್ಲೇ ಅವನು? ಅಪ್ಪ, ಅವನು ಎಷ್ಟೇ ಎಲ್ಲೇ ಕುಡಿದು ಬಿದ್ದಿದ್ರು ಬ್ರೇಕ್ಫಾಸ್ಟ್ ಟೈಮ್ಗೆ ಕರೆಕ್ಟ್ ಆಗಿ ಮನೆಗೆ ಬರ್ತಾನೆ. ಸುಮ್ನೆ ಇರೆ. ನಿಮ್ಮಪ್ಪ ಪಾಪ ಯಾರ್ದೋ ಕೈಯೋ ಕಾಲೋ ಹಿಡ್ಕೊಂಡು ಒಂದ್ ಗೌರ್ಮೆಂಟ್ ಕೆಲಸ ರೆಡಿ ಮಾಡಿಟ್ಟಿದ್ದಾರೆ. ಗೌರ್ಮೆಂಟ್ ಜಾಬ್ ಸಿಗೋದು ಎಷ್ಟು ಕಷ್ಟ ಅಂತ ನಿಂಗೆ ಗೊತ್ತು ತಾನೆ? ಓಹ್, ಬಂದ ಅನ್ಸುತ್ತೆ. ಬಾರೆ ಹೋಗ್ ನೋಡು. ಏನೋ ಪುಟ್ಟ, ರಾತ್ರಿ ಎಲ್ಲ ಕಾಣಿಸ್ಲೇ ಇಲ್ಲ, ಮುಖ ಎಲ್ಲ ಬಾಡೋಗಿದೆ. ಎಲ್ಲೋಗಿದ್ದೆ ಚಿನ್ನ? ಗೌರ್ಮೆಂಟ್ ಜಾಬ್ ವಿಷಯವಾಗಿ ಒಂದ್ ಆಫೀಸ್ಗೆ ಹೋಗಿದ್ದೆ. ಹೌದಾ? ಅವರೆಲ್ಲ ಫುಲ್ ಡೀಟೇಲ್ಸ್ ಕೇಳಿದ್ದಾರೆ. ಕೇಳ್ಬಿಟ್ಟು ಅಲ್ಲೇ ಬಿದ್ದೋಗ್ಬಿಟ್ರಾ? ಇವಳೊಬ್ಳು ಸುಮ್ನೆ ಇರಲ್ವಲ್ಲ. ನನ್ಗಿರೋ ಎಬಿಲಿಟಿಗೆ ಕೆಲಸ ಅಂತೂ ಕನ್ಫರ್ಮ್ ಆಗಿದೆ. 50,000 ರೂಪಾಯಿ ಸಂಬಳ. ಆದ್ರೆ ಇದೆಲ್ಲ ಕನ್ಫರ್ಮ್ ಆಗಕ್ಕೆ ಒಂದ್ 6 ತಿಂಗಳಂತೂ ಹಿಡಿಯುತ್ತೆ. 6 ವರ್ಷ ಕೂಡ ವೇಟ್ ಮಾಡ್ತೀನಿ ಸರ್ ಅಂತ ಹೇಳಿ ಬಂದಿದ್ದೀನಿ. ನೀನ್ 60 ವರ್ಷ ಕೂಡ ವೇಟ್ ಮಾಡ್ತೀಯ, ನಂಗ್ ವೇಟ್ ಮಾಡಕ್ಕಾಗಲ್ಲ. ಯಾಕಮ್ಮ? ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಕಾಶಿಗೆ ಅಗೋರಿಗಳ ಹತ್ರ ಹೋಗ್ತಾರ? ಕಾಶಿಗೆಲ್ಲ ಹೋಗ್ತಾ ಇಲ್ಲ. ನೀ ಪುಗ್ಸೇಟ ಊಟ ಮಾಡ್ತಾ ಇದೆಯಲ್ಲ, ಅದೆಲ್ಲ ಬೇಡ, ಕೆಲಸ ಮಾಡು. ನೀವು ಇದೇ ತರ ಮಾತಾಡ್ತಾ ಇರೋ, ನಿನ್ ಕೆಲಸನೂ ಹೊರಟೋಗ್ಬಿಡುತ್ತೆ. ಕೆಲಸ ಸಿಗೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿಂಗೆ? ಟೈಮ್ ನೋಡಿದ್ಯಾ? ಪಂಚೋಲ್ ಆಗಿರ್ಬೇಕು. ಅವಳ ತಪ್ಪ ಆಮೇಲೆ ಕಂಡಿಡಿ. ನಮ್ಮ ಕಾರ್ಪೊರೇಷನ್ ಆಫೀಸ್ನಲ್ಲಿ ಒಂದು ಪಿಯೋನ್ ಕೆಲಸ ರೆಡಿ ಇದೆ. ಏನ್ ನೋಡ್ತೀಯಾ? ನೀನ್ RRC ಪಾಸ್ ಮಾಡಿಲ್ಲ, ಮತ್ತೆ ನಿನ್ಗೆ ಆಫೀಸರ್ ಕೆಲಸ ಸಿಗುತ್ತಾ? ಆ ಕೌನ್ಸಿಲರ್ ಲೇಡಿ ತುಂಬಾ ಸ್ಟ್ರಿಕ್. ತಲೆ ಮೇಲೆ ತಲೆ ಬಿದ್ರು ಇಂಟರ್ವ್ಯೂ ಕರೆಕ್ಟ್ ಟೈಮ್ ಅಲ್ಲಿ ತಗೊಳ್ತಾರೆ. 10 ಗಂಟೆಗೆ ಇಂಟರ್ವ್ಯೂ ಇದೆ, ರೆಡಿ ಆಗೋ. ಕಾಫಿ ತಗೊಂಡ್ ಬಾರೆ. ಪುಟ್ಟ ಅಲ್ವಾ ನೀನು? ಹೋಗ್ಬಿಡ್ಬಾರೋ. ಏನು ಮುಂದೆ ನಾನು ಪ್ಯೂನ್ ಆಗ್ಬೇಕಾ? ಪ್ಯೂನ್ ಅಂತ ಕರ್ಸ್ಕೋಬೇಕಾ ನಾನು? ದೊಡ್ಡ ದೊಡ್ಡ ಲೇಜೆನ್ಸ್ಗಳೆಲ್ಲ ಈ ರೀತಿ ಸೋತೆ ಗೆದ್ದಿರೋದು. ಹೋಗಿ ಅಟೆಂಡ್ ಮಾಡ್ತೀನಿ ನಾನು. ಏನ್ ಮಚ್ಚ ಕೈಲಿ ಫೈಲು? ವೈ ಕಾಲಿಂಗ್ ಅರ್ಜೆಂಟ್? ಗೌರ್ಮೆಂಟ್ ಆಫೀಸಲ್ಲಿ ಪ್ಯೂನ್ ಕೆಲಸಕ್ಕೆ ಇಂಟರ್ವ್ಯೂ ಬಂದಿದೆ. ಪ್ಯೂನಾ? ಮಚ್ಚ ಇಷ್ಟಪಟ್ಟು ಹೋಗ್ತಿದ್ಯಾ ತಾನೆ? ಏನ್ ಮಾಡೋದು ಮಚ್ಚ, ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು ನಂಗೆ ಇಷ್ಟ ಇಲ್ಲ. ನನ್ಗೂ ಕೆಲಸ ಮಾಡೋಕೆ ಇಷ್ಟ ಇಲ್ಲ, ನಿನ್ಗೂ ಇಷ್ಟ ಇಲ್ಲ ಅನ್ಸುತ್ತೆ. ಏನ್ ಮಾಡೋದು ಮಚ್ಚಿ? ಇಂಟರ್ವ್ಯೂಗೆ ಹೋದ್ರೆ ಏನು ಕ್ವಶನ್ಸ್ ಕೇಳಿದಲೆ ತಕ್ಷಣ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು 4 ತಿಂಗಳು ಸಂಬಳನೂ ಕೊಟ್ಟು ಯಾವಾಗ ಬೇಕಾದ್ರೂ ಬಾ ಹೋಗು ಅಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಇದೆಲ್ಲ ನೀನ್ ಇಂಟರ್ವ್ಯೂ ಅಟೆಂಡ್ ಮಾಡಿ ಪಾಸ್ ಮಾಡಿದ್ರೆ ತಾನೆ. ಮತ್ತೆ ಅದೆಲ್ಲ ಮರ್ತ್ ಬಿಟ್ಬಿಡು, ಹೆದರ್ಬೇಡ. ಹಾಗಾದ್ರೆ ನಾನು ಪಾಸ್ ಆಗಲ್ವಾ? ಅದ್ ಹೆಂಗ್ ಮಚ್ಚ ಪಾಸ್ ಆಗ್ತೀಯ ನೀನು? ಸಪೋಸ್ ಇಂಟರ್ವ್ಯೂ ನಲ್ಲಿ ವೈನ್ ಶಾಪ್ ಎಷ್ಟ್ ಗಂಟೆಗೆ ಓಪನ್ ಮಾಡ್ತಾರೆ, ಎಷ್ಟ್ ಗಂಟೆಗೆ ಕ್ಲೋಸ್ ಮಾಡ್ತಾರೆ, ಆ ತರದ ಕ್ವೆಶ್ಚನ್ ಕೇಳಿದ್ರೆ ಖಂಡಿತವಾಗ್ಲೂ ಪಾಸ್ ಆಗ್ತೀಯಾ. ಆದ್ರೆ ಇದೆಲ್ಲ ಕೇಳಲ್ವಲ್ಲ. ಐ ಲವ್ ಯು ಮಚ್ಚ, ಯು ಆರ್ ಅ ಪಾಸಿಟಿವ್ ಎನರ್ಜಿ. ಸೂಪರ್, ಥ್ಯಾಂಕ್ಸ್ ಮಚ್ಚ. ಏನೋ ಇದೆಲ್ಲ ನೀನು. ಮಚ್ಚ ಬಸ್ ಬಂತು, ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಹಂಗೆ ಸುಮ್ನೆ ವಾಪಸ್ ಬಂದ್ಬಿಡು. ಬೇಡ ಮಚ್ಚಿ, ಕರೆಕ್ಟಾಗಿ ಟೈಮಿಗೆ ಹೋದ್ರೆ ಕೆಲಸ ಎಲ್ಲ ಸಿಕ್ಬಿಡುತ್ತೆ ನಂಗೆ. ಲೇಟಾಗಿ ಹೋಗ್ತೀನಿ, ಸ್ವಲ್ಪ ಕೆಟ್ಟ. ಏನ್ ಪ್ಲಾನಿಂಗ್ ಮಚ್ಚ ನಿಂದು. ಮಕ್ಕಳು ಬೇಗ ರೆಡಿ ಆಗ್ಬೇಕು, ಸರಿಯಾಗಿ ಮಾತಾಡ್ಬೇಕು, ಹೆದರ್ಬಾರ್ದು ಸ್ಟೇಜ್ನಲ್ಲಿ. ಓಕೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಮಚ್ಚ ಈ ಬಸ್ಸಲ್ಲಿ ಹೋಗೋಣ. ಬಾ ಬಾ ಬಾ, ಬೇಗ ಬಾ. ಹತ್ತು. ಏನ್ ಮಚ್ಚ ಮಿಸ್ ಮಾಡ್ಕೋತೀನಿ, ಅದೇನೋ ಆಮೇಲೆ ಪ್ಲಾನ್ ಮಾಡ್ತೀನಿ ಅಂದ್ಬಿಟ್ಟು ಮತ್ತೆ ಇದೇ ಬಸ್ ಕತ್ಕೋತೀಯಾ? ನಿನ್ನೆ ತಾನೇ ಹೇಳಿದ್ದು, ಇವಾಗ ಈ ಬಸ್ಸಲ್ಲಿ ಹೋದ್ರೆ ಕರೆಕ್ಟ್ ಟೈಮಿಗೆ ಹೋಗ್ತೀವಿ. ಏನಾಯ್ತು ಇವ್ನಿಗೆ? ಈಗ ಆಡಿದ ಮಾತು ಇನ್ನೊಂದ್ಸಲ ಆಡಲ್ವಲ್ಲ. ಅಬ್ಬಾ, ಒಂದ್ ಹುಡುಗಿ ಈ ತರ ನಕ್ರೆ ಬಸ್ಸಲ್ಲಿರೋ ಹುಡುಗರೆಲ್ಲ ಹುಚ್ಚರಾಗ್ಬಿಡ್ತಾರೆ. ನನ್ ಫ್ರೆಂಡ್ಗೆ ಹುಚ್ಚ ಹಿಡಿತಿದೆ ಅನಿಸ್ತಾ ಇದೆ. ಏನಿವತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟಿಷನಾ? ಏನ್ ಮಚ್ಚ ಏನೋ ಶುರು ಹಚ್ಕೊಂಡಂಗಿದೆ. ವಾವ್, ಏನ್ ಮಚ್ಚ ಒಂದೇ ನೋಟದಲ್ಲಿ ಕಂಡು ಹಿಡಿದ್ಬಿಟ್ಟೆ. ಇದನ್ನ ಕಂಡು ಹಿಡಿಯೋಕೆ PhD ಏನಾದ್ರು ಮಾಡ್ಬೇಕಾಗಿದ್ಯಾ? ಡ್ರಿಂಕ್ ಅಲ್ಲಿ ಸೋಡಾ ಉಕ್ಕೋತಾರ ಪ್ರೀತಿ ಉಕ್ತಾ ಇದೆ. ಬೈ ದಿ ಬೈ, ನಾನು ಸ್ವಲ್ಪ ಬಿಸಿ ಇದ್ದೀನಿ. ಇಫ್ ಯು ಡೋಂಟ್ ಮೈಂಡ್, ನೀನು ಆ ಕಡೆ ನಿಂತ್ಕೋತೀಯಾ? ಏನ್ ಮಚ್ಚ ನೀನು ಎಲ್ಲರ ತರ ಫ್ರೆಂಡ್ಶಿಪ್ ಕಟ್ ಮಾಡ್ತಾ ಇದೀಯಾ? ಫ್ರೆಂಡ್ಶಿಪ್ಪು ಲವ್ 2 ಸಿಮ್ ಇರೋ ಒಂದು ಮೊಬೈಲ್ ಇದ್ದ ಹಾಗೆ. ಒಂದು ಬಿಸಿ ಇರುವಾಗ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅಯ್ಯೋಪ್ಪ, ಯಾಕೆ ಆಡ್ತಾ ಇದೀಯಾ? ಅಯ್ಯೋ, ನನ್ನ ಡ್ರೆಸ್ ಬಿಚ್ಚೋಯ್ತು. ನಾನ್ ಮಾಡ್ತೀನಲ್ಲ. ಕಣ್ಬಿಡ್ಬೇಡ. ನೋಡೀಗ ನಮ್ಮ ಮುರುಘಾ ರೆಡಿ. ಸೊ ಈ ಗೆಟಪ್ ಹಾಕೊಂಡು ನೀನ್ ಏನ್ ಹೇಳ್ಬೇಕು? ನಾನಿರುವಾಗ ಭಯ ಯಾಕೆ? ಅರ್ಥ ಆಯ್ತಾ? ಏನ್ ಟ್ಯಾಲೆಂಟ್ ಗುರು, ಸೂಪರ್ ಆಗಿದೆ ಅಲ್ವಾ? ಹೌದು ಹೌದು ಹೌದು, ತುಂಬಾ ಬ್ರಿಲಿಯಂಟು. ರಾಜ ಆಗಿದ್ದೋನ ಒಂದೇ ಸೆಕೆಂಡ್ ಅಲ್ಲಿ ತಿರ್ಪಿ ಒಂಥರ ಮಾಡಿದಾಳಲ್ಲ, ಅವಳಿಗೆ ಸಾಧ್ಯ. ಮಚ್ಚ ಈಗ ನನ್ನ ಟ್ಯಾಲೆಂಟ್ ನೋಡೋಣ. ಓ ಚಿಕ್ಕ ಮೇಡಮ್, ಸ್ವಲ್ಪ ಬಾಯಿಲಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಹಾಕನ್ ತೋರ್ಸು. ಸೂಪರ್ ಮಚ್ಚ.
ಇದೇ ನಮಗೂ ಹೆಣ್ಮಕ್ಳಿಗಿರೋ ವ್ಯತ್ಯಾಸ. ನಾವೇನೋ ಹೆಣ್ಮಕ್ಳನ್ನ ದೇವತೆ ತರ ನೋಡ್ಕೋಬೇಕು ಅಂತ ಇಷ್ಟಪಡ್ತೀವಿ, ಆದ್ರೆ ಅವ್ರುಗಳು ನಮ್ಮನ್ನ ದೇವದಾಸ್ ಮಾಡೋಕೆ ಆಸೆ ಪಡ್ತಾರೆ. ಇದು ಗೊತ್ತಾಗೋ ಅಷ್ಟಿಗೆ ಜೀವನಾನೇ ಮುಗ್ದೋಗಿರುತ್ತೆ. ಈ ಮೆಸೇಜ್ ಕೇಳಿಸ್ಕೊಳ್ಳೋಕ್ಕಿಂತ ಮುಂಚೆನೆ ಹೋಗ್ಬಿಟ್ಯಾ? ಎಲ್ಲೂ ಹೋದ ರಾಮರಾಜನ್? ಇವತ್ ಬಸ್ಸಲ್ಲಿ ಒಬ್ಬ ನೋಡ್ದೆ ಕಣೆ, ತುಂಬಾ ಜಾಲಿ ಆಗಿರೋ ಕ್ಯಾರೆಕ್ಟರ್, ಭಯಂಕರ ಕ್ಯಾಶುವಲ್, ಚಬಿ, ಚುರುಕಾಗಿದ್ದ. ಐ ಆಮ್ ಸೋ ಹ್ಯಾಪಿ. ಇದೇ ತರದ ಒಬ್ಬನ್ ನಾನು ಹುಡುಕ್ತಾ ಇದ್ದೀನಿ ಕಣೆ. ನಾನು ಅವನ ನೋಡ್ದಾಗ ನಾನು ಹೇಳಿದ್ನಲ್ಲ, ಅವನು ಇಲ್ಲಿಗೆ ಬಂದಿದ್ದಾನೆ. ಐ ಕಾಲ್ ಯು ಬ್ಯಾಕ್ ಲೇಟರ್. ಬಾಯ್. ಓ, ನೀವಾ? ಬಸ್ಸಲ್ಲಿ ನನ್ ನೋಡಿ ಲೈನ್ ಹೊಡಿತಾ ಇದ್ರಿ ಅಲ್ವಾ? ನನ್ನನ್ ನೋಡಿದ್ಮೇಲೆ ಇಷ್ಟ ಆದ್ನಾ? ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೀವು ನನ್ಗೆ ತುಂಬಾ ಇಷ್ಟ ಆಗಿದ್ದೀರಾ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ನಿಮ್ಗೆ ನಾನು ಇಷ್ಟ ಆಗ್ಲಿಲ್ವಾ? ನೀವು ನಂಗೆ ಇಷ್ಟ ಇಲ್ವಾ? ಐ ಲವ್ ಯು. ಇದೇನಾಗ್ತಾ ಇದೆ? ಐ ಲವ್ ಯು ಇಷ್ಟೊಂದು ಗಟ್ಟಿಯಾಗಿ ಇಟ್ಕೊಂಡು ನಿಂತ್ಕೊಂಡು ಬಿಟ್ಟಿದ್ದಾನೆ. ಅಯ್ಯೋ ಮೇಡಮ್ಗೆ ಏನಾದ್ರು ಆಗಿತ್ತು? ಬಿಡಯ್ಯ 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 ಬಿಡು ಬಿಡಯ್ಯ. ಏನ್ ಮಾಡ್ಬಿಡ್ತೀಯ ನೀನು? ಯೋ, ಯಾರೋ ಇವರು? ಯಾರ? ಇವ್ರೇ ಕಣೋ ನಮ್ಮ ಮೇಡಮ್ ಕೌನ್ಸಿಲರು. ಹೋಗಯ್ಯ ಇಲ್ಲಿಂದ, ಹೋಗಯ್ಯ, ಫೈಲ್ ಇಟ್ಕೊಂಡು ಹೋಗಯ್ಯ ನೀನು. ಅಯ್ಯಯ್ಯೋ. ಲಿಫ್ಟ್ 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 ಪ್ಲೀಸ್ ಪ್ಲೀಸ್ ಲಿಫ್ಟ್ ಲಿಫ್ಟ್. ಬಾಸ್, ಸ್ವಲ್ಪ ದೂರ ಹೋಗಿ ಕೇಳಿ. ನೀನ್ ಕೇಳು, ನಾನು ಕೇಳ್ತೀನಿ. ಯಾರಿಗೆ ನಿಲ್ಸ್ತಾರೋ? ಹೌದಾ? ಓಹೋ, IPL ಮ್ಯಾಚ್ ಆಡೋಕ್ ಬಂದಿದೀವಿ. ಇವನು ಕೇಳ್ತಾನಂತೆ, ನಾನು ಕೇಳ್ಬೇಕಂತೆ. ಏನು ಲಿಫ್ಟ್ ಬೇಕಾ? ಕೇಳಿದ್ಯಲ್ಲ, ಹತ್ಕೊಂಡೋಗ್ಬೇಕು ತಾನೆ? ಬೇಡ, ನೀನ್ ಹೋಗು. ನಾನ್ ಟ್ರಿಪ್ಪಲ್ಸ್ ಓಡಿಸ್ತೀನಿ, ಇಬ್ರು ಕೂತ್ಕೊಳ್ಳಿ. ಹಾಗಾದ್ರೆ ಏನು ಬರ್ತೀರಾ? ಬಿಟ್ರೆ ರೋಡಲ್ಲಿ ನಮ್ಮನ್ನು ಎತ್ತಾಕಿ ನೀನು ಬೀಳ್ತೀಯ. ಹೋಗಮ್ಮ, ಸುಮ್ಮನೆ ಟೈಮ್ ಪಾಸ್ ಮಾಡಕ್ಕೆ ಮತ್ತೆ. ಸ್ಕೂಟಿ ಯಾರು ಕೊಡ್ತಾರೋ? ಸರಿಯಾಗಿರೋದು ಬರ್ತಾ ಇದೆ. ಇವ್ರು ಲಿಫ್ಟ್ ಕೊಟ್ಟರೆ ಹೋಗ್ಬೋದು. ಇವನು ಎರಡು ಜಲ್ ಸುರಿಸ್ತಾ ಇದ್ದಾನೆ. ಇವ್ ನಮ್ ಧೋನಿ ಫ್ರೆಂಡ್ ಅಲ್ವಾ? ಹಲೋ ಪ್ಲೀಸ್, ಪ್ಲೀಸ್ ಎಕ್ಸ್ಕ್ಯೂಸ್ ಮಿ ಮೇಡಮ್, ನನಗೆ ಕಣ್ಣು ಕಾಣಲ್ಲ. ನನಗೆ ಸ್ವಲ್ಪ ಹೇಳಿದ ಕಡೆ ಡ್ರಾಪ್ ಕೊಡ್ತೀರಾ? ಕಾಣಲ್ವಾ? ಸುಳ್ಳು ಹೇಳ್ತಾ ಇದ್ದಾನೆ. ನೀವೇನು ಮಾತಾಡ್ಲಿಲ್ಲ. ಮೇಡಮ್ ಅಂತ ಕಂಡಿಡ್ತಿದ್ದಾನೆ. ಅದು ಸಿಂಪಲ್ ಲಾಜಿಕ್. ಪಲ್ಸರ್ ಸೌಂಡ್ ಕೇಳಿಸಿದ್ರೆ ಬಾಯ್ಸ್, ಬುಲೆಟ್ ಸೌಂಡ್ ಕೇಳಿಸಿದ್ರೆ ಅಂಕಲ್ಸ್, ಸ್ಕೂಟಿ ಸೌಂಡ್ ಕೇಳಿದ್ರೆ ಮೇಡಮ್ ತಾನೆ. ಯಾರಿಂಗೆ ಬಾ ಒಂದಿದ್ದು? ರಿಯಲಿ ಸೂಪರ್ ಕಂಡ್ರಿ. ಬನ್ನಿ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ಮೇಡಮ್ ನಂಬೇಡಿ, ಸುಳ್ಳು ಹೇಳ್ತಾ ಇದ್ದಾನೆ. ಅದೆಲ್ಲ ಮೇಡಮ್ ನೋಡ್ತಾರೆ, ನೀವು ಹೋಗಿ ಸರ್. ಮೇಡಮ್ ನಂಬೇಡಿ, ಕೂತ್ಕೊಳ್ಬೇಡಿ ಅವಳನ್ನ. ಹಲೋ ಹಲೋ, ಬ್ಯಾಕ್ ಬಿಟ್ರೆ ಮುಂದೆನೆ ಕೂತ್ಕೊಂಡ್ ಬಿಡ್ತೀಯಲ್ಲ. ಸಾರಿ. ಓ, ಇದು ಹಿಂದೆಗಡೆ ಸೀಟಾ? ಸರಿ, ಕೂರ್ಸ್ಕೊಂಡು ಹೋಗ್ಬೇಡಿ ಮೇಡಮ್. ಏನ್ ಸೀಟ್ ಇದು? ಮನೆ ಮುಂದೆ ಇರೋ ಮೆಟ್ಲು ತರ ಇದೆ. ಏನಾದ್ರೂ ಬ್ರೇಕ್ ಹಾಕಿದ್ರೆ ಸೀದಾ ಬಂದು ಮುಂದೆ ಬಿದ್ದೋಗಾಗತ್ತೆ. ಆಮೇಲೆ ಇಬ್ರು ಬೀಳೋದೆ. ಹಾ ಅಲ್ಲ, ನಿಮ್ ಕಣ್ಣು ಹೋಗಿದ್ದು ಹೇಗೆ ಹೇಳಿ? ಅದು ಒಂದ್ಸಲ ಬಿಸಿ ನೀರಲ್ಲಿ ಸ್ನಾನ ಮಾಡುವಾಗ ಕಣ್ಣು ಹೊರಟೋಯ್ತು. ಸ್ನಾನ ಮಾಡುವಾಗ ಕಣ್ಣು ಹೊರಟೋಯ್ತಾ? ತಣ್ಣೀರು ಅಂದ್ಕೊಂಡು ಕುದಿಯೋ ನೀರನ್ನ ನಾನು ಕಣ್ಣಿಗೆ ಹಾಕೋಬಿಟ್ಟೆ. ಸರಿ, ನೀವ್ ಎಲ್ಲಿಗೆ ಹೋಗ್ಬೇಕು? ನೀವೆಲ್ಲಿ ಹೋಗ್ತಾ ಇದ್ದೀರೋ ಅಲ್ಲಿಗೆ ನಾನು ಬರ್ತೀನಿ. ಹೌದಾ? ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಏನ್ರಿ ಹೇಳ್ತಾ ಇದ್ದೀರಾ? ಏನಂದ್ರೆ ನನ್ ಡ್ಯೂಟಿ ಇರೋದೇ ಅಲ್ಲಿ. ನಾನು ಕಾನ್ಸ್ಟೇಬಲ್ ಕನಕ. ಏಯ್, ನೀನು ಧೋನಿ ಫ್ರೆಂಡ್ ಅನ್ನೋದು ನನಗೆ ಗೊತ್ತು. ನಿನ್ ಕಣ್ ಚೆನ್ನಾಗಿ ಕಾಣಿಸುತ್ತೆ ಅಂತಾನು ನನಗೆ ಗೊತ್ತಿದೆ. ಧೋನಿ ಅವ್ರ ಅತ್ತೆ ಮಗಳು ನೀನೇನಾ? ಏನು? ನಾನು ಪೊಲೀಸ್ ಅಂತ ಹೇಳಿದ್ಮೇಲೂ ನನ್ನ ಸೊಂಟ ಮೇಲೆ ಕೈ ಇಟ್ಟಿದ್ಯಾ? ಇಳಿಯೋ ಕೆಳಗಡೆ. ಮಗನೇ, ಇನ್ನೊಂದ್ಸಲ ಸುಳ್ಳು ಪಳ್ಳು ಹೇಳ್ಕೊಂಡು ಹೋಗೋ ಬರೋ ಹೆಣ್ಮಕ್ಳನ್ನ ಕಾಡ್ಸೋದ್ ಮಾಡಿದ್ರೆ ಸುಟ್ಟಾಕ್ಬಿಡ್ತೀನಿ. ಸುಡೋಕ್ ನಾನೇನ್ ಬದ್ನೆಕಾಯ? ಹೋಗೋ ಹೋಗೋ. ಹೋಗಕ್ ಮುಂಚೆ ಒಂದ್ ಡೌಟ್ ಪೊಲೀಸ್. ಏನೋ? ಡೈನಿಂಗ್ ಟೇಬಲ್ ಹೈಟ್ ಇಲ್ಲ, ನೀವೊಬ್ರು ಕಾನ್ಸ್ಟೇಬಲ್. ಅಪ್ಪನ್ ಗೊತ್ತಿರೋ ಕೌನ್ಸಿಲರ್ನೇ ಹತ್ಕೊಂಡ್ಬಿಟ್ಟಿದ್ದೀನಿ. ಮನೆಯೊಳಗೆ ಹೋಗ್ಲಾ ಅಥವಾ ಮನೆ ಬಿಟ್ಟು ಹೋಗ್ಬಿಡ್ಲಾ? ಹಲೋ,
ನಾನು ಮಾತಾಡ್ತಿರೋದು. ನಾನಂದ್ರೆ ಯಾರು? ಯು ನಾಟಿ. ಈಗ ತಾನೇ ನನ್ನ ಹತ್ರ ಕೆಲ್ಸ ಕೇಳ್ಕೊಂಬಂದು ಆಗ್ಲೇ ನನ್ನನ್ ಮರ್ತ್ ಬಿಟ್ಟಿಯಾ? ಅಯ್ಯೋ ಮೇಡಮ್, ಸಾರಿ ಮೇಡಮ್. ಪ್ಲೀಸ್ ಡೋಂಟ್ ಕಾಲ್ ಮೀ ಮೇಡಮ್. ನನ್ನ ಹೆಸರು ಐಶ್ವರ್ಯ. ನೀವು ಪ್ರೀತಿಯಿಂದ ನನ್ನ ಐಸು ಐಸು ಅಂತ ಕರಿಬೋದು. ಐಸಾ? ನಾ ಇದುವರೆಗೂ ಸಮುದಾಯ, ಮಕ್ಕಳ ಕಲ್ಯಾಣ ಇದ್ರ ಬಗ್ಗೆನೇ ಕೆಲಸ ಮಾಡ್ತಿದ್ದೆ. ಇದೇ ಮೊದಲನೇ ಸಲ ನನ್ನ ಡೆವಲಪ್ಮೆಂಟ್ ಬಗ್ಗೆ ನಾನು ಯೋಚನೆ ಮಾಡಿರೋ ತರ ಮಾಡಿದ್ದು ನೀವೇ. ಏನ್ ಹೇಳ್ತಿದ್ದಾಳೆ ಇವಳು? ಸೊ ಯು ಆರ್ ಸೆಲೆಕ್ಟೆಡ್. ಬೇಗ ಬಂದು ಜಾಯಿನ್ ಆಗ್ಬಿಡಿ. ಈ ಬಾಗ್ಲು ನಿಮ್ಗೋಸ್ಕರ ಯಾವಾಗ್ಲೂ ತೆರೆದೇ ಇರುತ್ತೆ. ಓಕೆ ಮೇಡಮ್, ಇಡ್ಲಾ? ನಾ ಯಾವಾಗ್ಲೂ ಇಟ್ಬಿಟ್ಟೆ ನಿಮ್ಮನ್ನ ನನ್ನ ಮನಸ್ಸಿನಲ್ಲಿ. ಮೇಡಮ್, ನಾನು ಫೋನ್ ಇಡ್ತೀನಿ ಇವಾಗ. ರಾಮದು ಇಟ್ಬಿಟ್ರಾ? ಇಟ್ಸ್ ಓಕೆ. ಮಚ್ಚ, ಇಡೀ ವಾರ್ಡಲ್ಲಿ ಈ ತರ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿರೋನು ನೀನೇ ಫಸ್ಟ್. ಇದನ್ನ ನಾವು ಮೆಚ್ಚಲೇಬೇಕು ಮಕ್ಕ. ಏನಪ್ಪ ಕೆಲಸ ಸಿಕ್ತು? ಹೇಯ್, ನಾನು ಮಾತಾಡ್ತಾನೆ ಇದ್ದೀನಿ, ಗೋಡೆ ಮೇಲೆ ಏನೋ ಮಾಡ್ತಾ ಇದೀಯಾ? ಮಚ್ಚಿ, ಇದು ಯಾರು ಅಂತ ಗೊತ್ತಾ? ಯಾರು? ಸತ್ತೋಗಿರೋ ಮಾಯಾನಾ? ಅಲ್ಲ ಕಣೋ, ನನ್ ದೇವತೆ. ಏಯ್, ಆ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೋ. ನೀನ್ ನೋಡಿದ್ರೆ ಈ ತರ ಬಿಡಿಸ್ತಾ ಇದೀಯಾ? ದೇವಸ್ಥಾನದಲ್ಲಿ ಹಾಕೋ ದೃಷ್ಟಿಗೊಂಬೆ ತರ. ಅದ್ ಸರಿ, ಆ ಹುಡುಗಿ ನಿನ್ನ ಲವ್ ಮಾಡ್ತಾ ಇದ್ದಾಳಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಮೇ ಬಿ ಈ ಆರ್ಟ್ ನೋಡಿದ್ಮೇಲೆ ಅವಳಿಗೆ ಲವ್ ಬರ್ಬೋದೋ ಏನೋ. ಈ ಚಿತ್ರ ನೋಡಿದ್ರೆ ಅವಳಿಗೆ ಲವ್ ಗಿವ್ ಬರಲ್ಲ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಷ್ಟೇ. ದಯವಿಟ್ಟು ಈ ಚಿತ್ರನ ನೀನ್ ಅವಳಿಗೆ ತೋರಿಸ್ಬಿಡ್ಬೇಡಪ್ಪ. ರೋಡಲ್ಲಿ ಹಾಕೊಂಡು ನಿನ್ನ ಹೊಡೆದ್ ಬಿಡ್ತಾಳೆ. ನಿನ್ನ ಇಷ್ಟಪಡ್ತಿದ್ದಾಳ ಅಂತ ತಿಳ್ಕೊಂಡು ಲವ್ ಮಾಡ್ಬೇಕು ತಾನೆ? ಹುಡುಗಿ ಲವ್ ಮಾಡಿದ್ರೆ ಮಾತ್ರ ಹುಡುಗ ಲವ್ ಮಾಡ್ಬೇಕು ಅಂತ ನನ್ನ ರೂಲ್ಸ್ ಇದೆಯಾ? ನೋಡು, ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಹುಲಿ ಮುಂದೆ ಹೋಗಿರೋ ಜಿಂಕೆ, ಹುಡುಗಿ ಹಿಂದೆ ಹೋಗಿರೋ ಹುಡುಗ, ಉದ್ಧಾರ ಆಗಿರೋ ಚರಿತ್ರೆನೇ ಇಲ್ಲ. ನಾನು ಹಂಗೆ ಅನ್ಕೊಂಡಿದ್ದೆ ಮಗ. ಬೆಳಗ್ಗೆ ನಾನು ನೋಡಿ ಸ್ಮೈಲ್ ಮಾಡಿದ್ಲು ನೋಡು, ಅವಾಗ ನನ್ಗೆ ಗುಂಡ್ ಹಾಕ್ದಷ್ಟು ಸಂತೋಷ ಆಯ್ತು ಮಚ್ಚ. ಡೈಲಿ ಫ್ರೀ ಆಗಿ ತಾನೇ ನಿನ್ ಗುಂಡ್ ಹಾಕೋದು. ಸರಿ, ಅವಳನ್ನ ನೋಡ್ದೆ, ಲವ್ ಮಾಡ್ದೆ, ಓಕೆ. ಆದ್ರೆ ಇಷ್ಟು ದೊಡ್ಡ ಸಿಟಿಲಿ ಅವಳು ನಂಬರ್ ಇಲ್ದೆ, ಅಡ್ರೆಸ್ ಇಲ್ದೇಲೆ ಹೆಂಗ್ ಕಂಡಿಡಿತೀಯ ಅವಳನ್ನ? ನಾನ್ ನಿನ್ ಫ್ರೆಂಡ್ ಮಾಡ್ಕೊಂಡಿರೋ ಪಾಪಕ್ಕೆ ಎದ್ದು ಬಿದ್ದು ನಾನ್ ಅವಳನ್ನ ಹುಡುಕ್ತಾ ಇರ್ಬೇಕು ಅಲ್ವಾ? ನಿಂಗೆ ಯಾಕೆ ಕಷ್ಟ ಕೊಡಲ್ಲ ಬಿಡು. ಅವಳ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಂಗೆ ಗೊತ್ತು. ಒಂದ್ ನಿಮಿಷ ಇರು, ಐಬ್ರೋಸ್ಗೆ ಟಚ್ ಅಪ್ ಮಾಡ್ತೀನಿ. ಮಾಡು ಮಾಡು. ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಅಪ್ಪನ ಹತ್ರನೂ ಹೋಗಿ ಹೇಳು. ಎಕ್ಸ್ಕ್ಯೂಸ್ ಮೀ, ನಾನೊಂಚೂರು ಮಾತಾಡ್ಕೊಂಡು ಬರ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂತ ಹೇಳ್ದ, ಹೆಂಗ್ ಮಾತಾಡ್ತಾನೆ? ನಂಗೆ ಈಗ್ಲೇ ಮದ್ವೆ ಬೇಡ ಅಪ್ಪ. ಮೊದ್ಲೇ ನಂಗೊಂದ್ ಕೆಲ್ಸ ಸಿಗ್ಬೇಕು. ಓಕೆ ನೋಡ್ ಮಗು, ನಿನ್ನ ಆಸೆ ಜಾಬ್ ಸಿಗ್ಬೇಕು ಅಂತ, ನಮ್ಮ ಆಸೆ ಮದ್ವೆ ಆಗ್ಬೇಕು ಅಂತ. ಮದ್ವೆ ಆಗಿ ಅಪ್ಪ ಒಂದ್ ನಿಮಿಷ, ಎಲ್ಲೋ ಮೊಬೈಲ್ ರಿಂಗ್ ಆಗ್ತಾ ಇದೆಯಲ್ಲ. ಯಾರ್ ಫೋನ್ ಇದು? ಹೇಗಿದ್ದೀರಾ? ನೀವ್ ಯಾರ್ರೀ? ಐ ಆಮ್ ಧೋನಿ. ಆ ಮೊಬೈಲು ನಿಮ್ಮ ಹತ್ರ ಹೇಗ್ ಬಂತು? ಏನೋ ನಂಗೆ ಗೊತ್ತಿರೋ ತರ ಕೇಳ್ತಿದ್ದೀರಲ್ಲ, ನಂಗೇನ್ ಗೊತ್ತು? ಇವತ್ತು ಬೆಳಿಗ್ಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಫಾರಿನ್ ಲಾಜ್ ಅಲ್ಲಿ ಏನಾದ್ರು ಬಂದಿದ್ರಾ? ಇಲ್ಲ. ಮಹಾಬಲಿಪುರಂನಲ್ಲಿ ಸ್ಕಲ್ಪ್ಚರ್ ಶಿಲ್ಪಕಲೆ ಏನಾದ್ರು ನೋಡಕ್ ಬಂದಿದ್ರಾ? ಇಲ್ಲ ರೀ. ಮತ್ತೆ ಎಲ್ಲಿಗೆ ಹೋಗಿದ್ರಿ? ಮಾರ್ನಿಂಗ್ 25G ಬಸ್ಸಲ್ಲಿ ಹೋದೆ. 25G ನಾ? ನಾನು ಅದರಲ್ಲೇ ಹೋಗಿದ್ದೆ. ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಎನಿವೇ, ಈ ಫೋನ್ ವಿಷಯವಾಗಿ ಒಬ್ರು ಒಳ್ಳೆಯವರನ್ನ ಮೀಟ್ ಮಾಡಿದಲ್ಲ, ಅದೇ ಸಂತೋಷ. ಏನ್ ಹೇಳ್ತಿದ್ದೀರಾ? ಈ ತರ ಮೊಬೈಲ್ ಯಾರಿಗಾದ್ರೂ ಸಿಕ್ಕಿದ್ರೆ ಅದನ್ನ ಅಡ ಇಟ್ಟು ಗುಂಡ್ ಹಾಕ್ತಾರೆ. ನೀವು ಗುಂಡ್ ಹಾಕ್ಲೇ ಇಲ್ಲ. ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಅದರಲ್ಲೇ ಅರ್ಥ ಆಯ್ತು ನೀವು ತುಂಬಾ ಒಳ್ಳೆಯವರು ಅಂತ. ಓಕೆ ಓಕೆ, ಮಾರ್ನಿಂಗ್ 10 ಗಂಟೆಗೆ ಬರ್ತಾ ಗೊತ್ತೀರಾ? ಓಕೆ. 10 ಗಂಟೆಗ? ಅದು ನನ್ನ ಒಳ್ಳೆ ಮಲಗೋ ಟೈಮು ಮೇಡಮ್. 10 ಗಂಟೆಗೆ ನನಗೆ ಫಾರಿನ್ ಡೆಲಿಗೇಟ್ ಜೊತೆ ಮೀಟಿಂಗ್ ಇದೆ. ಓ, ಈವ್ನಿಂಗ್ ಬೀಚ್ ಅಲ್ಲಿ ನಾನು ಯೋಗ ಮೆಡಿಟೇಷನ್ ಎಲ್ಲ ಮಾಡಕ್ಕೆ ಅಂತ ಬರ್ತೀನಿ. ಅಲ್ಲೇ ಮೀಟ್ ಮಾಡ್ಬೋದಲ್ಲ? ಆಯ್ತು, ನಾನೇ ಬರ್ತೀನಿ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಹೆಸರೇನು ಅಂತ ಕೇಳ್ಬೋದಾ? ಸೀತಾ. ಸೀತಾ, ನಾಳೆ ಸಂಜೆ 5 ಗಂಟೆಗೆ ಬೀಚ್ ಅಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್. ಮಚಿ, ಈ ಹುಡುಗಿ ಹೆಸರು ಸೀತಾ ಅಂತ. ಸೀತಾನೋ ಗೀತಾನೋ ಅದ್ ಬಿಡು. ಈಗಿನ ಕಾಲದಲ್ಲಿ ಹುಡುಗಿರ ನಂಬರ್ ತಗೊಳ್ಳೋದು, ಕರ್ನಾಟಕದಿಂದ ನೀರ್ ತರೋದು ಎಷ್ಟು ಕಷ್ಟನೋ ಅಷ್ಟೇ ಕಷ್ಟ. ಮಚಿ, ಅವ್ರ ನಂಬರ್ ತಗೊಳ್ಳೋದು ಕಷ್ಟ ಹೌದು, ಆದ್ರೆ ನಮ್ಗೆ ಗೊತ್ತಿರೋ ನಂಬರ್ಗೆ ಕಾಲ್ ಮಾಡೋದು ತುಂಬಾ ಈಸಿ ಅಲ್ವಾ? ಅರ್ಥ ಆಗ್ಲಿಲ್ವೇ? ಮಚಿ, ನನ್ನ ಬೆಸ್ಟ್ ಫ್ರೆಂಡ್ ಮೊಬೈಲ್ ಅನ್ನ ಅವಳಿಗೆ ಗೊತ್ತಾಗದಿರೋ ಹಾಗೆ ಅವಳ ಬ್ಯಾಗ್ ಅಲ್ಲಿ ನಾನು ಹಾಕ್ಬಿಟ್ಟೆ. ಒಳ್ಳೆ ಐಡಿಯಾ ಅಲ್ವಾ? ನಿನ್ಗೆ ಬೆಸ್ಟ್ ಫ್ರೆಂಡಾ? ಯಾರೋ ಅವನು? ನೀನೆ. ಅವ್ಳ ಬ್ಯಾಗ್ ಅಲ್ಲಿ ಇಟ್ಟಿದ್ ನನ್ ಫೋನಾ? ಏಯ್, ನನ್ ಫೋನ್ ಯಾಕೋ ಇಟ್ಟೆ? ಮಚಿ, ನನ್ ಫೋನ್ ಹಾಕಿದ್ರೆ ನಮ್ಮ ಅಪ್ಪನಿಗೆ ಗೊತ್ತಾಗುತ್ತೆ, ನಿಂಗೆ ಗೊತ್ತಲ್ಲ, ಅದಕ್ಕೆ ಹಾಕ್ಬಿಟ್ಟೆ ಅಷ್ಟೇ. ಅದ್ ಬಿಡು, ನಾಳೆ ಈವ್ನಿಂಗ್ ಬೀಚಲ್ಲಿ ಸಿಗ್ತೀವಲ್ಲ, ಅವಾಗ ಸಿಗುತ್ತೆ. ಸೀತಾ, ಎಸ್, ನಾಳೆ ಬರ್ತಾ ಇದ್ದೀನಿ ಸೀತಾ. ಎಸ್. ಏನೋ ಐಡಿಯಾ ಮಾಡಿದೆ?
ಎಲ್ಲ ವೇಸ್ಟ್ ಆಗೋಯ್ತು. ಛೇ, ಯಾರಿವರು ನಮ್ಮನ್ನ ಈ ತರ ಓಡಿಸ್ಕೊಂಡು ಬರ್ತಾ ಇದಾರಲ್ಲ? ಅಮ್ಮ, ಯಾವುದೋ ಒಂದು ಸೀರಿಯಲ್ ನೋಡ್ದಾಗಿದೆಯಲ್ಲ. ಯಾರು ಇವರೆಲ್ಲ? ನಿಮ್ ಮುಖಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀವು ರೌಡಿ ಮೆಟೀರಿಯಲ್ ಅಲ್ಲ ಅಂತ. ಏನೋ ಲೂಸ್ಗೊಳ್ತಾರ ನೀವು ಹೇ ಹೇ ಅಂತ ಇದ್ದೀರಾ. ನಮಸ್ಕಾರ ಮೇಡಮ್, ನೀವು? ನಾನೇ ಈ ಏರಿಯಾಗೆ ಕೌನ್ಸಿಲರ್. ನನ್ನನ್ ಯಾಕೆ ಮೇಡಮ್ ಹಿಡ್ಕೊಂಡ್ ಬರಕ್ ಹೇಳಿದ್ರಿ? ಎತ್ತಾಕೊಂಬಂದ್ರ ಕರ್ಕೊಂಬರಕ್ ಹೇಳದ್ನಲ್ಲ. ಬ್ರೋ ಮೊದ್ಲು ಕೂತ್ಕೊಳ್ಳಿ. ನೀವು ಏನಂದ್ರಿ? ನಾನ್ ನಿಮ್ಗೆ ಬ್ರದರಾ? ಅದು ಬಿಡಿ ಬ್ರೋ. ಏನೇ ಆಗ್ಲಿ ನಾನ್ ಕೌನ್ಸಿಲರ್ ಆದಾಗಿಂದ ತುಂಬಾ ಓಪನ್ ಟೈಪ್. ಏನೇ ಆಗ್ಲಿ ಡೈರೆಕ್ಟ್ ಆಗಿ ಡೀಲಿಂಗ್. ಆದ್ರೂ ಈ ತರ ವಿಷಯಗಳಲ್ಲಿ ಡೈರೆಕ್ಟ್ ಆಗಿ ಹೇಳಕ್ ಆಗೋದಿಲ್ಲ ನೋಡೋ ಬ್ರೋ. ನಾಚಿಕೆ ಆಗುತ್ತೆ ಬ್ರೋ. ಏನ್ ಬ್ರೋ, ಇದೇ ಲವ್ವಾ ಬ್ರೋ? ಲವ್ವಾ? ಎಸ್ ಬ್ರೋ, ಐ ಆಮ್ ಇನ್ ಲವ್. ಯಾಕೆ ನಿಮ್ಗೆ ಲವ್ ಲಾಂಡ್ರಿ ತರ ಇಷ್ಟೊಂದು ಲೇಟ್ ಆಗಿ ಬರ್ತಾ ಇದೆ? ಯಾವುದೇ ಪ್ರೀತಿ ದೂತ ಇಲ್ಲ ಅಂದ್ರೆ ಸಕ್ಸಸ್ ಆಗೋದಿಲ್ಲ. ಅದ್ರಲ್ಲೂ ಅವರು ನೀವ್ ಹೇಳಿದ್ರೆ ತಟ್ಟಂತ ಒಪ್ಕೊಂಡ್ಬಿಡ್ತಾರೆ. ಅದಕ್ಕೆ ನೀವು ನನ್ನ ಪ್ರೀತಿಯ ದೂತ ನೀವೇನೆ. ಪ್ರೀತಿಯ ದೂತನ? ಹೌದು. ಆ ನಿಮ್ಮವರು ಯಾರು? ಯುವರ್ ಫ್ರೆಂಡ್ ಮಿಸ್ಟರ್ ರಾಮ್. ಯಾರಂದ್ರೆ? ರಾಮುನ? ಎಸ್. ಅವ್ರು ಯಾವಾಗ ಬಂದು ನನ್ನ ಟಚ್ ಮಾಡಿದ್ರು ಅವಾಗಿಂದ ನಂಗೆ ಲವ್ ಆಗ್ಬಿಟ್ಟಿದೆ. ಸ್ನಾನ ಮಾಡಕ್ ಹೋದ್ರೆ ಬಾತ್ರೂಮ್ ಬಟ್ಟೆಗಳಲ್ಲೂ ಅವರೇ ಇರ್ತಾರೆ. ಊಟ ಮಾಡಕ್ ಹೋದ್ರೆ ಚಪಾತಿಲೂ ಅವರೇ ಇರ್ತಾರೆ. ಅದಕ್ಕೆ 2 ದೋಸೆ ತಿನ್ಬಿಡಿ, ಸರಿ ಹೋಗುತ್ತೆ. ತಮಾಷೆ ಮಾಡ್ಬೇಡಿ ಬ್ರೋ. ಲವ್ ಫೀಲಿಂಗ್ಸ್ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋ. ಲವ್ ಫೀಲಿಂಗ್ ಅಲ್ಲಿ ಇವಾಗ ಗುಂಡಾಕೋದಕ್ಕೂ ಶುರು ಮಾಡ್ಬಿಟ್ರ? ಇದು ನಿಂಗೆ ಅದಪ್ಪ. ಏನ್ ನನ್ ಬೆಲೆಗೆ ಕೊಂಡ್ಕೋಬೇಕು ಅಂತ ಅನ್ಕೊಂಡಿದೀರಾ? ನಾನ್ ಕುಡಿಬೇಕು ಅಂತ ನನ್ನ ಸ್ನೇಹನ ಪಣಕ್ಕಿಡೋದಿಲ್ಲ. ನಾನ್ ಲಾಭಕ್ಕೆ ಸೋಲೋದಿಲ್ಲ. ಯಾವಾಗ್ಲೂ ಪ್ರೀತಿ ನಂಟಿಗೆ ಸೋಲ್ತೀನಿ. ಗುಡ್ ಬೈ ಬ್ರೋ. ಎಲ್ಲ ಓಕೆ. ಈ ವಯಸ್ಸೇ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು. ಅವನಿಗೆ 25, ನಿಮ್ಗೆ 45, ನಿಮ್ಗೆ 35. ಅಯ್ಯೋ ಬಿಡು ತಂಗಿ, ಪ್ರೀತಿಗೆ ವಯಸ್ಸು ಮುಖ್ಯನಾ? ಅಲ್ಲ, ಮನಸ್ಸು ಮುಖ್ಯ. ಅವ್ರು ಯಾರೋ ಒಬ್ರು ಹುಡುಗಿನ ಪ್ರೀತಿಸ್ತಾರೆ ಅಂತ ನಂಗೆ ಗೊತ್ತು. ಆದ್ರೆ ನನ್ನ ಹತ್ರ ಇಲ್ದಿರೋದು ಆ ಹುಡುಗಿ ಹತ್ರ ಏನಿದೆ ಅಂತ ನಂಗೆ ಗೊತ್ತಾಗಬೇಕು. ಏನಾದ್ರೂ ಇರ್ಲಿ ಬಿಡ್ಲಿ, ನಿಮ್ ತರ ಅಲ್ಲಿರೋ ಯಾವ್ದಾದ್ರೂ ಹುಡುಗಿ ಇದಲ್ಲ ನೋಡಿ, ಬೆಳ್ಳಿಗೆ ಎಷ್ಟು ಉದ್ದುಕ್ಕಿದೆ. ಇದೆಲ್ಲ ಮ್ಯಾಟ್ರ ತಂಗ್ಯವ. ಏನೇ ಆಗ್ಲಿ ಆ ಪ್ರೀತಿ ಗೆಲ್ಬಾರ್ದು. ಅದೇ ನಿಮ್ ಮೊದಲನೇ ಕೆಲಸ. ಅರ್ಥ ಆಯ್ತಾ ಬ್ರೋ? ಬಿಡು, ಈಗ್ಲೇ ಮುರಿತೀನಿ. ಆ ಫೋನ್ ಸ್ವಲ್ಪ ಕೊಡಿಲಿ. ಹಲೋ, ನಾನ್ ರಾಮುವಿನ ಫ್ರೆಂಡ್ ಮಾತಾಡ್ತಾ ಇರೋದು. ನಾನು ಹೇಳೋದನ್ನ ನೀವು ಗಮನ ಕೊಟ್ಟು ಕೇಳಿ. ನೀವು ಮಾತಾಡ್ತಾ ಇರೋದು ನನ್ನ ಮೊಬೈಲಲ್ಲಿ. ನಿಮ್ಗೆ ಡೌಟ್ ಏನಾದ್ರೂ ಬಂದ್ರೆ ಒಳಗೋಗಿ ಫೋಟೋಸ್ ಎಲ್ಲ ನೋಡಿ, ಆವಾಗ ಗೊತ್ತಾಗುತ್ತೆ. ಏನ್ ಹೇಳ್ತಿದ್ದಾನೆ ಇವನು? ಇವನ ಯಾವಾಗ ಇವನ್ ಫೋನು ನನ್ನ ಬ್ಯಾಗ್ ಬಂತು ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಮಿಸ್ ಆಗೇನ್ ಬಂದಿಲ್ಲ, ಪ್ಲಾನ್ ಮಾಡಿನೇ ಬಂದಿರೋದು. ಇನ್ನೂ ಒಂದಷ್ಟು ಫೋಟೋ ಸ್ಕ್ರೋಲ್ ಮಾಡಿ ನೋಡಿ, ಅದರಲ್ಲಿ ನನ್ನ ಫ್ರೆಂಡ್ ಇರ್ತಾನೆ. ಇವನೇ ನನ್ನ ಫೋನನ್ನ ಪ್ಲಾನ್ ಮಾಡಿ ನಿಮ್ ಬ್ಯಾಗಲ್ಲಿ ಹಾಕಿದ್ದು. ಅವನ್ ಯಾಕೆ ನನ್ ಬ್ಯಾಗಲ್ಲಿ ಮೊಬೈಲ್ ಇಡ್ಬೇಕು? ಯಾಕೆಂದ್ರೆ ಅವ್ನು ನಿಮ್ಮನ್ನ ಲವ್ ಮಾಡ್ತಾ ಇದ್ದಾನೆ. ನಿಮ್ಮನ್ನ ಇಂಪ್ರೆಸ್ ಮಾಡಬೇಕು ಅಂತ ಈ ತರ ನೀಚ್ ಕೆಲಸ ಮಾಡಿದ್ದಾನೆ. ತುಂಬಾ ಹೆಣ್ಮಕ್ಳ ಜೊತೆ ಟೈಮ್ ಪಾಸ್ಗೆ ಅಂತ ಹೀಗೆಲ್ಲ ಮಾಡ್ತಾ ಇರ್ತಾನೆ. ಅದರಲ್ಲಿ ನೀನು ಒಬ್ಳು. ಏರ್ಪೋರ್ಟು, ಬಿಸ್ನೆಸ್ ಎಲ್ಲ ಸುಳ್ಳು. 5 ಪೈಸೆನೂ ಇಲ್ದೇನೆ ಇರೋ ಹುಡುಗ ಅವನು. ನಿಮ್ಮನ್ನ ಏನೇನೋ ಹೇಳಿ ನಂಬಿಸ್ಬಿಟ್ಟಿದ್ದಾನೆ. ಅವ್ನು ಒಳ್ಳೆಯವನಲ್ಲ. ನಿಮ್ಮನ್ನ ನೋಡಿದ್ರೆ ನನ್ನ ತಂಗಿ ತರ ಇದ್ದೀರಾ. ಸಿಸ್ಟರ್ ಮುಖ್ಯನೋ ಫ್ರೆಂಡ್ ಮುಖ್ಯನೋ ಅಂತ ಯೋಚಿಸಿದಾಗ ಸಿಸ್ಟರ್ ಮುಖ್ಯ ಅಂತ ಅನಿಸ್ತು. ಅದಕ್ಕೆ ನಿಮ್ಗೆ ಫೋನ್ ಮಾಡಿ ಎಲ್ಲ ಸತ್ಯ ಹೇಳ್ತಾ ಇದ್ದೀನಿ. ಯೋಚನೆ ಮಾಡಿ ಹೆಜ್ಜೆ ಇಡಮ್ಮ. ಬಾಯ್. ಈಗ ಅವನಿಗೆ ಹಲೋ ಫ್ರೆಂಡ್. ನಿನ್ ಫೋನ್ಗೆ ವೇಟ್ ಮಾಡ್ತಾ ಇದ್ದೆ, ಏನೂ ವರ್ಕೌಟ್ ಆಗ್ಲಿಲ್ಲ. ಒಂದು ಮುಖ್ಯವಾದ ವಿಷಯಕ್ಕೆ ನಾಳೆ ನಾವಿಬ್ರು ಮೀಟ್ ಮಾಡ್ಬೋದಾ? ಸರಿ ಫ್ರೆಂಡ್.
ನೀವು ಕೊಟ್ಟ ಬೆಲೆಗೆ ನಾನು ಕೆಲಸ ಮಾಡ್ತೀನಿ ಬ್ರೋ. ಇನ್ನು ನಿಮ್ ಕೆಲಸ ನೀವು ಶುರು ನನ್ ಹಚ್ಕೊಳ್ಳಿ. ಕೆಲ್ಸನ ಮೊದ್ಲು ಈ ಏಜ್ ಬಾರ್ ಆಗಿರೋ ಓಲ್ಡ್ ಮಾಡೆಲ್ಗಳನ್ನೆಲ್ಲ ನಿಮ್ಮನ್ನ ಅಕ್ಕ ಅಂತ ಕರೆಯೋದನ್ನ ಸ್ಟಾಪ್ ಮಾಡ್ಬೇಕು. ಆಮೇಲೆ ನಿಮ್ಮ ಹೇರ್ ಸ್ಟೈಲು, ನಿಮ್ಮ ಗೆಟಪ್, ನಿಮ್ಮ ಕಾಸ್ಟ್ಯೂಮು ಮೂರು ಬದಲಾಗ್ಬೇಕು. ಓಕೆ ಓಕೆ. ಏನ್ ಮಚ್ಚ, ಏನು ಇದೆಲ್ಲ ಬಾಡಿ ಗಾರ್ಡು ಅದು ಅಂತೆಲ್ಲ? ನಿನ್ನನ್ನು ರಿಚ್ ಬಾಯ್ ಮಾಡ್ತೀನಿ, ಹೇಳೋದನ್ನ ಕೇಳು. ಹಾ ಹೇಳಿ ಬ್ರೋ. ನೋಡು, ಆ ಹುಡುಗಿ ಸೀತಾನ ಮರ್ತ್ಬಿಡು. ನೀನು ಅವಳನ್ನ ಮನಸ್ಸಲ್ಲೇ ಇಟ್ಕೊಂಡೇ ಕೊರಗ್ತಾ ಇದೀಯಾ. ಅದು ಅವಳಿಗೇನು ವ್ಯತ್ಯಾಸನೇ ಆಗಲ್ಲ. ನಿಮ್ಮ ಮನಸ್ಸಿಗೆ ಒಂಚೂರು ಪೆನಾಲ್ ಹಾಕಿ ಅವಳನ್ನ ಅಲ್ಲಿಂದ ತೆಗ್ದಾಕ್ಬಿಡು ಮಚ್ಚಿ. ನನ್ನ ಸೀತಾ ಹಾಗೆಲ್ಲ ಮಾಡಲ್ಲ ಮಚ್ಚಿ, ಅವಳು ತುಂಬಾ ಒಳ್ಳೆಯವಳು. ಮಚ್ಚ, ಒಳ್ಳೆ ಹುಡುಗಿರು ಡೈನೋಸರ್ಸು ಎಲ್ಲ ಒಂದೇ ತರ, ಯಾಕೆಂದ್ರೆ ಜಗತ್ತಲ್ಲೇ ಇಲ್ಲ. ನಾನು ನೀನು ಒಳ್ಳೇದಕ್ಕೆ ಕೇಳ್ತಾ ಇದ್ದೀನಿ, ಅವಳನ್ನ ಮರ್ತು ಬಿಡು. ಕಟ್ ಮಾಡ್ತಿದ್ದಾನೆ. ನಾನು ಅವಳನ್ನ ಮರಿಬೇಕು ಅಷ್ಟೇ ತಾನೇ? ಮರ್ತ್ಬಿಡು. ಮರೆಯೋಕ್ಕಾಗ್ತಲ್ಲ ಮಚ್ಚ, ನೀನೇ ಏನಾದ್ರೂ ಒಂದು ಐಡಿಯಾ ಕೊಡು. ಏನೋ, ನೀನ್ ಲೈನ್ ಹೊಡಿಯೋಕ್ಕೂ ನಾನೇ ಐಡಿಯಾ ಕೊಡ್ಬೇಕು, ಅವಳನ್ನ ಮರ್ತೋಗೋಕ್ಕೂ ನಾನೇ ಐಡಿಯಾ ಕೊಡ್ಬೇಕಾ? ಬೇರೆ ಕೆಲಸ ಇಲ್ವಾ? ಹೋಗಲು ಇಷ್ಟು ದಿನ ಎಲ್ಲ ಫಾಲೋ ಮಾಡೋದಕ್ಕೆ ಲವೇ ಸಿಗ್ಲಿಲ್ಲ. ಆಫ್ಟರ್ ಆಲ್ ಇನ್ನೊಬ್ಬ ಫ್ರೆಂಡ್ ತಾನೆ, ನಿಂಗೆಲ್ಲ ಇದು ಎಲ್ಲಿ ಗೊತ್ತಾಗುತ್ತೆ? ಏನಂದೆ? ಆಫ್ಟರ್ ಆಲ್ ಒಂದು ಫ್ರೆಂಡಾ? ಮಚ್ಚಿ, ಕೊನೆ ಉಸಿರಿರೋವರೆಗೂ ಫ್ರೆಂಡು ಕಣೋ. ನಂಗೆ ನೀನೇ ತಾನೇ ಮುಖ್ಯ, ಮರ್ತು ಬಿಡ್ತೀನಿ ಬಿಡು. ಇದೇನು, ಇವಳನ್ನ ನೋಡಬಾರ್ದು ಅಂದ್ಕೊಂಡಿದ್ರೆ ಇವಳೇ ನನ್ನ ನೋಡಕ್ ಬರ್ತಾ ಇದ್ದಾಳೆ. ಒಂದ್ ವೇಳೆ ಇವಳು ಲವ್ ಏನಾದ್ರು? ಸರ್, ನಿಮ್ದೊಳೆ ಬಂದ್ಬಿಟ್ರು. ಏನ್ರಿ, ನಿಮ್ಮನ್ನ ನೋಡಕ್ಕೆ ಒಂದು ಹುಡುಗಿ ಬಂದಿದ್ದಾಳೆ. ಏನಮ್ಮ, ನಿಂದು ಅಪ್ಲಿಕೇಶನ್ ಹಾಕಿದ ಕೆಲಸದ ಸಲುವಾಗಿ ಬಂದ್ಯಾ? ಅದನ್ನೆಲ್ಲ ಆಫೀಸ್ನಲ್ಲಿ ನೋಡೋಣಮ್ಮ. ಅಂಕಲ್, ನಾನ್ ನಿಮ್ಮನ್ನ ನೋಡೋಕ್ ಬಂದಿಲ್ಲ, ರಾಮ್ ಸರ್ನ ನೋಡೋಕ್ ಬಂದೆ. ರಾಮ್ ಸರ್? ನಿನ್ ಹೆಸರೇನಮ್ಮ? ಸೀತಾ. ಸೀತಾನಾ? ಮನಸ್ಗೆದ್ ಮಹಾರಾಯ ಪಿಕ್ಚರ್ ಅಲ್ಲಿ ನನ್ ಫೇವ್ರೆಟ್ ಹೀರೋ ಲವ್ ಮಾಡಿದ ಹುಡುಗಿ ಹೆಸರು ಕೂಡ ಸೀತಾನೆ ಅಲ್ವೇನ್ರಿ? ರಾಮು ನನ್ ಮಗನೇ ಕಣಮ್ಮ. ನೀನ್ ಒಳಗ್ ಬಮ್ಮ. ಏನ್ರಿ, ನಮ್ ಹುಡುಗ ಇವಳನ್ನೇ ಲವ್ ಮಾಡ್ತಾ ಇರ್ಬೋದೋ ಏನೋ. ಅಯ್ಯೋ, ಇದು ನೀವೇ ನಿಮ್ ನೋಡ್ಕೊಂಡು ಇವನು ಚಿತ್ರ ಬರ್ದಿರೋದು. ನಿಮ್ಗಿನ್ನೂ ಅವನ ಬಗ್ಗೆ ಗೊತ್ತಿಲ್ಲ. ನಿಮ್ ಹಿಂದಿ ಸುತ್ತಿ ಕುಡಿದು ಗಡ್ಡ ಎಲ್ಲ ಬಿಟ್ಕೊಂಡು ಸಿಂಪತಿ ಕ್ರಿಯೇಟ್ ಮಾಡ್ಕೋತಾನೆ. ನೀವ್ ಇದನ್ನ ನಂಬಿ ಯಾಮಾರಿ ಅವನನ್ನ ಲವ್ ಮಾಡ್ಬಿಡಿ. ನಿನ್ಗೆ ಒಳ್ಳೆ ಹುಡುಗನ ಸಿಗ್ತಾನೆ ಬಿಡು. ಒಳ್ಳೆ ಅಪ್ಪ. ಏನ್ರಿ ನೀವು ರಾಮ್ ಇಷ್ಟ ಪಡ್ತಾ ಇರೋ ಹುಡುಗಿ ಹತ್ರ ಹೋಗಿ ಅವನ್ ಬಗ್ಗೆನೆ ತಪ್ಪ ಹೇಳ್ತಿದ್ದೀರಾ? ಹೇಳೋದನ್ ಸ್ವಲ್ಪ ಕೇಳಿ ಆಂಟಿ. ನೀ ಏನು ಹೇಳ್ಬೇಡಮ್ಮ, ಎಲ್ಲ ಗೊತ್ತು ನನ್ಗೆ. ಅದ್ ಸರಿ, ನಿನ್ನ ಪಾರ್ಕು ಬೀಚು ಹೀಗೆಲ್ಲ ಕರ್ಕೊಂಡ್ ಹೋಗ್ತಿದ್ದಂತಾನೆ? ಕರ್ಕೊಂಡ್ ಹೋಗಿರ್ತಾನೆ. ಏನ್ರಿ, ನಮ್ ಸೊಸೆ ನೋಡ್ರಿ ಮಹಾಲಕ್ಷ್ಮಿ ತರ ಇದ್ದಾಳೆ. ಅವಳು ಮಹಾಲಕ್ಷ್ಮಿ ಆದ್ರೆ ನಾನ್ಯಾರು? ಬಾರೆ ಪೊಲೀಸ್ ರಾಣಿ. ಇವಳೇ ಬಂದ್ಬಿಟ್ಲು. ಏನೇ ಸೀತಾ, ಬಂದು ತುಂಬಾ ಹೊತ್ತಾಯ್ತಾ? ಏನಮ್ಮ, ಇವಳು ನಿನ್ ಮುಂಚೆನೆ ಗೊತ್ತಾ? ಹಾ ಆಂಟಿ, ನಾವಿಬ್ರು ರೂಮ್ ಮೇಟ್ಸ್, ಒಂದೇ ರೂಮ್ ಅಲ್ಲಿ ಇರ್ತಿದ್ವಿ. ಆಂಟಿ, ರಾಮ್ ಅವರಿಬ್ರು ಮಾತಾಡ್ತಾ ಕುತ್ಕೊಂಡಿರ್ತಾರೆ. ನಾವು ಒಳಗೆ ಹೋಗೋಣ ಬಾ. ನೀನು ಬಾ. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಐ ಕಮ್ ಟು ಮೈ ಹೌಸ್? ಬನ್ನಿ ಸರ್, ಬನ್ನಿ. ಕನಕ, ಹೇಗಿದೀಯಾ? ಮೇಡಮ್ ಯಾರು? ಇವರು ನನ್ನ ಫ್ರೆಂಡ್ ಸೀತಾ ಅಂತ. ನೋಡು ಇವಂದು. ಮೈ ನೇಮ್ ಇಸ್ ರಾಮ್. ನೈಸ್ ಟು ಮೀಟ್ ಯು. ಏನ್ ಹೇಳ್ತಾ ಇದ್ದಂದ್ರೆ, ಒಬ್ಬ ಹುಡುಗ ಇದ್ದಾನೆ, ಯಾವ ಕೆಲಸಕ್ಕೆ ಹೋಗದೆ ಮನೇಲಿ ಬಿದ್ದಿರ್ತಾನ ಅನ್ನಲ್ಲ, ಆ ಸರ್ ಇವ್ರೆ ಮಿಸ್ಟರ್ ರಾಮ್. ಇವಳಿಗೊಂದ್ ಸಣ್ಣ ಪ್ರಾಬ್ಲಮ್ ಇದೆ, ಅದು ನೀನೇ ಸಾಲ್ವ್ ಮಾಡ್ಬೇಕು. ಹೇಳಿ, ಏನ್ ಪ್ರಾಬ್ಲಮ್? ನನ್ ಬ್ಯಾಗಲ್ಲಿ ಯಾವನೋ ಒಬ್ಬ ಬೇಕು ಅಂತಲೇ ಮೊಬೈಲ್ ಹಾಕ್ಬಿಟ್ಟಿದ್ದಾನೆ. ಮತ್ತೆ ನನ್ಗೆ ಅಲ್ಬಾ ಇಲ್ಬಾ ಅಂತ ಟಾರ್ಚರ್ ಕೊಡ್ತಾ ಇದ್ದಾನೆ. ನನ್ ಬಗ್ಗೆ ನನ್ಗೆ ಹೇಳ್ತಾ ಇದ್ದಾಳಲ್ಲಪ್ಪ.
ಸರಿ, ಈ ಮ್ಯಾಟ್ರಲ್ಲಿ ಸೀರಿಯಸ್ ಆಕ್ಷನ್ ತಗೊಳ್ಳೋಣ ಅಂದ್ರೆ ಹೆಣ್ಮಗಳು ಬೇರೆ ಇನ್ವಾಲ್ವ್ ಆಗಿದ್ದಾಳೆ. ಅದಕ್ಕೆ ನೀ ಆ ರಾಸ್ಕಲ್ ನ ಹಿಡ್ಕೊಂಡ್ ಬರ್ಬೇಕಾಗುತ್ತೆ. ಹೇಗಾದ್ರೂ ಮಾಡಿ ಹಿಡ್ಕೊಂಡ್ ಬಾ. ಅವನ್ ಮೇಲೆ ಕೇಸ್ ಹಾಕ್ಬಿಟ್ಟು 6 ತಿಂಗಳ ಒಳಗಾಗ್ತೀನಿ. 6 ತಿಂಗಳನ? ಆ ರಾಸ್ಕಲ್ ನ ಹೇಗ್ ಕಂಡು ಹಿಡಿಯೋದು? ಸೀತಾ, ಸ್ವಲ್ಪ ಫೋನ್ ಕೊಡು. ಈ ಫೋನಾ? ಯಾಕೆ, ನಿಂಗ್ ಗೊತ್ತಿರೋ ಫೋನಾ ಇದು? ಇಲ್ಲ ಇಲ್ಲ ಇಲ್ಲ, ಇದರಲ್ಲಿ ವಾಲ್ಯೂಮ್ ತುಂಬಾ ಚೆನ್ನಾಗಿದೆ. ಡ್ಯುಯಲ್ ಸಿಮ್, ನೈಸ್ ಕ್ಯಾಮೆರಾ. ಈ ಫೋನ್ ನನ್ ಬ್ಯಾಗಲ್ಲಿ ಯಾರು ಹಾಕಿದ್ರು ಅಂತ ಕಂಡಿಡಿಯೋಕಾಗತ್ತೆ ನಿಮ್ಗೆ? ಇದನ್ನ ಸಾರ್ ಹತ್ರ ಕೊಡ್ಬೇಡ. ಯಾರಾದ್ರೂ ಕಷ್ಟ ಅಂದ್ರೆ ಕೊಟ್ಬಿಡ್ತಾರೆ. ಇನ್ನೇನು ಕೇಳ್ಬೇಕಂತ ಮಾಡಿದ್ದೆ. ನೀ ಎಷ್ಟ್ ಫೋನ್ ಮಾಡಿದ್ರಿ ನೀನಾಕೆ ಎತ್ತೋದಿಲ್ಲ? ನೀನ್ ಫೋನ್ ಮಾಡಿದ್ರೆ ನಾನ್ ರಿಸೀವ್ ಮಾಡಲ್ವಾ? ಚಾನ್ಸೇ ಇಲ್ಲ. ಎಲ್ಲಿ ನಿನ್ ಫೋನ್ ತೋರ್ಸು. ಆಕ್ಚುಲಿ ಅದು ಇದು ಅಯ್ಯೋ ಪಾಪಿ, ನಿಮ್ಗೆ ನಾನು ಟೈಮ್ ಪಾಸಾ? ಅದು ನಂಬರ್ 6. ಆಕ್ಚುಲಿ ಫಸ್ಟ್ ನಂಬರ್ 4 ಇತ್ತು. ಅದಾದ್ಮೇಲೆ ಇಬ್ರು ಬಂದ್ರು. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಫನಿ ಗರ್ಲ್ಸ್. ಇನ್ಮೇಲೆ ಟೈಮ್ ಪಾಸ್ ಹತ್ರ ದುಡ್ಡು ಕೇಳಕ್ ಬಾ, ಆವಾಗ ನೋಡ್ಕೋತೀನಿ. ಮೊದ್ಲು ಯಾರು ಅಂತ ಕಂಡಿಡಿ. ಬಾರೆ ಸೀತಾ. ಬೈ ಸೀತಾ, ನೈಸ್ ಟು ಮೀಟ್ ಯು. ನಮ್ಮ ಮನೆಗೆ ಧೈರ್ಯವಾಗಿ ಬಂದು ಫೋನ್ ಯಾರ್ದು ಅಂತ ಕಂಡು ಹಿಡಿ ಅಂತ ಹೇಳಿದಾಳೆ. ಇವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಇದೇ ನನಗಿರೋ ಒಳ್ಳೆ ಚಾನ್ಸ್. ಸೇವಾಗ್ ಅಂತ ಹೇಳ್ಬಿಡ್ಲಾ? ಅವನಿಗೆ ಇವರಿಬ್ರು ಪರಿಚಯ ಇದೆ. ಬೇರೆ ಏನಾದರೂ ಹೇಳಬೇಕು. ಬೇರೆ ಯಾರನ್ನು ಹೇಳೋದು? ತುಂಬ ದೂರ ಇದೆ ಚೈನಾ. ಇಲ್ಲಿ ಬರೋಕ್ಕೆ ಲೇಟ್ ಆಗುತ್ತೆ. ಇವ್ರ ಲವ್ವೇ ಫೇಲ್ಯೂರ್ ಆಗಿದೆ. ಇವ್ರು ಹೇಗೆ ನಮ್ಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ? ಇನ್ನು ಯಾರು ಸಹಾಯ ಕೇಳಲಿ ನಾನು? ಏಯ್, ಕರೆಂಟ್ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ, ಆದ್ರೆ ಈ ಪವರ್ ನೋಡಿದ್ರೇನೆ ಶಾಕ್ ಹೊಡೆದೋಗುತ್ತೆ. ಎಸ್, ಥ್ಯಾಂಕ್ ಗಾಡ್. ಬೀರ್ಬಲ್ ಕುತ್ತಪಟ್ರೆ ವೆಲ್ಕಮ್ಸ್ ಯು. ನಿಮ್ ಬಗ್ಗೆ ಇವಾಗ ನಮ್ ಬಾಯ್ಸ್ ಹೇಳ್ತಾ ಇದ್ದೀವಿ. ಐ ಆಮ್ ವೆರಿ ವೆರಿ ಬಿಸಿ ಮ್ಯಾನ್. ಮಾಡಲಿಂಗ್, ಆಕ್ಷನ್ ಶೋ, ಶೂಟಿಂಗ್ ಇದೆಲ್ಲ ಮಾಡ್ತಾ ಇರ್ತೀನಿ. ಸೊ ನೋ ಟೈಮ್, ಓನ್ಲಿ 10 ಮಿನಿಟ್ಸ್. ಏನ್ ವಿಷಯ ಅಂತ ಹೇಳ್ಬೋದಾ? 1 ನಿಮಿಷನ ಅಣ್ಣ. ಈ ಫೋನ್ ಇಟ್ಕೊಂಡು ಒಂದು ಡ್ರಾಮಾ ಮಾಡಿ ಅಣ್ಣ. ತಮ್ಮ, ಫೋನ್ ಇಟ್ಕೊಂಡು ಕಾಲ್ ಮಾಡ್ಬೋದು, ಡ್ರಾಮಾ ಹೇಗೆ ಮಾಡೋದು? ಜಸ್ಟ್ ಫಾರ್ ಫನ್. ಏನೋ ಥಿಂಕ್ ಮಾಡ್ತಾ ಇದ್ದೀರಾ? ಏನಿಲ್ಲ ತಮ್ಮ, ಇದು ತುಂಬಾ ಚಿಕ್ಕದಾಗಿದೆ ಅಲ್ಲಪ್ಪ. ಇಲ್ಲಾಂದ್ರೆ ದೊಡ್ಡ ಸೆಲ್ ಫೋನ್ ತಂದ್ಕೊಡ್ಲಾ? ಮನೆ ರತ್ನ ಯೂಸ್ ಮಾಡಿರೋಂಥ ಫೋನು. ಜಸ್ಟ್ ಫಾರ್ ಫನ್, ಡೋಂಟ್ ಮಿಸ್ಟೇಕ್ ಮೀ. ನಿಮ್ಮನ್ನ ಬಿಟ್ರೆ ಈ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡೋಕೆ ಯಾರು ಇಲ್ಲ ಸರ್. ತಮ್ಮ, ನಂಗೇನಿದ್ರು ಆಕ್ಷನ್ ಮಾತ್ರ ಆಗುತ್ತೆ. ಲವ್ ಎಲ್ಲ ನಂಗೆ ಸೆಟ್ ಆಗಲ್ಲಪ್ಪ. ಅಣ್ಣ, ಕಾದಲ್ ದಿಸ ಮಾಡಿದ್ಮೇಲೆ ಅಬ್ಬಾಸ್ಗೆ ತಮಿಳ್ನಾಡು ಫುಲ್ ಗರ್ಲ್ ಫ್ರೆಂಡ್ಸು. ಅದಾದ್ಮೇಲೆ ಇಡೀ ತಮಿಳ್ನಾಡು ಪೂರ್ತಿ ಗರ್ಲ್ ಫ್ರೆಂಡ್ಸ್ ಇರೋದು ಅಂದ್ರೆ ನಿಮ್ ಮೊದಲೇ ಹೇಳಿದೆ ಸರ್. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇದು ನಿಮಗೆ ಸೆಟ್ ಆಗುತ್ತೆ. ಸೆಟ್ ಆಗುತ್ತೇನೋ? ಪ್ಲೀಸ್ ಮಾಡಿ ಸರ್. ಬೈ ದ ವೇ, ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಇಸ್ ರಾಮ್. ಮೈ ನೇಮ್ ಇಸ್ ಬೀರ್ಬಲ್. ಈ ಹೆಸರು ಯಾಕೆ ಇಟ್ಕೊಂಡಿದ್ದಾರೆ ಅಂತ ಕೇಳಪ್ಪ, ದಯವಿಟ್ಟು ಒಂದ್ಸಲ ಕೇಳಪ್ಪ. ಯಾಕೆ ಈ ಹೆಸರು? ಈ ಅಸಿಸ್ಟೆಂಟ್ ಟೆಲ್ಲೋ. ಅಣ್ಣ, ನೈಟ್ ಅಲ್ಲಿ ಹುಡಿಯೋದು ಬೀರು, ಹಗಲಲ್ಲಿ ಕುಡಿಯೋದು ಹಾಲು. ಬೀರಾದ್ರೂ ಸರಿ, ಹಾಲಾದ್ರೂ ಸರಿ, ಒಂದೇ ಗಲ್ಪ್ ಕುಡಿತೀನಿ. ನೋಡ್ತಾ ಇರಿ, ನಿಮ್ಗೋಸ್ಕರ ನನ್ನ ಮೈಂಡ್ ನ ಸೆಟ್ ಮಾಡ್ಕೋತೀನಿ ತಮ್ಮ. ಬಂದಿದ್ದೀನ, ಇವನು ಕೆಲಸಕ್ಕೆ ಆಗ ಬರಲ್ಲ. ಈಗ ಇವನೇನ್ ಯೋಚನೆ ಮಾಡ್ತಿದ್ದಾನೆ? ಎಸ್ಕೇಪ್ ಆಗ್ಬಿಡ್ತೀನಿ. ಹಾ, ಬರ್ತೀನಿ. ಒಬ್ರು ಒಳ್ಳೆ ಡಾಕ್ಟರ್ ತೋರಿಸ್ಕೊಳ್ಳಿ. ಬಾಯ್ಸ್, ಈ ಕಡೆ ನೋಡು. ಸಿಂಗಂ ತರ ಮನುಷ್ಯನ ನೀನು ಟಿವಿಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ. ಏಯ್, ಎಲ್ರ ನೋಡಿದ್ ಕೈಕಾಲನ್ನು ಮುರಿದಾಕಿರೋ ನೋಡಿರ್ತೀಯ, ಆದ್ರೆ ಗಂಭೀರವಾಗಿ ನಡ್ಕೊಂಡು ಹೋಗಿರೋದು ನೋಡಿದೀಯಾ? ಒಂದೇ ಏಟಿಗೆ ಹೊಡೆದು ಉರುಳಿಸಿರೋದು ನೋಡಿದೀಯಾ? ನಾನು ಒಂದು ಹೊಡೆದ್ರೆ ಹೇಗಿರುತ್ತೆ ಅಂತ ನೋಡ್ಬೇಕಾ? ನೋಡ್ತೀಯೋ? ನೋಡ್ಕೋ. ಸಿಂಗಂ ಇನ್ನೂ ಇದೆ. ಏಯ್, ಯಾರದು ತಮಿಳು? ಎಲ್ಲಿದ್ದ ನಾವು? ನೀನೇನು ತಮಿಳ? ನೀನು ತಮಿಳ? ಯಾರ ತಮಿಳು? ಏಯ್, ತಮಿಳು ಯಾರಂತ ಗೊತ್ತಾಗ್ಬೇಕಾ? ಹೌದು. ಯಾರು ಹೊಡೆದ್ರೆ ಆಕಾಶ ಭೂಮಿ ಎಲ್ಲ ಅದ್ರ ನಡುಗಿ ಹೋಗುತ್ತಾ ಅವನೇ ತಮಿಳು. ನಾನೇ ತಮಿಳ್. ಪೋಖ್ರಿ. ಮನ್ಸಿಗೆ ಇಡ್ಸ್ಲಿಲ್ಲ ಅಂದ್ರೆ ನನ್ ಮಾತನ್ನ ನಾನೇ ಕೇಳೋದಿಲ್ಲ. ನಂಗೂ ಕೇಳಿಸ್ಕೊಳಕ್ ಆಗ್ಲಿಲ್ಲ. ಇದು ಹೇಗಿದೆ? ಬಿಡ್ರೋ ನನ್ನ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ನನ್ನ ಏನು ಮಾಡಕ್ಕಾಗಲ್ಲ. ಒಬ್ಬೊಬ್ಬರನ್ನು ಒಬ್ಬೊಬ್ಬರಾಗಿ ನಾನೇ ಸಾಯಿಸ್ತೀನಿ ಕಣ್ರ. ಏನ್ ಹೇಳ್ತಾ ಇದ್ದ ನೀವು? ತಲ ಇನ್ನು 20 ವರ್ಷ ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳಿ ಏನ್ ಮಾಡ್ಬಿಟ್ರಿ ತಾಯಿ? ಅಯ್ಯೋ ಅಮ್ಮ, ಹೋಗಿಬಿಟ್ರ.
ತಾಯಿ, ಏನ್ ಮಾಡ್ಬಿಟ್ಟೆ ತಾಯಿ? ದುಡ್ಡು ಕಟ್ಲೆ ಒಂದು ರೂಪಾಯಿ ದುಡ್ಡು ಕೊಡಮ್ಮ, ದುಡ್ಡು ಇಲ್ಲಮ್ಮ. ಬ್ಯಾಡ್ ಆಕ್ಟಿಂಗ್. ಏನಾಯ್ತು ಸಣ್ಣ? ತಲೆ ಸುತ್ತುತ್ತಾ ಇದೀಯಾ? ಸುತ್ತಿಸೋಣ ಸುತ್ತಿಸೋಣ. ಸೋಲ್ಜರ್ಸ್, rotate your heads. ಮಚ್ಚಿ, ರಜನಿ ಸರ್, ನಂಗೂ ಇವನಿಗೂ ಏನೂ ಸಂಬಂಧ ಇಲ್ಲ. ಇವನು ಓಕೆ ಮಾಡೋದೇ ಒಳ್ಳೇದು, ಇಲ್ಲಾಂದ್ರೆ ಏನಾದ್ರೂ ಮಾಡ್ಬಿಡ್ತಾನೆ. ಅಣ್ಣ ತಪ್ಪು ತಿಳ್ಕೊಬೇಡಿ, ನನ್ನ ಮರ್ಯಾದೆ ಪ್ರಶ್ನೆ. ಬೇಜಾರ್ ಮಾಡ್ಕೋಬೇಡಿ. ಆಸ್ಕರ್ ಅವಾರ್ಡ್ ತಗೊಳ್ಳೋದೇ ನನ್ನ ಮುಖ್ಯ ಗುರಿ. ಇನ್ನೇನು ಕೆಲವೇ ದಿನಗಳಲ್ಲಿ ಸಿಗುತ್ತೆ. ಡೋಂಟ್ ವರಿ ತಮ್ಮ, ನೀನ್ ಹೇಳಿದಾಗ ಮಾಡ್ತೀನಿ. ನಿಮಗೆ ಸಿಗದೇ ಇರೋ ಆಸ್ಕರ್ ಒಂದು ಆಸ್ಕರ್ ಅಣ್ಣ. ನಿಮ್ಮ ಪವರ್ ತೋರಿಸೋರಂತೆ. ಓಕೆ, ಇದುವರೆಗೂ ಯಾರು ತೋರಿಸಿರಬಾರ್ದು. ಏ, ಆ ಫೋನ್ ರಿಂಗ್ ಆಗ್ತಿದೆ ನೋಡು. ಹೇ, ರಾಮ್ ಫೋನ್ ಮಾಡ್ತಿದ್ದಾನೆ. ಇರು ಲೌಡ್ ಸ್ಪೀಕರ್ ಹಾಕು. ಇಷ್ಟಾದ್ಮೇಲೂ ಅವ್ನು ಏನ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನೋಡ್ಬೇಕು. ಹೇಳಿ ರಾಮ್. ಪಕ್ಕದಲ್ಲಿ ಕನಕ ಇದ್ದಾಳ? ಇಲ್ಲ ಅಂತ ಹೇಳು. ಇಲ್ಲ, ಹೇಳಿ. ನೀವು ಅವಳಿಂದ ಸ್ವಲ್ಪ ದೂರ ಇರಿ. ಅವಳು ಮಧುರಲ್ಲಿ ಸ್ಕೂಲ್ ಓದುವಾಗ ಲೈಸೆನ್ಸ್ ಇಲ್ಲದೆ ಇರೋ ಒಂದು ಸ್ಕೂಟಿಲಿ ಸುತ್ತಿ ಒಂದು ಹುಡುಗನ್ನ ಲವ್ ಮಾಡಿ ಯಾಮಾರಿಸಿದ್ದಾಳೆ. ಪಾಪ ಆ ಹುಡುಗ ಅವನಿಗ ಅಡ್ರೆಸ್ ಇಲ್ಲದೆ ಇರೋ ಬಸ್ ನಲ್ಲಿ ರೋಡ್ ಎಲ್ಲ ಸುತ್ತಾ ಇದ್ದಾನೆ. ಆಲ್ಮೋಸ್ಟ್ ಮೆಂಟಲ್ ಡಿಸೀಸ್ ಡೆವಲಪ್ ಮಾಡ್ಕೋತಾ ಇದ್ದಾನೆ. ಅದು ಬಿಟ್ಬಿಡಿ, ನಾನು ಇವಾಗ ಒಳ್ಳೆಯವನಾಗಿದ್ದೀನಿ. ಅದಕ್ಕೆ ಹೆಂಗೋ ಕಷ್ಟಪಟ್ಟು ನಾನು ಮೊಬೈಲ್ ಫೋನ್ ಯಾರ್ದು ಅಂತ ಕಂಡು ಹಿಡಿದ್ಬಿಟ್ಟಿದ್ದೀನಿ. ಆಹಾ, ಕಂಡಿಡಿದು ಬಿಡ್ತಾನಂತ ಇವನ್ ಮುಖ. ಅವನ್ ಫ್ರೆಂಡ್ ಸೇವ್ ಆಗಿ ಮೊಬೈಲ್ ತಾನೇ ಇದು. ಸರಿ ನೀ ಮಾತಾಡು. ಯಾರು ಅಂತ ಗೊತ್ತಾಯ್ತಾ ರಾಮ್? ಅಯ್ಯೋ, ನನ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ. ನಾನ್ ನಿಮ್ಗೆ ಹೇಗಾದ್ರೂ ಥ್ಯಾಂಕ್ಸ್ ಹೇಳಲೇಬೇಕು. ಇಟ್ಸ್ ಓಕೆ. ಈ ತರ ಎಲ್ಲ ಸಹಾಯ ಮಾಡ್ಬೇಕಾಗುತ್ತೆ. ನಾಳೆ ನಾವಿಬ್ರು ನಾನು ನೀವು ಮೀಟ್ ಮಾಡಬಹುದಾ? ಓಕೆ, ಥ್ಯಾಂಕ್ ಯು. ಬಾಯ್. ಸೂಪರ್ ಕಣೆ. ನಾಳೆ ನಾನು ಹೇಳ್ದಂಗೆ ಮಾಡ್ಬೇಕು. ಓಕೆನಾ? ಓಕೆ. ಬೀರ್ಬಲ್ ಸಹಾಯದಿಂದ ನನ್ನ ಲವ್ ಸೆಟ್ ಆಗ್ತಾ ಇದೆ. ಥ್ಯಾಂಕ್ ಯು ಬೀರ್ಬಲ್. ಏನ್ ಮಾಡಲ್ಲಯ್ಯ ಇವನು? ಹಾಕೊಂಡು ಬಂದಿರೋ ಡ್ರೆಸ್ ತುಂಬಾ ಕೆಟ್ಟದಾಗಿದೆ. ಅಣ್ಣ, ನಾನು ಹೇಳಿದ ಹುಡುಗಿ ಅವಳೆ. ಆಲ್ ದ ಬೆಸ್ಟ್. ಶುರು ಹಚ್ಕೊಳ್ಳಿ. ಏನು ರಾಮ್, ಫೋನ್ ಮ್ಯಾಟ್ರು ಅನ್ಕೊಂಡ್ರೆ ಒಂದು ಹುಡುಗಿ ಮ್ಯಾಟ್ರು. ಈಗ ನೋಡ್ತಾ ಇರೋ ನನ್ನ ಪರ್ಫಾರ್ಮೆನ್ಸ್. ಹಾಯ್ ಸೀತಾ. ಈ ಫೋನ್ ಓನರು ಈ ಸರ್ರೆ. ಓಹೋ. ಈಸ್ ಇಂಟರ್ನ್ಯಾಷನಲ್ ಫ್ಯಾಷನ್ ಮಾಡೆಲ್. ಅರ್ಜೆಂಟ್ ಆಗಿ ಇನ್ನು 1 ಅವರಲ್ಲಿ ಲಂಡನ್ಗೆ ಹೊರಟಿದ್ದಾರೆ. ಅಂಡ್ ಇವ್ರನ್ನ ಹುಡ್ಕೊಂಡು ಬರೋದು ಎಷ್ಟು ಕಷ್ಟ ಆಯ್ತು ಗೊತ್ತಾ? ಇವನನ್ನೇ ನನ್ ಮುಂದೆ ತಂದು ನಿಲ್ಸ್ಬಿಟ್ಟಿದ್ಯಾ? ರಾಮ್ ತುಂಬಾ ಒಳ್ಳೆ ಹುಡುಗ, ಅದಕ್ಕೆ ಅಂತ ಬಂದೆ. ಇಲ್ಲಾಂದ್ರೆ ಬರ್ತಾ ಇರ್ಲಿಲ್ಲ. ಶೂಟಿಂಗ್ ಮುಗಿಸ್ಕೊಂಡು ಕೆಲಸ ಮುಗಿಸಿ ಸೀದಾ ಹೋಗ್ಬಿಡ್ತಾ ಇದ್ದೆ. ಓವರಾಗಿ ಮಾತಾಡ್ತಾ ಇದ್ದಾನೆ. ಅವ್ರ ಫೋನ್ ಕೊಟ್ಬಿಟ್ಟು ಇಲ್ಲಿಂದ ಹೊರಟೋಗು. ಇಲ್ಲ ಸರ್ ಹತ್ರ ನಾನು 2 ನಿಮಿಷ ಮಾತಾಡ್ಬೇಕು. ಏನ್ ಮಾತಾಡ್ತೀಯಾ? ಸರ್, ನಿಮ್ಮನ್ನ ನೇರವಾಗಿ ನೋಡಿದ್ಮೇಲೆ ಏನೇನೋ ಮಾತಾಡ್ಬೇಕು ಅನ್ಕೊಂಡೆ ಸರ್. ನಿಮ್ಮನ್ನ ನೋಡಿದ್ಮೇಲೆ ಮಾತೇ ಬರ್ತಾ ಇಲ್ಲ ಸರ್. ನಿಮ್ ಹೇರ್ ಸ್ಟೈಲ್ ತುಂಬಾ ಟ್ರೆಂಡಿ ಆಗಿದೆ ಸರ್. ಶರ್ಟು ಬೆಲ್ಟ್ ಕೂಡ ನ್ಯೂ ಸ್ಟೈಲ್ ಸರ್. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಸರ್. ಹಾ ಸರ್, ಸಂಕೋಚ ಬಿಟ್ಟು ನಿಮ್ಮ ಹತ್ರ ಒಂದ್ ಮಾತು ಕೇಳ. ಮೈ ಡಿಯರ್, ನಾನ್ ನಿಮ್ಮನ್ನ ಬಯಸಲ್ಲ, ನಿಮ್ ಮೇಲೆ ಆಸೆ ಪಡಲ್ಲ, ನೀವು ಚೆನ್ನಾಗಿದ್ದೀರಾ ಅಂತಾನೂ ಅಲ್ಲ. ಆದ್ರೆ ಇದೆಲ್ಲ ನಡೆಯುತ್ತೋ ಭಯ ಆಗ್ತಿದೆ. ಯೋಚನೆ ಮಾಡಿ ಹೇಳಿ. ಹಲೋ ಹ್ಯಾಂಡ್ಸಮ್. ನಾನ್ ಇಷ್ಟ ಇಲ್ಲ ಅಂತ ಈಗ್ಲೇ ಹೇಳ್ಬಿಡ್ಬಿಡಿ. ಯೋಚನೆ ಮಾಡಿ ಹೇಳಿ. ರಾಮ್, ಈ ಮೊಬೈಲ್ ನೆಪದಲ್ಲಿ ನಂಗೊಂದು ಒಳ್ಳೆ ಲೈಫ್ ಪಾರ್ಟ್ನರ್ ಹುಡ್ಕೊಟ್ಟಿದ್ಯಾ. ಇದಕ್ಕೆ ನಾನ್ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎನಿವಿ, ಥ್ಯಾಂಕ್ ಯು ಸೋ ಮಚ್ ರಾಮ್. ಬಾಯ್. ಹೇ,
ರಾಮ್, ಏನಿದು ಈ ಕಾಲದಲ್ಲಿ ಬೆಲ್ಲ ತುಂಡೆ ಸಿಗೋದಿಲ್ಲ, ಹಲ್ವಾ ಪೀಸಿ ಸಿಕ್ಕಿಬಿಡ್ತು. ಏನ್ ಫಿಗರ್, ಯು ಆರ್ ಗ್ರೇಟ್ ರಾಮ್. ಯಾ 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 ಮುದ್ದು ಬಂಗಾರ ನನ್ ರಾಮ್ ಪುಟ್ಟ, ಏ ಪ್ರೀತಿಸಿಯೇ ಪ್ರೀತಿಯೇ. ಏನಿದು, ನನ್ನ ಲವ್ ಮಾಡ್ತಾಳೆ ಅನ್ಕೊಂಡ್ರೆ ಇವನ್ನ ಲವ್ ಮಾಡ್ತಾ ಇದ್ದಾಳಲ್ಲ. ಏನೇ, ಏನಾಯ್ತು? ರಾಮ್ನ ನೋಡಿದ್ರೆ ಪಾಪ ಅನ್ಸುತ್ತೆ ಕಣೆ. ಈ ಡ್ರಾಮಾ ಎಲ್ಲ ಬೇಡ ಕಣೆ. ಯಾಕೆ ಕತೆ ಬೇರೆನೇ ಟ್ವಿಸ್ಟ್ ತಗೋತಾ ಇದೆ? ಫೋನ್ ಇಡೆ. ಆ ಸೀತಾ ಒಂದೊಂದು ಮಾತು ನಂಬಿದ್ದಕ್ಕೂ ನಂಗೆ ತಕ್ಕ ಶಾಸ್ತಿ ಆಯ್ತು. ಬೀರ್ಪಾಲ್ ಅಣ್ಣ, ಬೀರ್ಪಾಲ್ ಅಣ್ಣ, ಹಲೋ ಅಣ್ಣ, ಏನಾಯ್ತು? ಆಪಲ್ ತರ ಇದ್ರಿ, ಕೆಟ್ಟೋಗಿರೋ ಟೊಮೆಟೊ ತರ ಆಗಿದ್ದೀರಾ. ಏನ್ ಬೇಕಾದ್ರೂ ಕ್ಷಮಿಸ್ತೀನಿ, ಆದ್ರೆ ದ್ರೋಹ ಮಾಡೋರನ್ನು ಕ್ಷಮಿಸೋದಿಲ್ಲ. ದ್ರೋಹಿನ? ಯಾರಣ್ಣ ದ್ರೋಹಿ? ನೀನೇಪ್ಪ. ನಾನಾ? ಹೌದು. ಏನ್ ಹೇಳ್ತಾ ಇದೀರಣ್ಣ? ಸೀತಾ ಬ್ಯಾಗಲ್ಲಿ ಮೊಬೈಲ್ ಹಾಕಿದ್ ನೀನೇ ತಾನೇ? ಹೌದು. ಅದ್ ನಿಮ್ಗೆ ಗೊತ್ತಾಯ್ತು? ಸೀತಾನೆಲ್ಲ ಹೇಳ್ಬಿಟ್ಲು. ಸೀತಾನ? ಸೀತಾ ಹೆಂಗ್ ಗೊತ್ತಾಯ್ತು? ಅದೇ ನಿನ್ ಫ್ರೆಂಡ್ ಸೇವಾಗ್ ಅಂತ ಇದ್ದಾನಲ್ಲ, ಅವನು ಯಾವಾಗ್ಲೂ ಅವಳ ಹತ್ರ ಎಲ್ಲ ಹೇಳ್ಬಿಟ್ಟಿದ್ದಾನಂತೆ. ಬಿಟ್ಟಿದ್ದಾನ? ನಾನ್ ಲವ್ ಮಾಡ್ತಾ ಇರೋದೆಲ್ಲ ಡ್ರಾಮಾ ಅಂತ ನಂಗೆ ಯಾವಾಗ್ಲೇ ಗೊತ್ತಾಗಿದ್ದು. ಮತ್ತೆ ನೀನ್ ಮಾಡಿರೋ ಡ್ರಾಮಾ ಅಂತ ಸೇವಾಗ್ ಎಲ್ಲರ ಹತ್ರ ಹೇಳಿದ್ದಾನೆ. ಏಯ್, ನಾನೀ ಭೂಮಿ ಮೇಲೆ ಇರುವವರೆಗೂ ಈ ತರ ದ್ರೋಹ ಮಾಡೋರನ್ನ ಕ್ಷಮಿಸಲ್ಲಪ್ಪ. ಇಷ್ಟು ದಿನ ನನ್ನ ಲವ್ ಸಕ್ಸಸ್ ಆಗದೆ ಇರೋದಕ್ಕೆ ನೀನೇನ ಕಾರಣ? ಸೇವಾಗ್, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುದಿಲ್ಲ. ಇವನೇನು ಸೈಲೆನ್ಸರ್ ಹಿಡ್ಕೊಂಡು ಈ ತರ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಏನ್ ನಡೀತಾ ಇದೆ? ನಿನ್ ಮುಂದೆ ಹೀಗೆ ಕಾಣಿಸ್ತಾ ಇದೆಯೋ ಅದನ್ನೇ ನೋಡ್ತಾ ಇದ್ದೀನಿ. ಓ, ಎಲ್ಲ ಇವನ್ಗೆ ಗೊತ್ತಾಗಿದೆ. ಏನಪ್ಪ, ಯಾಕೆ ನಿಲ್ಲಿಸ್ಬಿಟ್ರಿ? ನಿಮ್ ಫೈಟ್ ನೋಡ್ತಾನೆ ನನ್ ಮಗು ಊಟ ಮಾಡಿಸ್ತಾ ಇದ್ದೆ, ಅದಕ್ಕೆ ನಿಲ್ಲಿಸ್ಬೇಡಿ. ಇನ್ನೊಂದ್ 2 ತುತ್ತಿದೆ, ಅಲ್ಲಿ ತನಕ ಫೈಟ್ ಮಾಡ್ರಪ್ಪ. ಹೀಗೆ ಜಟ್ಟಿಗಳ ತರ ಒಬ್ರಿಗೊಬ್ರು ಬಡ್ದಾಡ್ಕೋತೀವಿ, ನೀನು ಮಗುಗೆ ಊಟ ಮಾಡಿಸ್ಕೊಂಡು ತಮಾಷೆ ನೋಡ್ತಾ ಇದೀಯಾ? ಮರ್ಯಾದೆಯಿಂದ ಹೋಗ್ತಾ ಇರೋ. ಶುರು ಮಾಡ್ರಪ್ಪ. ಮೊದ್ಲೇ ಫೈಟ್ ಮಾಡೋದ್ರಲ್ಲಿ ಬಿಸಿ ಇದೀವಿ, ತಲೆ ತಿನ್ಬೇಡ, ಹೋಗ್ತಾ ಇರೋ. ನಾವ್ ಮಾತಾಡ್ಕೋತಾರೆ. ನನ್ ಬಗ್ಗೆ ಸೀತಾನ್ಗೆ ಏನೇನ್ ಹೇಳಿದ್ಯಾ? ನಾನೇನ್ ಹೇಳ್ಕೊಡ್ಲಿ, ನಾನು ಆ ತರದವನಲ್ಲ. ಆ ಸೀತಾ ಹತ್ರ ಹೋಗಿ ಇದು ಧೋನಿ ಫೋನ್ ಅಲ್ಲ, ನನ್ ಫೋನು ನಿನ್ ಬ್ಯಾಗ್ ಒಳಗೆ ಹಾಕಿದ್ದೀನಿ ಅಂತ ಇನ್ಫಾರ್ಮೇಶನ್ ಕೊಟ್ಟೆ ಅಷ್ಟೇ. ನೀನು ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟಿರೋದು. ನಾನ್ ನಿನ್ಗೆ ಮೋಸ ಮಾಡ್ತೀನಿ. ಅಯ್ಯೋ, ಸೀರಿಯಸ್ ಆಗಿ ನಾಟಕ ಮಾಡ್ಬೇಡ, ಕಾಮಿಡಿ ತರ ಇರುತ್ತೆ ಇದೆಲ್ಲ. ಕೌನ್ಸಿಲರ್ ಹೇಳಿದಕ್ಕೆ ತಾನೆ. ನೋಡು, ನನ್ನನ್ನ ಯಾರು ಯಾಮರ್ಸಕ್ಕಾಗಲ್ಲ. ಸೀತಾ, ಒಂಚೂರು ಈ ಕಡೆ ಬಾ. ಏನಂದೆ? ಸೀತಾನ ಎಲ್ಲಿ? ಯಾರು ಯಾಮರ್ಸಕ್ಕಾಗಲ್ಲ ಅಂದೆ, ಯಾಮಾರ್ಬಿಟ್ಟೆ. ಸರಿ, ಭುಜದ ಮೇಲೆ ಕಸ ಇದೆ, ಉಫ್ ಅನ್ಕೋ. ನಾನು ಒಂದೇ ಸಲ ಯಾಮಾರೋದು, 2ನೇ ಸಲ ಸತ್ರು ಯಾಮಾರಲ್ಲ. ಛೇ ಲೂಸು, ನಿಜವಾಗ್ಲೂ ಕಸ ಇದೆ ಕಣೋ ಮಚ್ಚ. ಫ್ರೆಂಡ್ ಹತ್ರ ಯಾಮಾರಿದ್ರೆ ಪರವಾಗಿಲ್ಲ, ಬೇರೆ ಯಾರ ಹತ್ರನೂ ಯಾಮಾರಬಾರ್ದು. ನೀಟಾಗಿ ಶೇವ್ ಮಾಡಿರೋ ಈ ಮುಖ ಗಡ್ಡ ಬಿಟ್ರೆ ಚೆನ್ನಾಗಿ ಕಾಣೋದಿಲ್ಲ. ಛೇ, ಇಷ್ಟಲ್ಲೇ ವರ್ಕೌಟ್ ಆಗ್ತಾ ಇತ್ತು, ನೀನ್ ಹೋಗಿ ಏನೇನೋ ಮಾತಾಡಿದ್ಯಲ್ಲ. ಯಾಕೋ ಸೀತಾನ್ ಮುಂದೆ ಎಲ್ಲ ಹೇಳಿದೆ? ಸೀತಾ ಏನಾದ್ರೂ ಫೋನ್ ಮ್ಯಾಟ್ರಲ್ಲಿ ನಿನ್ನ ಏನಾದ್ರೂ ಕೇಳಿದ್ರಲ್ಲ? ಹಾಗಾದ್ರೆ ನೀನ್ ಲವ್ ಸಕ್ಸಸ್. ಏನು ಹೇಳ್ತಾ ಇದೀಯಾ? ಹೌದು ಕಣೋ ಮಚ್ಚ, ನೀನ್ ಮಾಡಿರೋ ಡ್ರಾಮಾ ಎಲ್ಲ ನಾನು ಅವಳಿಗೆ ಹೋಗಿ ಹೇಳಿದೆ. ಹೇಳಿದ್ಮೇಲೂ ನಿನ್ಗೆ ಅವಳು ಏನು ಮಾಡಿಲ್ಲ ಅಂತ ಅಂದ್ರೆ ಅವಳು ನಿನ್ನ ಇಷ್ಟಪಡ್ತಿದ್ದಾಳೆ ಅಂತ ತಾನೆ? ಮಚ್ಚ, ಹಾಗಾದ್ರೆ ನನಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಮಾಡಿದ್ಯಾ? ಥ್ಯಾಂಕ್ಸ್ ಯಾವಾಗ. ನಾನು ಇದನ್ನ ಹಾಕ್ತೇನೆ, ನೀನ್ ನನ್ನ ಹಾಕು. ಮಚ್ಚ, ನಾಳೆ ವ್ಯಾಲೆಂಟೈನ್ಸ್ ಡೇ, ನಾಳೆ ನನ್ನ ಲವ್ ಪ್ರಪೋಸ್ ಮಾಡಿಬಿಡ್ತೀನಿ, ಓಕೆನಾ? ಸೈಲೆನ್ಸರ್ ಎಲ್ಲಿ ತಗೊಳ್ಳೋಣ? ಅದು ಅಂಗಡಿಯಲ್ಲಿ ದುಡ್ಡು ಕಟ್ಟಿದೆ. ಎಷ್ಟು? 325 ರೂಪಾಯಿ ಆಯ್ತಲ್ಲ ನಂಗೆ. ಏನಾಯ್ತು ನೋಡು. ಕನಕ, ನಿನ್ನ ಹತ್ರ ಏನೋ ಕೇಳ್ಬೇಕು. ಹೇಳು. ನಿಂಗೆ ಕನಕ ಅಂತ ಹೆಸರಿಟ್ಟವ್ರು ಯಾರು? ರಾಮು ಅವರಮ್ಮ. ಹಾಗಾದ್ರೆ ನಿಂಗೂ ರಾಮ್ಗೂ ಮದ್ವೆ ಮಾಡ್ಬೇಕು ಅಂತಿದ್ಯಾರ? ಅದೇ ತರ ಮನೇಲಿ ಮಾತಾಡ್ತಾರೆ. ಆದ್ರೆ ನಂಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಯಾಕೆ? ಯಾಕೆಂದ್ರೆ ಬೇರೆ ಒಂದ್ ಹುಡುಗಿ ರಾಮನ ಇಷ್ಟಪಡ್ತಾಳೆ. ಏನ್ ನೋಡ್ತಾ ಇದೀಯಾ? ಅವಳು ಬೇರೆ ಯಾರು ಅಲ್ಲ, ನನ್ ಫ್ರೆಂಡ್ ಸೀತಾನೇ.
ನಂಗೆಲ್ಲ ಗೊತ್ತು ಕಣೆ. ಆದ್ರೆ ಒಂದು ವಿಷಯ, ಈ ಪುಂಡು ಪೋಖ್ರಿಗಳ ತರ ಇರೋ ಹುಡುಗರ್ನಾದ್ರೂ ನಂಬೋದು, ಆದ್ರೆ ಬೆಕ್ಕಿನ ತರ ಇರೋ ನಿನ್ನಂತ ಹುಡುಗಿರ್ನ ನಂಬೋಕೆ ಆಗಲ್ಲ ನೋಡು. ಹೂ ಕಣೆ, ನಾನಿದನ್ನೆಲ್ಲ ಸುಮ್ನೆ ಹುಡುಗಾಟ ಅನ್ಕೊಂಡೆ, ಆದ್ರೆ ಯೋಚನೆ ಮಾಡಿದ್ರೆ ಮನಸ್ಸು ತುಂಬಾ ಅವನೇ ಇದ್ದಾನೆ. ಅವಾಗ್ಲೇ ಅವನ ಹತ್ರ ಎಲ್ಲ ಹೇಳ್ಬಿಡ್ಬೇಕಿತ್ತಾನೆ. ನಾಳೆ ವ್ಯಾಲೆಂಟೈನ್ಸ್ ಡೇ, ನಾಳೆ ಹೇಳ್ತೀನಿ. ಬೆಸ್ಟ್ ಆಫ್ ಲಕ್ ಕಣೆ. ಐಸ್ ಕ್ರೀಮ್ ತಿಂತೀಯಾ? ಬನ್ನಿ ಬನ್ನಿ ಬನ್ನಿ. ತುಂಬಾ ಬಿಸಿ ಇದೆ, ಬಿಸಿ ಅಲ್ಲಲ್ವಾ? ಹೂವು ಬೇಕಾ ನಿಮ್ಗೆ? ಯಾರು ಕೊಡಿಸ್ತೀರಾ ಹೂವ? ಅವಳ ಹತ್ರ ಹೂವ ಇದೆ. ಬೇಡ ಬೇಡ ಬನ್ನಿ. ಈ ಬಾಲ್ ಹಿಡ್ಕೊಳ್ಳೋ ನೀನು. ಸೂಪರ್. ಹೌದು ಅಲ್ವಾ? ಊರಲ್ಲಿರೋ ಪ್ರೇಮಿಗಳೆಲ್ಲ ಈ ನದಿ ಹತ್ರನೇ ಬರ್ತಾರಲ್ಲ. ಅಲ್ಲಿ ನೋಡು 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 ಮೇಲ್ ನೋಡು ಮೇಲ್ ನೋಡು ಮೇಲ್ ನೋಡು ಮೇಲ್ ನೋಡು ಮೇಲ್ ನೋಡು. ತುಂಬಾ ಚೆನ್ನಾಗಿದೆಯಲ್ಲ. ಈ ಕಡೆ ನೋಡು. ಹಾಯ್ ಸೀತಾ, ನಿನ್ನ ಹತ್ರ ಹೌದಾ ಮನಸ್ಸು ಬಿಚ್ಚಿ ಮಾತಾಡ್ಬೇಕು. ಮೊಬೈಲ್ ಸೀತಾ, ಇದು ಡಬ್ಬ ಮೊಬೈಲ್ ಬ್ಯಾಗ್ ಅಲ್ಲಿ ಆ ಮೊಬೈಲ್ ಇಟ್ಟಿದ್ ನಾನೇ ಎಲ್ಲ ನಿನ್ನ ಇಂಪ್ರೆಸ್ ಮಾಡೋದಕ್ಕೆ. ಬರುತ್ತೆ, ಚೆನ್ನಾಗಿ ಬರುತ್ತೆ ಫೋಟೋ. ಅವಾಗಲೇ ನಂಗೆ ಗೊತ್ತಾಗಿದ್ದು ನೀನ್ ಆಲ್ರೆಡಿ ನಾನು ನೋಡಿ ಇಂಪ್ರೆಸ್ ಆಗಿದ್ಯಾ ಅಂತ. ಜನರಲಿ ನಾನು ನೋಡಿ ತುಂಬಾ ಗರ್ಲ್ಸ್ ಇಂಪ್ರೆಸ್ ಆಗ್ಬಿಡ್ತಾರೆ. ಸೂಪರ್. ಇಟ್ಸ್ ಓಕೆ, ಇಟ್ಸ್ ಓಕೆ. ಆ ಕನಕ ನಿನ್ ಫ್ರೆಂಡ್ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಮನೇಲಿ ಹೇಗಿದ್ದಾರೆ? ಫಸ್ಟೇ ಗೊತ್ತಿದ್ರೆ ಈಸಿ ಆಗ್ಬಿಡ್ತಾ ಇತ್ತು. ರಜನೆ ಸಿಕ್ಕಿಲ್ಲ ಅಲ್ಲ, ತಪ್ಪಾಗಿ ತಿಳ್ಕೊಬೇಡ, ಟೈಮ್ ವೇಸ್ಟ್ ಆಗ್ತಿರ್ಲಿಲ್ಲ ಅಂತಂದೆ ಅಷ್ಟೇ. ಆ ಪಾರ್ಕ್ ಅಂಡ್ ನಿನ್ ಡ್ರೆಸ್ಸು, ನಿನ್ ಬ್ಯಾಗು, ನಿನ್ ಚೈನು ಇದ್ಯಾವುದು ನಿಂಗೆ ಸೆಟ್ ಆಗಲ್ಲ. ನೋಡ್ತಾ ಇದ್ರೆ ಹಳೆ ಕಾಲದ ಸರೋಜಾ ದೇವಿ ತರ ಕಾಣ್ತಾ ಇದೀಯಾ. ನಾನು ಏನ್ ಹೇಳಿದ್ರು ಫ್ರಾಂಕ್ ಆಗಿ ಹೇಳ್ತೀನಿ. ಸೂಪರ್. ಏ ಮಗ ಮಚ್ಚ ಬಸ್ಸಲ್ಲಿ ಅವತ್ತು ನೀನ್ ಬಂದ್ಯಲ್ಲ, ಮತ್ತೆ ಆಹಾ ಹೊಟ್ಟೆ ಸಾರಿ, ಬೊಟ್ಟು, ಚೈನು ತುಂಬಾ ಕಡ್ಲೆ ದೇವತೆ ತರ ಕಾಣ್ತಾ ಇದ್ದೆ. ಹೋಗೋಣ. ನಾವು ಇದೇ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು. ಆಮೇಲೆ ಸೆಲ್ಫಿ, ಕಾಫಿ ಡೇ, ಮೂವಿ ಡೇ ಎಲ್ಲ ಕಡೆ ಹೋಗೋಣ. ಸುಮಾರು ಕಡೆ ಹೋಗೋಣ. ಎಲ್ಲದಕ್ಕಿಂತ ಮೊದಲು ಒಂದು ದೇವಸ್ಥಾನಕ್ಕೆ ಹೋಗೋಣ. ಆಮೇಲೆ ಒಂದು ನಿಮಿಷ, ನಿನಗೋಸ್ಕರ ಪ್ರೀತಿಯಿಂದ ತಂದಿದ್ದೀನಿ. ಇದು ಗೋಲ್ಡ್ ರಿಂಗ್ ಅಲ್ಲ, ಆರ್ಟಿಫಿಷಿಯಲ್. ಪ್ರೀತಿಗೆ ಗೋಲ್ಡು ಆರ್ಟಿಫಿಷಿಯಲ್ಲು ಅದೆಲ್ಲ ಗೊತ್ತಾಗಲ್ಲ. ಐ ಲವ್ ಯು ಸೀತಾ. ಐ ಲವ್ ಯು ರಾಮ್. ನಿನ್ನ ವಾಯ್ಸ್ಗೆ ಏನಾಯ್ತು? ನಾನು ಬರೋದಕ್ಕಿಂತ ಮುಂಚೆ ಐಸ್ ಕ್ರೀಮ್ ಏನಾದ್ರೂ ತಿಂದ್ಯಾ? ಏನು ಹಿಂದಕ್ ನೋಡು. ರಾಮ್, ಐ ಲವ್ ಯು. ಯಾರದು? ನೀನ್ ನನ್ನ ಪ್ರೀತಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಸುತ್ತಾಡ್ಸಿದ್ಯಾ. ಐ ಲವ್ ಯು. ನಿನ್ನೆಲ್ಲ ಲವ್ ಮಾಡಕ್ಕಾಗಲ್ಲಪ್ಪ. ಆಗೆಲ್ಲ ನೀನ್ ನನಗೆ ಹಿಡಿಸ್ತಾನೆ ಇರ್ಲಿಲ್ಲ. ಆದ್ರೆ ಈಗ ನನಗೆ ಐ ಲವ್ ಯು ಅನ್ನೋದು ಅರ್ಥ ಆಗಿದೆ. ಹೇ, ಈ ವಯಸ್ಸಲ್ಲಿ ಲವ್? ಎಲ್ಲರೂ ಮನೆ ಹೋಗಿ ನೋಡೋಣ. ಈ ವಯಸ್ಸಲ್ಲಿ ಲವ್ ಮಾಡ್ಲಿಲ್ಲ ಅಂದ್ರೆ ಇದ್ಯಾವಾಗ ಮಾಡೋದು? ಇದೆಲ್ಲ ಲವ್ ಮಾಡೋ ವಯಸ್ಸೇ. ಈಗ ಯಾಕೆ ನೀನ್ ಬೇಡ ಅಂತಿದ್ಯಾ? ಈಗೇನ್ ಲವ್ ಮಾಡ್ತೀಯೋ ಇಲ್ವೋ? ಇಲ್ಲ ಅಂದ್ರೆ ನೀನೇ ಹೇಳ್ದಾಗ ನಾವೆಲ್ಲ ನಿನ್ನ ಲವ್ ಮಾಡ್ಬೇಕಾಗತ್ತೆ, ಆಮೇಲೆ ಅನ್ಭವಿಸ್ತೀಯಾ. ಏ ಬಾರೆ ಹೋಗೋಣ, ಲವರ್ಸ್ ಇಬ್ರು ಮಾತಾಡ್ಲಿ. ಸೀತಾ, ಅವರೆಲ್ಲ ಹುಡುಗಾಟಕ್ಕೆ ಹೇಳ್ತಾ ಇದ್ದಾರೆ, ನೀನ್ ಸೀರಿಯಸ್ ಆಗಿ ತಗೋಬೇಡ ಪ್ಲೀಸ್. ಕಾಂಗ್ರಾಟ್ಸ್ ರಾಮ್. ಈ ಕಾಲದಲ್ಲಿ ಒಬ್ಬ ಹುಡುಗನ್ನ ಲವ್ ಮಾಡೋದೇ ಕಷ್ಟ ಇರುತ್ತೆ. ಅಂತದ್ರಲ್ಲಿ ನಿಮ್ಮನ್ ಎಷ್ಟೊಂದು ಜನ ಹುಡುಗಿರು ಲವ್ ಮಾಡ್ತಾ ಇದ್ದಾರೆ. ಯು ಆರ್ ವೆರಿ ಲಕ್ಕಿ. ನಾನೆಲ್ಲ ಹಾಗಲ್ಲ ಸೀತಾ. ಇಟ್ಸ್ ಓಕೆ ರಾಮ್. ನಿಮ್ ಗರ್ಲ್ ಫ್ರೆಂಡ್ ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇದ್ದಾಳೆ. ವ್ಯಾಲೆಂಟೈನ್ಸ್ ನೀವು ಜಾಲಿಯಾಗಿ ಮಾತಾಡ್ಕೊಂಡಿರ್ಬೋದು. ಮಧ್ಯದಲ್ಲಿ ನಾನ್ಯಾಕೆ ಸರೋಜಾ ದೇವಿ ತರ? ನಾನ್ ಬರ್ತೀನಿ. ಬೆಸ್ಟ್ ಆಫ್ ಲಕ್. ರಾಮ್. ಸೀತಾ, ರಾಮ್. ಸೀತಾ ನನ್ನ ಮಾತು ಕೇಳು. ಸೀತಾ, ರಾಮ್, ನಾನು ಹೇಳೋದ್ ಕೇಳು. ಸೀತಾ, ಸೀತಾ ಇದನ್ನ ತಗೋ ಪ್ಲೀಸ್. ನಾನು ಹೇಳೋದ್ ಕೇಳು ರಾಮ್. ನಿನ್ನಿಂದ ನನ್ಗಿರಕ್ ಆಗೋದಿಲ್ಲ ರಾಮ್. ಪ್ಲೀಸ್ ರಾಮ್. ರಾಮ್, ಏನ್ ಹೇಳ್ತಾ ಇದೀಯಾ? ನಾ ಹೇಳೋದ್ ಕೇಳು. ಸೀತಾ, ಒಂದ್ ನಿಮಿಷ ಬರಬೇಡ ಹಿಂದೆ. ನನ್ನನ್ನು ಬಿಟ್ಟು ಹೋಗ್ಬೇಡ ರಾಮ್. ಅಯ್ಯೋ ಕೇಳು ಸೀತಾ, ಇಲ್ದೇ ಇರಕ್ ಆಗೋದಿಲ್ಲ. ನಾನು ಹೇಳೋದ್ ಕೇಳು ರಾಮ್. ಸೀತಾ, ನಿನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೀನಿ ಸೀತಾ. ರಾಮ್, ನಾನು ತುಂಬಾ ಸಿನ್ಸಿಯರ್ ಆಗಿ ನಿನ್ ಲವ್ ಮಾಡ್ತೀನಿ. ಸೀತಾ, ಅವಳು ನಂಬೇಡ. ಹೇ, ಹೋಗೋ. ಕೈ ಬಿಡು. ನನ್ ಕೈ ಬಿಡಬೇಡಿ. ಒಂದೇ ನಿಮಿಷ ಸೀತಾ, ಪ್ಲೀಸ್ ನನ್ನ ಮಾತು ಅರ್ಥ ಮಾಡ್ಕೋ. ಸೀತಾ, ಒಂದು ನಿಮಿಷ, ನಾನು ಹೇಳೋದನ್ನ ಕೇಳು ಸ್ವಲ್ಪ. ಆ ಹುಡುಗಿ ಏನಕ್ಕೆ ಹೇಳ್ತಾ ಇದ್ದಾಳೆ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ನಂಗೆ ಸ್ವಲ್ಪ ಟೈಮ್ ಕೊಡು, ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೀತಾ,
ನಾನು ನಿನ್ನನ್ನು ಮಾತ್ರ ಸಿನ್ಸಿಯರಾಗಿ ಲವ್ ಮಾಡಿದ್ದು ಸೀತಾ, ದಯವಿಟ್ಟು ನನ್ನ ನಂಬು. ಯಾರ ನೀನು? ವಾಟ್ ಇಂಡಿಸೆಂಟ್ ಬಿಹೇವಿಯರ್, ಗರ್ಲ್ಸ್ ನೋ ರೆಸ್ಪೆಕ್ಟ್, ಡೋಂಟ್ ಡು ದಿಸ್. ಏನಪ್ಪ? ಎಸ್, ಬ್ರೋಕನ್ ಇಂಗ್ಲೀಷಾ? ಒಂದು ನಿಮಿಷ ನೀನು ಹೆಡ್ಫೋನ್ ಕೊಡು. ಲೇ ಅಣ್ಣ, ಏನಪ್ಪ ನಿಂದು? ಕ್ವಶನ್ಗೋಸ್ಕರ ಕಾಯ್ತಾ ಇದೆಯಾ? ಹೌದಣ್ಣ. ಡೇವಿಡ್ ಆಲ್ರೆಡಿ ಅವಳನ್ನ ಪಿಕಪ್ ಮಾಡ್ಕೊಂಡು ಹೋದಾ. ನೀನು ಟೈಮ್ ವೇಸ್ಟ್ ಮಾಡಬೇಡ. ಇನ್ಮೇಲೆ ಇಂಗ್ಲೀಷ್ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ. ಸರಿ ಅಣ್ಣ. ಇಲ್ಲಿ ನೋಡ್ಸಿತಾ, ಕಂಡವರೆಲ್ಲ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದೆಲ್ಲ ನಮ್ಗೆ ಬೇಕಾ? ವಾಟ್ ರೋಡ್ ಸೈಡ್ ರೋಮಿಯೋ, ನಿಂಗ್ ಬೇರೆ ಯಾರು ಸಿಕ್ಲಿಲ್ವಾ? ನನ್ನನ್ನು ಯಾಕೆ ಫಾಲೋ ಮಾಡ್ಕೊಂಡು ಬರ್ತಿದೀಯಾ? ಟೆನ್ಷನ್ ಆಗ್ಬೇಡ ಸೀತಾ, ಆ ಹುಡುಗ ನನ್ನ ತಂಗಿ ಫ್ರೆಂಡು. ಏನೋ ಯಾವತ್ತೂ ಹೀಗೆ ತಮಾಷೆ ಮಾಡ್ತಾ ಹೇಳ್ತಾ ಇದ್ದ ಅಷ್ಟೇ, ಅರ್ಥ ಮಾಡ್ಕೋ ಸ್ವಲ್ಪ. ನಿನ್ ಮನ್ಸಲ್ಲಿ ಏನೇನ್ ಅನ್ಕೊಂಡಿದ್ಯಾ? ಕನಕನ ಅತ್ತೆ ಮಗ ಅಂತ ನಿನ್ನನ್ ಸುಮ್ಮನೆ ಬಿಟ್ಟಿದೀನಿ, ಇಲ್ಲಾಂದ್ರೆ ಹ್ಯಾರಸ್ಮೆಂಟ್ ಕೇಸ್ ಹಾಕ್ಬಿಡ್ತೀನಿ. ತಗೋ ನಿನ್ ಮೊಬೈಲ್. ಮನೇಲಿ ನಂಗೆ ಹುಡ್ಗನ್ ನೋಡ್ತಾ ಇದ್ದಾರೆ. ಇನ್ಮೇಲೆ ಲವ್ ಮಾಡ್ತೀನಿ ಅದು ಇದು ಅಂತ ನನ್ ಹಿಂದೆ ಸುತ್ತ ಬರ್ಬೇಡ. ಇಷ್ಟ ಹೇಳಿದ್ಮೇಲೂ ಈ ತರ ಬೇರೆ ಹುಡುಗಿ ಬ್ಯಾಗಲ್ಲಿ ಮೊಬೈಲ್ ಹಾಕ್ಬಿಟ್ಟು ಲವ್ ಮಾಡ್ತೀನಿ ಅನ್ನೋ ನಾಟಕ ಆಡ್ಬೇಡಿ ಪ್ಲೀಸ್. ಸೀತಾ, ಸೀತಾ ನನ್ನ ಮಾತುಗಳು ನಿಮಿಷ. ಸೀತಾ, ಹತ್ತಿ ಹತ್ತಿ ಬೇಗ ಹತ್ತಿ. ಜಾಗದಲ್ಲಿ ಕೂತ್ಕೊಳ್ಳಿ. ಹೊರಡಿ ರೈಟ್. ಎಕ್ಸ್ಕ್ಯೂಸ್ ಮೀ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಅಟೆನ್ಷನ್ ಪ್ಲೀಸ್. ಹ್ಯಾಪಿ ದೇವದಾಸ್ ಡೇ. ನಾನು ಈ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ನನ್ನ ಗರ್ಲ್ ಫ್ರೆಂಡ್ ಹತ್ರ ಹೇಳ್ಕೊಂಡೆ. ಆಮೇಲೆ ನನ್ನ ಲವ್ ಅಕ್ಸೆಪ್ಟ್ ಮಾಡಲಿಲ್ಲ. ಅದಕ್ಕೆ ನಾನಿವತ್ತು ದೇವದಾಸ್ ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಏನೇ ಆಗಲಿ, ನನ್ನ ಲವ್ ಫ್ಲಾಪ್ ಆಯಿತು ಅನ್ನ ಒಂದು ನಿಮಿಷ ಹೇಳ್ಕೊತೀಯಾ? ಥ್ಯಾಂಕ್ ಯು. ಏನಪ್ಪ ಇವನು ಲವ್ ಫೇಲ್ಯೂರ್ ಆದರೂ ಜಾಲಿಯಾಗಿ ಕೇಕ್ ಕಟ್ ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರಾ? ನಿಮ್ಮೆಲ್ಲರ ಮುಂದೆ ಒಂದು ಮುಖ್ಯವಾದ ವಿಷಯ ಹೇಳಬೇಕಂತ ಇದ್ದೀನಿ. ಕೇಕ್ ಬ್ರದರ್ ಒಂಚೂರು ಮುಂದೆ ಬನ್ನಿರಿ. ಈ ಲೋಕದಲ್ಲಿ ಹೆಣ್ಮಕ್ಳಿಗೆ ನೂರಾರು ಕಾರಣಗಳಿರುತ್ತೆ, ಆದರೆ ಗಂಡು ಮಕ್ಕಳಿಗೆ ಪ್ರೀತಿ ಮಾಡೋಕ್ಕೆ ಒಂದೇ ಒಂದು ಕಾರಣ ಇರುತ್ತೆ. ಕರೆಕ್ಟ್ ಬಾಸ್. ಹಲೋ, ನಿಮಗೆ ಪ್ರೀತಿ ಇಷ್ಟ ಇಲ್ಲ ಅಂದ್ರೆ ಪ್ರೀತಿನೇ ಇಲ್ಲ ಅಂತನಾ? ಗುಡ್ ಕ್ವಶನ್, ಪ್ಲೀಸ್ ಸಿಟ್ ಡೌನ್. ನಾನು ಪ್ರೀತಿ ಇಲ್ಲ ಅಂತ ಹೇಳಿಲ್ಲ, ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದೆ. ಇವಾಗ ನನ್ನ ಲವ್ ಫ್ಲಾಪ್ ಆಗಿದೆ. ನಾನು ಯಾವಾಗ ಬೇಕಾದ್ರೂ ಮಲ್ಬೋದು, ಯಾವಾಗ ಬೇಕಾದ್ರೂ ಹೇಳ್ಬೋದು. ನನಗೆ ಯಾರೂ ಕೇಳೋರಿಲ್ಲ. ಫೇಸ್ಬುಕ್ಕಲ್ಲಿ ನೀನು ಯಾವ ಹುಡುಗಿ ಹತ್ರ ಮಾತಾಡ್ತಾ ಇದೆಯಾ, ಆ ಹುಡುಗಿ ನಿಮಗೆ ಗೊತ್ತಾ ಅಂತ ನನಗೆ ಯಾರೂ ಕೇಳೋರಿಲ್ಲ. ಐ ಆಮ್ ಅ ಫ್ರೀ ಬರ್ಡ್. ಒಂದು ಹೆಣ್ಣನ್ನು ಲವ್ ಮಾಡಿ ತುಂಬ ಟಾರ್ಚರ್ ಅನುಭವಿಸೋದಕ್ಕಿಂತ ಹುಡುಗಿನೇ ಇಲ್ಲದೆ ಜಾಲಿಯಾಗಿರೋದು ಬೆಟರಾ? ಹೇಳಿ ಬ್ರದರ್. ಜಾಲಿಯಾಗಿರೋದು ಬೆಸ್ಟ್ ಬಾಸ್. ವೆರಿ ಗುಡ್. ಇನ್ಮೇಲೆ ಫೆಬ್ರವರಿ 14 ಯಾರಾದರೂ ಲವ್ ಫೇಲಿಯರ್ ಆದರೆ ಬೇಜಾರು ಮಾಡ್ಕೋಬೇಡಿ. ಫೆಬ್ರವರಿ 15 ಇರುತ್ತೆ, ದೇವದಾಸ್ ಡೇ. ಲೆಟ್ಸ್ ಕಟ್ ದ ಕೇಕ್. ಹೇ, ಹ್ಯಾಪಿ ದೇವದಾಸ್ ಡೇ. ಹ್ಯಾಪಿ ದೇವದಾಸ್ ಡೇ ಟು ಯು. ಒಳ್ಳೆ ಕಾಮಿಡಿ ತಮ್ಮ, ಒಳ್ಳೆ ಕಾಮಿಡಿ. ತುಂಬಾ ಸಂತೋಷ ಆಯ್ತಾ? ನಿಮ್ಗೆ ಇಷ್ಟ ಆಗಿದ್ದು, ಬೇರೆ ಯಾರು ನಗ್ಲಿಲ್ಲ. ಏ ಪುಟ್ಟ, ನೀನ್ ಆಸೆ ಪಡ್ತಾರಾನೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಕಣೋ. ಅದು ನಾಳೆನೆ ಬಂದು ಕೆಲ್ಸಕ್ಕೆ ಜಾಯ್ನ್ ಆಗು ಅಂತಿದಾರಂತೆ ಕಣೋ. ಅದೇ ನೋಡು ಅಪಾಯಿಂಟ್ಮೆಂಟ್ ಆರ್ಡರು. ಇಲ್ಲಿ ನೋಡು, ಎಲ್ಲ ಸೇವಾಗೆ ಮಾಡಿರೋ ಹೆಲ್ಪ್ ಕಣೋ. ಲೇ ಸೇವಾಗ್, ನನ್ ಮಗಂಗೆ ತುಂಬಾ ನಾಚಿಕೆ ಸ್ವಭಾವ ಕಣೋ. ನಿಮ್ ಮಗನ ತುಂಬಾ. ಇಲ್ಲಿ ನೋಡು, ನಾಳೆ ಇವನನ್ನ ಕರ್ಕೊಂಡು ಹೋಗಿ ಅವನನ್ನ ಜಾಯಿನ್ ಮಾಡಿಸಿ ಅಲ್ಲಿ ಬಿಟ್ಟು ಬೇಗ ಬರ್ಬೇಕಾಯ್ತು. ಅದೆಲ್ಲ ಸೇವಕ್ ನೋಡ್ಕೋತಾನೆ. ಇವನ ಟೈಮಿಂಗ್ ಅಂದ್ರೆ ಟೈಮಿಂಗು. ನನ್ಗೆ ಹಸಿವಾಗ್ತಾ ಇದೆ, ನೀನ್ ನನ್ಗೆ ಊಟ ಬಡಿಸುವ. ಮೊದಲನೇ ಸಂಬಳ ನನ್ ಕೈಗೆ ಕೊಡ್ಬೇಕಾಯ್ತಾ? ಏನೋ ಆ ಹುಡುಗಿ ಮುಖಕ್ಕೆ ಕ್ಯಾಕ್ರೆ ಸುಗ್ದೋದ್ಲು. ಮುಖ ಗಡಿಗೆ ತರ ಊದ್ಕೊಂಡಿದೆ. ನೋಡು, ಒಂದ್ ಮಾತು ಹೇಳ್ತೀನಿ ಕೇಳು. ಹಸು ಹಾಲು ಕುಡಿದ್ರೆ ಹಾಲನ್ನೇ ವಾಪಸ್ ಕೊಡುತ್ತೆ, ಅದೇ ಹಾವು ಹಾಲು ಕುಡಿದ್ರೆ ವಿಷ ವಾಪಸ್ ಕೊಡುತ್ತೆ ಕಣೋ. ಹುಡುಗಿರೆಲ್ಲ ಹಾವಿನ ತರ ಕಣೋ. ಈ ಡೈಲಾಗು ಆ ಹುಡುಗಿಗೆ ಸೂಟ್ ಆಗಲ್ಲ ಕಣೋ. ಸುಮ್ನಿರು ನೀನು. ನೀನೀಗೆ ಕಾಮಿಡಿನೇ ಮಾಡ್ತಾ ಇರ್ತೀಯ, ಏನ್ ಮಾಡೋದು? ಇಲ್ಲಿ ನೋಡು, ನಿಮ್ಮ ಅಪ್ಪನ ಕನಸು ನನ್ಸಾಗ್ತಾ ಇದೆ. ನಾಳೆ ಬೆಳಗ್ಗೆ ಹೇಳ್ತೀಯಾ, ರೆಡಿ ಆಗ್ತೀಯಾ, ಕೆಲ್ಸಕ್ಕೆ ಹೋಗ್ತೀಯಾ ಅಷ್ಟೇ. ಹೌದು, ನಾನು ನೋಡ್ತಾನೆ ಇದ್ದೀನಿ. ನಾನು ಕೆಲ್ಸಕ್ಕೆ ಹೋಗೋದಾದ್ರೆ ನನ್ಗೆ ಯಾಕೋ ಇಷ್ಟೊಂದು ಸಂತೋಷ. ಮಚ್ಚಾ, ತುಂಬಾ ಚೆನ್ನಾಗಿರೋ ಹುಡುಗಿರ್ ಗುಂಪಲ್ಲಿ ಒಂದ್ ಖರಾಬ್ ಫಿಗರ್ ಇರ್ಬೇಕು. ಅದೇ ತರ ಕೆಲ್ಸ ಬಿಟ್ಟು ಅಲಿತಾ ಇರೋ ಫ್ರೆಂಡ್ಸ್ ಟೀಮಲ್ಲಿ ಕೆಲ್ಸಕ್ಕೆ ಹೋಗೋ ಒಬ್ಬ ಫ್ರೆಂಡ್ ಇರ್ಬೇಕು. ಆಗ್ಲೇ ತಾನೇ ಕುಡಿಬೋದು. ಏಯ್, ನೀನ್ ಕುಡಿಬೇಕು ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾ? ಏಯ್, ಯಾವನೋ ಪಾರ್ಟಿ ಕೇಳ್ದ ಅಂತ ನಾವು ಪಾರ್ಟಿ ಕೊಡ್ಸಲ್ವಾ?
ಹಾಗೆ ನೀನ್ ಕೆಲ್ಸಕ್ಕೆ ಹೋಗ್ಲೇಬೇಕು. 6 ಗಂಟೆಗೆ ಮರ್ಯಾದೆಯಿಂದ ಅಲಾರಾಮ್ ಇಡು. ಏಯ್ ರಾಮ್, ರಿಯಾಕ್ಷನ್ ಎಲ್ಲ ಬೇಡ, ಅಲಾರಾಮ್ ಇಡು ಅಷ್ಟೇ. ಬೆಳಗಿನ ಶುಭೋದಯ ಕಾರ್ಪೊರೇಷನ್ ಆಫೀಸಲ್ಲಿ ಕೆಲಸ ಮಾಡುವ ಧೋನಿ ಅವರೇ, ಇವನು ಏನ್ ರಾತ್ರಿ ಕಣ್ಪೂರ್ತಿ ಕುಡಿದ್ರು ಬೆಳಗ್ಗೆ ಆಗ್ತಿದ್ದಂಗೆ ಕರೆಕ್ಟ್ ಟೈಮ್ ಗೆದ್ದ ಅಂತ ನೋಡ್ತಾ ಇದೀಯಾ? ನಾವೊಂಥರ ಹಾಗೆ ತುಂಬಾ ಸ್ಪೆಷಲ್ ಆಗಿ ಯೋಚನೆ ಮಾಡ್ತೀವಿ. ಥ್ಯಾಂಕ್ಸ್ ಮಚ್ಚ. ಏನದು, ನಾವಿಬ್ರು ಹೀಗೆ ಪರ್ಫೆಕ್ಟ್ ಆಗಿದ್ರೆ ಹೊರಗಡೆ ಎಲ್ಲ ಡಲ್ ಆಗಿದೆ ಅನಿಸ್ತಾ ಇದೆ. ಓ, ಪಕ್ಕದಲ್ಲಿ ಬರ್ತಾ ಇರೋ ವಾದ್ಯ ಸೌಂಡ್ ಕೇಳ್ಬಿಟ್ಟು ಏನು ಅಂತ ಹೇಳ್ತಾ ಇದೀಯಾ? ಬೆಳಗ್ಗೆನೇ ಎದ್ದು ಯಾವ್ದೋ ಸೀರಿಯಲ್ ಮದ್ವೆ ಸೀನ್ ನೋಡ್ತಿದ್ದಾರೆ. ಏಯ್, ಟಿವಿ ಆಫ್ ಮಾಡ್ರೋ. ಮಚ್ಚ, 3 ಮಿಸ್ ಕಾಲ್ ಇದೆ ಕಣೋ. ಯಾರ್ದು? 100 ಮಿಸ್ ಕಾಲ? ಮಚ್ಚ, ನನಗೂ 100 ಮಿಸ್ ಕಾಲ್ ಕಣೋ. ನಂಗೆ ಯಾರಪ್ಪ 3 ಮಿಸ್ ಕಾಲ್ ಕೊಡ್ತಾರೆ? ನಮ್ ಗ್ರೂಪಲ್ಲೇ ಯಾರ್ದೋ ಫಿಕ್ಸ್ ಆಗಿರ್ಬೇಕು. ಯಾರು ಅಂತ ಸ್ವಲ್ಪ ನೋಡು. ನಂಗೆ ಗೊತ್ತಿರೋ ಪ್ರಕಾರ ಈ ರೀತಿ ವೇಸ್ಟ್ ಆಗಿ ಕಾಲ್ ಮಾಡೋರು ಅಂದ್ರೆ ನಿಮ್ಮಪ್ಪ. ನಿಮ್ಮ ಮನೇಲೂ ವೇಸ್ಟ್ ಆಗಿರೋರು ಇದಾರಲ್ಲ, ನಿಮ್ಮಪ್ಪ. ನಿಮ್ಮಪ್ಪ? ಹೌದು ಮಚ್ಚ. ಅವ್ರು ವೇಸ್ಟ್ ಮಾಡಿದ್ರಾ? ಅವ್ರು ಯಾಕೆ 100 ಮಿಸ್ ಕಾಲ್ ಕೊಡ್ತಾ ಇದಾರೆ? ನೀರು, ಏಯ್, ಕೆಲ್ಸಕ್ಕೆ ಹೋಗ್ಬೇಕು ಅಂತ ಭಯದಲ್ಲಿ ರಾತ್ರಿ ಇದ್ದೇನೆ ಹುಚ್ಚಿ ಹೋಯ್ಕೊಂಡಿದೀಯಾ? ಮಚ್ಚ, ಹುಚ್ಚೆ ಇಷ್ಟೊಂದೆಲ್ಲ ಇರುತ್ತೇನೋ? ಗೊತ್ತು, ನಾನು ಅದನ್ನ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಅನ್ಕೊಂಡಿದ್ಯಾ? ಸರಿ, ಹೋಗಿ ಸ್ನಾನ ಮಾಡ್ಬಾ. ಥ್ಯಾಂಕ್ಸ್ ಮಚ್ಚಿ. ಫಸ್ಟ್ ಡೇ ಆಫೀಸ್. ಹಾಯ್ ಮಾಮ್, ಹಾಯ್ ಡ್ಯಾಡ್. ಏನೇ ಆಫೀಸ್ಗೆ ಹೋಗ್ಲಿಲ್ವಾ? ನಾನು ನೋಡು ಎಷ್ಟು ಸಿನ್ಸಿಯರಾಗಿ ರೆಡಿ ಆಗಿದ್ದೀನಿ. ನೆನ್ನೆ ನೀವು ಹೇಳ್ದಂಗೆ ನಿಮ್ಮ ಹುಡುಗನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಆರ್ತಿ ಗೀರ್ತಿ ಎಲ್ಲ ರೆಡಿ ಮಾಡ್ಕೊಳ್ಳಿ, ಟೈಮ್ ಇಲ್ಲ ನಮ್ಮ ಹತ್ರ. ಟೈಮ್ ಆಯ್ತು ಅಂತ ಹೇಳ್ತಾ ಇದ್ದೀನಿ, ನೀವೆಲ್ಲ ಪರದೇಸಿ ಪಿಕ್ಚರ್ ಅಲ್ಲಿರೋ ಪೋಸ್ಟರ್ಗಳ ತರ ಪೋಸ್ಟ್ ಕೊಡ್ತಾ ಇದ್ದೀರಲ್ಲ. ಇಬ್ಬರನ್ನು ಹೊಡೆದು ಮೂಳೆಗೆ ಹಾಕಿಬಿಡ್ತೀನಿ ಬಡವ ರಾಸ್ಕಲ್. ವಾಟ್ ಈಸ್ ದಿಸ್? ಸರಿಯಾಗಿ ನಿದ್ದೆ ಕೂಡ ಮಾಡ್ದೇಲೆ ಕರೆಕ್ಟಾಗಿ 6 ಗಂಟೆಗೆ ಎದ್ದು ನಿಮ್ಮ ಮಗನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ನೀವು ನನ್ನ ಮೇಲೆ ಕೋಪ ತೋರಿಸಿದ್ದೀರಾ? 6 ಗಂಟೆ ಅಂತ ಯಾರು ಹೇಳಿದ್ದು? ನಾನೇ ಹೇಳ್ತಾ ಇದ್ದೀನಿ. ಇದು ಸಾಯಂಕಾಲ 6 ಗಂಟೆ. ಏನ್ ಅಂಕಲ್, ನಾವೇನೋ ಮಲಗ್ಬಿಟ್ವಿ ನಿಜ, ಆದ್ರೆ ನೀವು ಡೋರ್ ಹತ್ರ ಬಂದು ಮೆಲ್ಲಗೆ ಏ ಧೋನಿ, ಏ ಸೇವಾಗ್ ಅಂತ ಕರಿಬೋದಿತ್ತು ತಾನೆ? ಮೆಲ್ಲಗ ಯಾಕಪ್ಪ ಗಿರ್ಸ್ತಾ ಇದೆಯಪ್ಪ? ಮಲ್ಕೊಳಪ್ಪ. ಅಮ್ಮ, ಅಪ್ಪ ಹೇಳ್ತಾ ಇದ್ರು ನಾವು ಮಲಗಿದೀವಿ ಅಂತ. ಅಟ್ಲೀಸ್ಟ್ ನೀನಾದ್ರೂ ಎಬ್ಬಿಸ್ಬಾರ್ದಾ? ಅಯ್ಯೋ, ಏನಂತ ಹೇಳಿ. ಹೇಳೋ ಸೇವಾಗ, ಹೇಳೋ. ಬಾತ್ರೂಮ್ ಅಲ್ಲಿ ತಾನೇ ಹುಚ್ಚ ಹೋಗ್ಬೇಕು, ಇದೇನಿದು ಚಿಕ್ಕ ಮಕ್ಳು ತರ? ಹೇಳೋ, ಬೇಗ ಹೇಳೋ. ಏನಪ್ಪ ಹೀಗೆಲ್ಲ ಮಾಡ್ಬಿಟ್ರಲ್ಲ, ಹೋಗ್ರಪ್ಪ. ಏಯ್, ನಿನ್ನಿಂದ ಯಾವಾಗ್ಲೂ ನನಗೆ ತೊಂದರೆ ಕಣೋ. ಈ ಊರವರೆಲ್ಲ ಹೀಗೆ ಕಣೋ. ನಿನ್ನಪ್ಪ ನಾಯಿ ತರ ಕಚ್ಚೋಕೆ ಬರ್ತಾನೆ. ಯಾಕೋ ಅಲಾರಾಮ್ನ ಸಂಜೆ 6 ಗಂಟೆಗಿಟ್ಟೆ? ಎಲ್ಲ ನಿನ್ಗೋಸ್ಕರ ತಮ್ಮ. ನನಗೋಸ್ಕರನಾ? ಹೌದು. ಇಷ್ಟು ದಿನ ಕೆಲ್ಸಕ್ಕೆ ಹೋಗದ್ರೆ ನಾನು ಕೆಲ್ಸಕ್ಕೆ ಹೋದ್ರೆ ತೊಂದರೆ ಆಗುತ್ತೆ. ನಿಮ್ಮ ಮನೆಯಲ್ಲಿ ನೀನು ಕೆಲ್ಸಕ್ಕೆ ಹೋಗ್ಬೇಕು. ನನ್ಗೆ ಯಾರು ಟಾರ್ಚರ್ ಮಾಡಿದ್ರೆ ನನ್ಗೆ ಅದು ತಡ್ಕೊಳಕ್ಕಾಗಲ್ಲ. ಈ ತರ ಸಪ್ಪೆ ಸ್ಟೋರಿನೆಲ್ಲ ನನಗೆ ಕಟ್ಟಿ ಹೇಳ್ಬಿಟ್ಟು ಅನ್ನೋಷ್ಟು ಕುಡಿದು ಅಸ್ಸಾಂಗೆ ಹೋಗಿರೋ ಲಾರಿ ಡ್ರೈವರ್ ತರ ಮಲ್ಕೊಂಡ್ಬಿಟ್ಟು ಈಗ ನನ್ನ ಹತ್ರ ಕತೆ ಹೇಳ್ತಾ ಇದೀಯಾ? ಇದಕ್ಕೆಲ್ಲ ಕಾರಣ ಸೀತಾ ತಾನೆ? ಸೀತಾನ? ನಾನು ಯಾವಾಗಲೂ ಅವಳನ್ನ ಮರ್ತಿದ್ದೀನಿ ಕಣ. ನೀನು ಸುಳ್ಳು ಹೇಳ್ಬೇಡ, ನೀನಿನ್ನೂ ಅವಳನ್ನ ಮರ್ತಿಲ್ಲ. ಯಾಕೆ ಈ ಲೋಕದಲ್ಲಿ ಸೀತಾ ಅನ್ನೋ ಒಂದೇ ಹುಡುಗಿ ಇರೋದು? ಬೇರೆ ಯಾರು ಇಲ್ವಾ? ಸೀತಾ ಇಲ್ಲ ಅಂದ್ರೆ ಗೀತಾ. ಓಹ್, ರೈಮಿಂಗಾ? ಹಲೋ, ಗೀತಾನಾ? ನಾಳೆ 10 ಗಂಟೆಗೆ ನಿನ್ನ ಮೀಟ್ ಮಾಡ್ತೀನಿ. ಓಕೆ, ಬಾಯ್. ಮಚ್ಚಾ, ಸೂಪರ್ ಐಡಿಯಾ ಇದೆ ಕಣೋ. ನಾಳೆ ಹೇಳ್ತೇನೆ ನಿನಗೆ. ಹಾಯ್ ಸೀತಾ. ಅಲ್ಲಿದ್ದಾಳಲ್ಲ ಅವಳು ಗೀತಾ, ಅವಳೇ ನನ್ನ ಕರೆಂಟ್ ಲವರ್. ಚೆನ್ನಾಗಿದ್ದಾಳಲ್ಲ? ನಾನು ಹುಡುಗಿನ ಲವ್ ಮಾಡಿದೆ,
ಅವಳು ನನ್ನ ರಿಜೆಕ್ಟ್ ಮಾಡಿದ್ಲು ಅಂತ ಹೇಳಿದೆ. ನಿನ್ನ ಯಾಕೆ ರಿಜೆಕ್ಟ್ ಮಾಡಿದ್ಲು ಅಂದ್ಲು. ಯಾರು ಅವಳನ್ನ ನೋಡ್ಬೇಕಲ್ಲ ಅಂತ ಹೇಳಿದ್ಲು. ಅದಕ್ಕೆ ಅವಳನ್ನ ಕರ್ಕೊಂಡು ಬಂದೆ. ಏನೇ ಆಗಲಿ ಒಂದ್ಸಲ ಅವಳ ಹತ್ರ ಮಾತಾಡು. ಹೇ ಗೀಟ್ಸ್ ಕಮ್ ಹಿಯರ್. ನಾನು ಇವ್ರ ಹತ್ರ ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ಅಂದಾಗೆ ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀವಿ. ಟ್ರೀಟ್ ನನ್ನ ಕಡೆಯಿಂದ ಇರುತ್ತೆ. ನಾನು ಹೋಗಿ ಜ್ಯೂಸ್ ತಗೊಂಡು ಬರ್ತೀನಿ, ಮಾತಾಡ್ತೀರಿ. ಗೀತಾ, ನಿಂಗೆ ಮತ್ತು ನನಗೆ ಐಸ್ ಕ್ರೀಮ್ ತರ್ತೀನಿ. ಥ್ಯಾಂಕ್ಸ್ ಪಾ. ಹಾಯ್, ಐ ಆಮ್ ಗೀತಾ. ಹೇ, ನೀನ್ ಯಾರಾದ್ರೂ ನಂಗೇನು? ಅದ್ ಸರಿ, ನಿನ್ ಬ್ಯಾಗಲ್ಲೂ ಮೊಬೈಲ್ ಹಾಕದ್ನಾ ಅಥವಾ ಬೇರೆ ಏನಾದ್ರೂ ಮಾಡ್ಲಿಲ್ಲ? ನಿನ್ಗೆ ಲವ್ ಮಾಡೋಕ್ ಬೇರೆ ಯಾರು ಸಿಗ್ಲಿಲ್ವಾ? ಲವ್ ಪಂಡ್ರನ ನಾನಾ? ಯಾರ ಅವನ್ನ? ಹಲೋ, ನನಗ್ ಲವ್ ಮಾಡೋದೆಲ್ಲ ಇಷ್ಟ ಇಲ್ಲ ಆಯ್ತಾ? ಆದ್ರೆ ಲವರ್ ಅಂತ ಹೇಳಿದ್ನಲ್ಲ. ಹೌದಾ? ನಾನು LIC ಏಜೆಂಟ್ ಕಣ್ರಿ. ಪಾಲಿಸಿಗ್ ಬೇಕಾ ಅಂತ ನಾನು ಕೇಳ್ದೆ. ಅದಕ್ಕೆ ಅವ್ರು ನನ್ನ ಲವರ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಬಂದು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ಅದೆಲ್ಲ ನಾನ್ ನಂಬಲ್ಲ. ಮತ್ತೆ ಅವನ್ ಜೊತೆ ಅಷ್ಟ್ ಕ್ಲೋಸ್ ಆಗಿ ಬಂದೆ, ಕೈ ಹಿಡ್ಕೊಂಡು ಕಾಲ್ ಹಿಡ್ಕೊಂಡು ಎಲ್ಲ ಸುಳ್ಳು ಹೇಳ್ಬೇಡ. ಹಲೋ ಹಲೋ, ಏನು ಹೋಗಿ ಬಾರೆ ಮಾತಾಡ್ತಿದ್ಯಾ? ಮರ್ಯಾದೆ ಕೊಡೋದೆ? ಮರ್ಯಾದೆ ಕೊಡಕ್ಕಾಗಲ್ವ ನಿನಗೆ? ನೋಡೋ, ನನ್ ಮಾತು ಕೇಳೋ. ಬಾಯ್ ಮುಚ್ಕೋ ಆಯ್ತಾ? ಏನ್ ಬಂದ್ ಕೊಟ್ಟ ನೋಡೋ. ನನ್ನ ಹತ್ರ ಜಗಳ ಆಡ್ತೀಯ? ಗುಂಡ್ ಹಾಕೊಂಡ್ ಬರೋಣ ಬಾರೋ. ವಾವ್ ಮಚ್ಚಿ, ನನ್ನ ಲವ್ ಆಯ್ತು ಕಣೋ. ಹೆಂಗೋ ಮಚ್ಚ? ಆ ಪಾಲಿಸಿ ಗೀತಾ ಇದ್ದಾಳಲ್ಲ, ಸೀತನ್ ಜೊತೆ ಜಗಳ ಕಾಯ್ದಿದ್ದಾಳೆ. ಗೀತಾ ಮೇಲೆ ಸೀತಾ ಕೋಪ ಮಾಡ್ಕೊಂಡ್ಲು ಅಂತ ಅದನ್ನ ಲವ್ ಅಂತ ಹೇಳಕ್ ಆಗಲ್ಲ ಕಣೋ. ಅರ್ಥ ಆಗ್ಲಿಲ್ವಾ? ಹೆಣ್ಮಕ್ಳಲ್ಲಿ 3 ಟೈಪ್ಸ್. ನಾವು ನೋಡ್ತಾ ಇರೋ ತರನೇ ಅವ್ರು ನೋಡಿದ್ರೆ ಅದು ರೀಚೇಬಲ್. ನಾವು ನೋಡಿದ್ರು ನಮ್ಮನ್ನ ನೋಡ್ತಾ ಇಲ್ಲ ಅಂದ್ರೆ ನಾಟ್ ರೀಚೇಬಲ್. ನೋಡಿದ್ರು ಏನು ಗೊತ್ತಾಗ್ದಲೇ ಇರೋದು ಅದು ಔಟ್ ಆಫ್ ಆರ್ಡರ್. ಆದ್ರೆ ಈ 3ನೇ ಟೈಪ್ ಇದಾರಲ್ಲ, ಸ್ವಿಚ್ ಆಫ್ ಆಗಿರ್ತಾರೆ. ಯಾವಾಗ ಸಿಟ್ ಮಾಡ್ಕೋತಾರೆ, ಯಾವಾಗ ನಗ್ತಾರೆ ಅಂತ ಹೇಳೋಕೆ ಆಗಲ್ಲ ಕಣೋ. ಇದು ರೀಚೇಬಲ್ ಮಚಾ. ನಾನು ಯಾರ ಜೊತೆ ಬಂದಿದ್ನೋ ಅವಳ ಜೊತೆನೇ ಜಗಳ ಕಾಯ್ತಿದ್ದಾಳೆ. ಅವಳಿಗೆ ಇನ್ನೂ ನನ್ನ ಮೇಲೆ ಲವ್ ಇದೆ ಮಚಾ. ನೋವು ಆಗ್ತಿದೆ ಕಣೋ. ಹೇಯ್, ಏನೋ ಆಯ್ತು ನಿಂಗೆ? ಒಳಗೆ ಕಣೋ ಫೀಲು. ನಾನಿಲ್ಲಿ ಬರ್ತೀನಿ. ಈಗಲೇ ಮಾತಾಡೋದು ಒಳ್ಳೇದು. ಆಲ್ ದಿ ಬೆಸ್ಟ್. ಸೀತಾ, ಸೀತಾ ನಿಂತ್ಕೋ, ನಿಂತ್ಕೋ ಸೀತಾ. ಹೇಯ್, ಏನೋ ಲವರ್ ತರ ಏಕವಚನದಲ್ಲಿ ಮಾತಾಡ್ಸ್ತಿದ್ಯಾ? ಹೌದು, ಲವರೇ. ನೀನ್ ಮಾತ್ರ ಕರಿಬೋದು, ನಾನ್ ಕರಿಬಾರ್ದಾ? ನನ್ ಮೇಲೆ ನಿಂಗೆ ಲವ್ ಇದೆ. ಏನಮ್ಮ, ಏನ್ ಕತೆ ನಿಂದು? ಇಲ್ಲೋಡು, ನನ್ ಮಚ್ಚಂಗೆ ನೀನ್ ಮಾತ್ರ ಅಲ್ಲ ಇರೋದು. ಅವನ್ಗೆ 15ರಿಂದ 55 ವರ್ಷದವರೆಗೂ ಜನ ಇದ್ದಾರೆ. ಮಚ್ಚ, ಇದೆಲ್ಲ ಯಾಕೋ ಈಗ? ಮಚ್ಚ ಹಂಗಲ್ಲ, ಈ ಮಚ್ಚ ಕಣ್ಣು ಒಂಚೂರು ಹಿಂಗ್ ತಿರುಗಿಸಿ ನೋಡಿದ್ರೆ ಸಾಕು, ಟಪ 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 ಅಂತ ಎಲ್ಲ ಮಚ್ಚ. ನಾನ್ ಮಾತಾಡ್ತಿದ್ದೀನಲ್ವಾ, ನೀನ್ ಸುಮ್ಮನೆ ಏನ್ ಚಿಕ್ಕ ಮ್ಯಾಟರ್ ಅಲ್ವಾ? ನಾನು ಮಾತಾಡ್ತೀನಿ. ನೋಡಮ್ಮ, ಮಾತಾಡಿ ಎಲ್ಲ ಸರಿ ಮಾಡ್ಕೊಡಿ, ನಾನ್ ಬರ್ತೀನಿ. ಓಕೆನಾ? ಓಕೆ, ನೀನ್ ನನ್ನ ಲವ್ ಮಾಡೋದಲ್ಲಲ್ವಾ? ಪರವಾಗಿಲ್ಲ, ನೀನು ಯಾರಾದ್ರೂ ನಂಗೆ ಸೆಟ್ ಮಾಡ್ಕೊಡು. ನನಗೆ ಈ ರಿಸ್ಕ್ ಎಲ್ಲ ಬಿಡ್ವೇ ಬೇಡ. ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ? ನನ್ ಮನ್ಸೆಲ್ಲ ನೀನೇ ತುಂಬಿಕೊಂಡಿದ್ಯಾ. ಸುಮ್ನೆ ಫೂಲ್ ತರ ಮಾತಾಡ್ಬೇಡ. ಲವ್ ಎಲ್ಲ ಇಬ್ರು ಆಸೆ ಪಟ್ರಷ್ಟೇ ಆಗೋದು. ನೀನ್ ನನ್ನ ಆಸೆ ಪಟ್ಟೆ ಅಂತ ನಾನ್ ನಿನ್ನ ಇಷ್ಟ ಪಡೋಕಾಗಲ್ಲ. ಹೇಳು ಇವಾಗ, ನಾನ್ ಲವ್ ಮಾಡ್ತೀಯೋ ಇಲ್ವೋ? ಲವ್ ಮಾಡ್ತಾ ಇಲ್ಲ ಮಿಸ್ಟರ್ ರಾಮ್. ಮತ್ತೆ ಮತ್ತೆ ಹೇಳ್ತಾ ಇದ್ದೀರಿ, ನಮ್ಮ ಮನೇಲಿ ನಂಗೆ ಗಂಡು ಹುಡುಗ ಇದ್ದಾರೆ. ಲವ್ ಮಾಡೋ ವಿಚಾರ ಇದ್ರೆ ಖಂಡಿತ ಬಿಟ್ಬಿಡು. ಬಾಯ್. ಓಕೆ? ಒಂದ್ ನಿಮಿಷ. ಈ ರೀತಿ ಸುಳ್ಳು ಹೇಳೋದು ತಪ್ಪು ಮಾಡೋನಿಗಿಂತ ತಪ್ಪು ಸಹಿಸ್ಕೊಳ್ತಾ ಇರೋನೇ ಅಪರಾಧಿ ಆಗ್ತಾನೆ. ಅರ್ಥ ಆಗ್ಲಿಲ್ವಾ? ನಾನು ಇಷ್ಟಪಟ್ಟೆ, ಆದ್ರೆ ನೀನು ಇಷ್ಟಪಡೋದನ್ನೆಲ್ಲ ನೋಡ್ತಾ ಇದ್ದೆ. ಛೇ, ನಿನಗಿಂತ ಸೂಪರ್ ಫಿಗರ್ಗಳನ್ನೆಲ್ಲ ನೋಡಿದೆ. ಅವ್ರ ಮೇಲೆ ಲವ್ ಬರಲಿಲ್ಲ ನನಗೆ, ನಿನ್ನ ಮೇಲೆ ಲವ್ ಬಂತು ನನಗೆ. ನಾನೊಬ್ಬನೇ ಜಾಲಿಯಾಗಿ ಓಡಾಡ್ಕೊಂಡಿದ್ದೆ. ನಾನು ಈ ಥರ ನೀನೇ ಮಾಡಿಬಿಟ್ಟೆ. ಸೊ ಯು ಆರ್ ಅಕ್ಯೂಸ್ ನಂಬರ್ 1, ಐ ಆಮ್ ಅಕ್ಯೂಸ್ ನಂಬರ್ 2. ಟೆಕ್ನಿಕಲ್ ಆಗಿ ನನಗಿಂತ ನಿನಗೆ ಶಿಕ್ಷೆ ಆಗಬೇಕು. ನಾನು ನಿನ್ನನ್ನು ಮರಿತಾ ಇದ್ದೀನಿ ಸೀತಾ. ಇನ್ಮೇಲೆ ನಿನಗೆ ಲೈಫಲ್ಲಿ ಡಿಸ್ಟರ್ಬ್ ಮಾಡೋದಿಲ್ಲ. ನೀನು ಯಾರೋ, ನಾನು ಯಾರೋ. ಇನ್ಮೇಲೆ ಹೇಗೆ ಮರಿತೀಯ ಅಂತ ನೋಡ್ತೀನಿ ನಾನು. ಅದು ನೀ ಇಲ್ಲೇ ಇದೆಯಾ? ನೋಡ್ರಾಮ್, ವ್ಯಾಲೆಂಟೈನ್ಸ್ ಡೇ ದಿವಸ ನಿನ್ನ ಹತ್ರ ಬಂದು ಐ ಲವ್ ಯು ಅಂತ ಹೇಳಿದ್ರೆ 10,000 ಕೊಡ್ತೀನಿ ಅಂತ ಹೇಳಿ ಬರೀ 2,000 ಕೊಟ್ಟಿದ್ದಾನೆ. ಉಳಿದಿದ್ದು 8,000 ಕೇಳಿದ್ದಕ್ಕೆ ಯಾವ ದುಡ್ಡು ಕೇಳಿದ್ರು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ. ದುಡ್ಡು ಕೊಟ್ಟು ನಟಿಸು ಅಂತ ಹೇಳಿದ್ನ. ಪ್ಲೇಸ್ ಅಲ್ಲಿ ಹಲ್ ಮುಡ್ಬಿಡ್ತೀನಿ ಅಷ್ಟೇ. ಆಮೇಲೆ ದುಡ್ಡು ಕೊಟ್ರೆ ಇಲ್ಲಾಂದ್ರೆ ಸರಿಗಿರಲ್ಲ.
ಇಲ್ಲ ನೋಡೋ ನಿಮ್ಮಿಬ್ರಲ್ಲಿ ಯಾರು ಒಬ್ರು ಪಾಲಿಸಿ ಮಾಡಿಸ್ಲಿಲ್ಲ ಅಂದ್ರೆ ಹೋಗ್ತಾ ಇರೆ ಸೈಲೆಂಟ್ ಆಗಿ ಹೋಗ್ಬೇಕಷ್ಟೇ. ಅವ್ರಿಬ್ರು ನಾವು ಮೂರು. ಸಾರಿ ಮಚ್ಚ. ಹೇ ನಮ್ ಬ್ರೋ ಕಣೋ, ಕೌನ್ಸಿಲರ್ ಜೊತೆ ಸೇರಿ ನಿನ್ ಬಗ್ಗೆ ತಪ್ಪೆಲ್ಲ ಮಾತಾಡ್ಕೊಂಡು ಓಡಾಡ್ಬಿಟ್ಟೆ. ಏನು ಮಾತಾಡ್ತಿದ್ದಾರೆ? ನನ್ನ ಸೆಲ್ಲಲ್ಲಿ ರೆಕಾರ್ಡ್ ಮಾಡೋಣ. ಸತ್ಯವಾಗ್ಲೂ ನನಗೆ ನೀನು ಆ ಹುಡುಗಿನ ಅಷ್ಟೊಂದು ಇಷ್ಟಪಡ್ತೀಯ ಅಂತ ಗೊತ್ತಿರ್ಲಿಲ್ಲ ಕಣೋ. ಫ್ರೀಯಾಗಿ ಕುಡ್ದಿರೋ ಗುಂಡಾಣಿಗೂ ಹೇಳ್ತಾ ಇದ್ದೀನಿ. ಏನ್ ನೋಡ್ತಾ ಇದೀಯ? ಆ ಅರ್ಧ ತಲೆ ಕೆಟ್ಟಿರೋ ಕೌನ್ಸಿಲರ್ ಇದ್ದಾಳಲ್ಲ, ಅವಳು ಕೊಟ್ಟಿರೋ ದುಡ್ಡನ್ನ ಅವಳ ಮುಖದ ಮೇಲೆ ಬಿಸಾಕಿ ಕ್ಯಾಕ್ರಿ ಸುಗಿದ್ ಬಿಟ್ಟು ನೀನು ಸವಾಸ ಮಾಡಲ್ಲ ನಾನು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ವಾಪಸ್ ಬರ್ತೀನಿ ಮಚ್ಚ. ಮಚ್ಚ ನನ್ನ ಫೋನು ATM. ಅಯ್ಯೋ ಬ್ರೋ, ರಾಮ್ ಲವ್ ಫೇಲಿಯರ್ ಆಗೋದಕ್ಕೆ ನೀನೇ ಬ್ರೋ ಕಾರಣ. ಸೂಪರ್ ಆಗಿ ಎಲ್ಲ ಮಾಡ್ಬಿಟ್ಟೆ ಬ್ರೋ. ಬ್ರೋ ನಂಗೋಸ್ಕರ ಎಷ್ಟು ಉಪಕಾರ ಮಾಡಿದ್ಯಾ ಬ್ರೋ. ಮನೆಗ್ ಬಂದು ಪಾರ್ಟಿ ಮಾಡು ಬ್ರೋ. ನಿನಗೆ ಬೇಕಾದ ಅಮೌಂಟ್ ನಾನು ತಲುಪಿಸ್ಬಿಡ್ತೀನಿ ಬ್ರೋ. ಬಂದ್ ಕಲೆಕ್ಟ್ ಮಾಡ್ಕೊಂಡ್ಬಿಡು ಆಯ್ತಾ? ಬಾ. ಅದೆಲ್ಲ ಮುಂಚೆದು ಮಚ್ಚ, ಸತ್ಯವಾಗಿ ಹೇಳ್ತಾ ಇದ್ದೀನಿ. ಇನ್ಮೇಲೆ ಯಾವತ್ತೂ ನಿನ್ ಪ್ರೀತಿ ಡ್ಯಾಮೇಜ್ ಮಾಡಲ್ಲ. ಇಷ್ಟೆಲ್ಲ ನಡೆದಿದೆ ಮಿಸ್ಟರ್ ಸೆಹ್ವಾಗ್, ಸುಳ್ಳು ಹೇಳ್ಬಿಟ್ಟಿದ್ಯಾ? ನಿನಗೆ ಪ್ರೀತಿ ಅಂದ್ರೆ ಏನು ಗೊತ್ತಿಲ್ಲ. ಪ್ರೀತಿ ಆಳು ಅಂತ ಏನಾದರೂ ಗೊತ್ತಾ? ಪ್ರೇಮ ಅಂದ್ರೆ ಗೊತ್ತಾ? ಫ್ರೆಂಡ್ಶಿಪ್? ಛೀ, ಆ ಪದ ಹೇಳೋದಕ್ಕೆ ಕಷ್ಟ ಆಗ್ತಾ ಇದೆ ಮಚ್ಚ. ಸಾರಿಡಾ. ಆದರೆ ನಿಂಗೆ ಒಂದು ಮಾತು ಹೇಳ್ತೀನಿ, ಈ ಜನ್ಮದಲ್ಲಿ ನಂಗೆ ಮದುವೆ ಅಂತೂ ಆಗಲ್ಲ. ಇವತ್ತಿಂದ ನನ್ನ ನಿನ್ನ ಫ್ರೆಂಡ್ಶಿಪ್ ಓವರ್. ಲೇ ಮಚ್ಚ, ಲೇ ಮಚ್ಚ, ನಾನು ಹೇಳೋದು ಕೇಳೋ. ಹಾಯ್ ಡಾರ್ಲಿಂಗ್, ಗುಡ್ ಮಾರ್ನಿಂಗ್. ಹಲೋ ಅಮ್ಮ. ನಮ್ ರೋಡಲ್ಲಿ MRS ಮೆಹಲ್ ಇದೆಯಲ್ಲ, ಈಗ್ಲೇ ಅಲ್ಲಿಗೆ ಬಾ ನೀನು. ನೀನ್ ಬರೋವಾಗ ಮದ್ವೆ ಹುಡುಗನ್ ತರ ಚಪ್ಲಿ, ಶೂಸು, ಪ್ಯಾಂಟು ಎಲ್ಲ ತಗೊಂಬ ಆಯ್ತಾ? ಅದೇ ತರ ಹೆಣ್ಣಿಗೂ ಒಂದ್ ಸೆಟ್ ತಗೊಂಬ ಆಯ್ತಾ? ಏನಮ್ಮ ಹೇಳ್ತಾ ಇದೀಯಾ? ಅವಳು ತುಂಬಾ ಒಳ್ಳೆ ಹುಡುಗಿ ಕಣು. ನೀನ್ ಮಾಡಿರೋದ್ನೆಲ್ಲ ಮರ್ತು ಅವಳು ನಮ್ಮನ್ನ ಮದುವೆ ಕರೆದಿದ್ದಾಳೆ ಗೊತ್ತಾ? ಮದುವೆನಾ? ಯಾರಿಗಮ್ಮ ಮದುವೆ? ನೀ ಬಂದ್ ನೋಡೋ, ಹೇಳ್ತೀನಿ. ಅಮ್ಮ, ಮನೇಲಿ ನನ್ ಗಂಡ್ ನೋಡ್ತಾ ಇದ್ದಾರೆ. ಏನನ್ನು ಮರ್ತೋಗ್ತಾ ಇದ್ದಾರಲ್ಲ ಬಾಸ್. ಬಾಸ್, ಹಲೋ ಬಾಸ್, ಗಿಫ್ಟ್ ಮರ್ತೋಗ್ತಾ ಇದ್ದೀರಲ್ಲ. ಓ ಥ್ಯಾಂಕ್ ಯು. ಹಾ, ನೀವು ಮದುವೆ ಹುಡುಗಿ ಎಕ್ಸ್ ಲವರಾ? ಅಲ್ಲ, ಏನೋ ನಿಮ್ಮನ್ನ ನೋಡಿದ್ರೆ ಅನುಮಾನ ಬಂತು, ಅದಕ್ಕೆ ಕೇಳ್ದೆ. ಆದ್ರೆ ಬಾಸ್, ಈ ತರ ದೊಡ್ಡದೊಂದು ಫಂಕ್ಷನ್ ನಾನು ಲೈಫಲ್ಲಿ ನೋಡೇ ಇಲ್ಲ ಬಾಸ್. ನಾನೇ 10 ಟ್ರಿಪ್ ಹಾಕಿದ್ದೀನಿ, ಆದ್ರೆ ಹೆಣ್ಣು ನೋಡ್ಲೇ ಇಲ್ಲ. ಈ ಹುಡುಗಿನ ಮದ್ವೆ ಆಗ್ತಾ ಇರೋ ಹುಡುಗ ತುಂಬಾ ದೂರದಿಂದ ಬಂದಿದ್ದಾನಂತೆ. ಏನಾದ್ರೂ ಅಮೆರಿಕದಿಂದ ಬಂದಿರ್ಬೋದಾ? ಏನೇ ಆದ್ರೂ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಲ್ವಾ ಬಾಸ್? ಬರ್ಲಾ ಬಾಸ್? ಇನ್ಮೇಲೆ ಗಾಡಿಯಲ್ಲಿ ಏನು ಮರ್ತೋಗ್ಬೇಡಿ. ಹಾ ಬಾಸ್. ಏಯ್, ಏನೋ ಇಲ್ಲಿ ಬಂದು ಸುಮ್ನೆ ಇಲ್ಲಿ ಹೀಗೆ ನಿಂತಿದ್ಯಾ? ಎಷ್ಟು ಕೆಲಸ ಇದೆ? ಗರ ಬಡಿದವ್ರ ತರ ನಿಂತಿದ್ಯಾ? ಒಳಗೆ ಹೋಗಿ ಕೆಲಸ ನೋಡು, ಹೋಗೋ. ಆ ಹುಡುಗಿ ಮದ್ವೆಗೆ ತುಂಬಾ ಕೆಲಸ ಮಾಡ್ಬೇಕು, ನಡಿಯೋ. ಎಷ್ಟ್ ಸಲ ತಪ್ಪು ಮಾಡ್ತಿದೀಯಾ? ಕರೆಕ್ಟ್ ಮಾಡ್ಬೇಕು ತಾನೆ? ಈಗ ಬಂದಿರೋ ಹುಡುಗ ಎಷ್ಟ್ ಚೆನ್ನಾಗಿದೆ ಗೊತ್ತಾ? ಇದನ್ ತಗೊಂಡ್ ಹೋಗಿ ಅಲ್ಲಿ ಮಂಟಪದ ಹತ್ರ ಇಡು. ರಾಮ್, ಕನಕ, ನಿನ್ ಮದುವೆ ಹುಡುಗಿನ? ಏನು ನಿನಗ್ ಶಾಕ್ ಆಗ್ಬಿಡ್ತಾ? ಎಸ್, ನನಗೆ ಶಾಕ್ ಆಗಿದೆ. ನಾ ಎಷ್ಟೆಲ್ಲ ಬದಲಾಗಿದ್ದೀನಿ. ಎಲ್ಲದಕ್ಕೂ ಅವರೇ ಕಾರಣ. ಒಂದೇ ಸಲಕ್ಕೆ ನನ್ನ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಎಷ್ಟು ಅವಸರವಾಗಿ ಮದುವೆ ಏರ್ಪಾಟ್ ಮಾಡ್ಬಿಟ್ಟಿದ್ದಾರೆ. ನಮ್ಮನೇಲಿ ಗಂಡು ಮಕ್ಕಳು ಇಲ್ದೇ ಇರೋದ್ರಿಂದ ನೀನೇ ನೋಡ್ಕೋಬೇಕು. ಸರಿ, ಅದೆಲ್ಲ ನಾನು ಕೊಟ್ಬಿಡು. ನೋಡು ರಾಮ್, ನಿಂಗೂ ಇವಳಿಗೂ ಮದ್ವೆ ಮಾಡ್ಬೇಕು ಅಂತ ಮನೇಲೆಲ್ಲ ಇಷ್ಟಪಟ್ಟಿದ್ವಿ. ಈಗ ಆಗ್ತಾ ಇಲ್ಲ. ಏನ್ ಮಾಡೋದು? ನಡಿಬೇಕಾದ ನಡೆಯುತ್ತೆ. ಅದ್ ಹೋಗ್ಲಿ, ಹುಡುಗನ ಹತ್ರ ಏನು ಮಾತಾಡ್ಬೇಡ ಕಣಪ್ಪ. ಅವನಿಗೆ ತುಂಬಾ ಕೋಪ ಜಾಸ್ತಿ, ಎಲ್ಲದಕ್ಕೂ ಟೆನ್ಷನ್ ಆಗಿಬಿಡ್ತಾನೆ. ಗಮನ ಇಟ್ಕೊಂಡು ಮಾತಾಡು. ಸರಿ ತಗೋ. ಕನಕ, ಮದ್ವೆ ಹುಡುಗ ಹೆಸರೇನು? ಅವ್ರ ಹೆಸರು ಸಚಿನ್. ನೀನ್ ಅವ್ರ ನೋಡ್ದೆ ಅಂತ ಇಟ್ಕೋ. ಮೊದ್ಲು ಹೋಗಿ ಅವ್ರ ನೋಡು. ಸಚಿನ? ಅವ್ರು ರಿಟೈರ್ ಆಗಿದ್ದಾರಲ್ವಾ? ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆ. ಅವ್ರನ್ನ ಯಾಕೆ ಕನಕ ಮದುವೆ ಆಗ್ತಾ ಇದ್ದಾಳೆ? ಸರಿ, ಹೋಗಿ ನೋಡ್ತೀನಿ. ಸಚಿನ್ ಕನಕ ಕಾಂಬಿನೇಷನ್ ಸರಿ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಜಾಗ ಬಿಡಿ. ಯಾರೋ ನೀವಿಬ್ರು ನಂಗೆ ಗನ್ ತೋರಿಸ್ತಾ ಇದ್ದೀರಾ? ಇದು ಮದುವೆ ಗಂಡಿನ ಆರ್ಡರ್. ನಾನೇನು ಏರ್ಪೋರ್ಟ್ಗೆ ಬಂದಿದ್ದೀನಿ.
ಇದು ಮದುವೆ ಹುಡುಗನ ಆರ್ಡರ್. ಹೌದು, ನಿನ್ನ ಹೆಸರೇನು? ನನ್ನ ಹೆಸರು ಧೋನಿ. ಒಂದ್ 10 ನಿಮಿಷ ವೇಟ್ ಮಾಡಿ. ಧೋನಿ ಅಂದ್ರೆ 10 ನಿಮಿಷ ವೇಟ್ ಮಾಡ್ಬೇಕಾ? ನನ್ನ ಹೆಸರು ಶ್ರೀಶಾಂತ್. ಮೊದಲು ಧೋನಿ ಅಂತ ಹೇಳಿದಲ್ಲ, 10 ನಿಮಿಷ ವೇಟ್ ಮಾಡಿ. ಕೈಲಿ ಏನಿದು ಪಾರ್ಸಲ್ ಕೊಡಿಲೆ. ನನ್ನನ್ನು ಯಾರು ಎಮರ್ಸಕ್ಕಾಗಲ್ಲ. ಒಂದು ಅರ್ಥ ಆಗ್ತಲ್ವಲ್ಲ. ಮದ್ವೆ ಹುಡುಗ ಏನಾದ್ರು ಜಾಮೀನ್ ತಗೊಂಡು ಬಂದಿರೋ ಕೈದಿನ AK-47 ಎಲ್ಲ ಇಟ್ಕೊಂಡು ಬಂದಿದ್ದಾರೆ. ಬಿಲ್ಡಪ್ ಎಲ್ಲ ಓವರ್ ಆಗ್ತಾ ಇದೆ. ಇವನ ಮದ್ವೆ ಹುಡುಗ. ಒಂದೇ ಮರದಲ್ಲಿದ್ದ 2 ಕೊಂಬುಗಳು ಬೇರೆ ಬೇರೆ ದಿಕ್ಕಲ್ಲೂ ಹೊರಟ್ರು. ಅದು ಬಂದು ಸೇರೋ ಸಮಯದಲ್ಲಿ ಫೀಲ್ ಆಗೋದೇ ಬೇರೆ. ನಿನಗೇನಾದ್ರೂ ಸ್ವಲ್ಪ ಸೆನ್ಸ್ ಇದೆಯಾ? ಇಂಥ ಟೈಮಲ್ಲಿ ಇದೆಲ್ಲ ಬೇಕಾ? ನೀನೇನ ಮದ್ವೆ ಹುಡುಗ? ಹೌದ್ ಕಣಪ್ಪ, ಅವರೇ ಮದುವೆ ಹುಡುಗ. ಅದನ್ನ ಕಟ್ಕೊಂಡು ಹೆಂಗೆ ಏನು? ಯಾನಾ? ಯಾ ಅಂದ್ರೆ ಸಂದೇಹ ಬಾಸ್, ಸಂದೇಹ. ಗಂಡಗೆ ಹೆಂಡತಿಗೆ ಮೇಲೂ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮೇಲೆ ಯಾ. ಎಸ್, ನಿಮ್ಮನ್ನ ಕೇಳಿದ್ದಾರೆ. ಏಯ್ ಸೇವಾಗ್, ನೀನೇನಾ ಸಚಿನ್? ಹೌದು ಕಣಪ್ಪ, ಸಚಿನು ನಾನೇ, ಸೇವಾಗ್ನು ನಾನೇ. ಕೂಲಾಗಿ ಸ್ಮಾರ್ಟ್ ಆಗಿ ಸ್ವೀಟ್ ಆಗಿರೋ ನನ್ಗೆ ಒಂದ್ ಹೆಣ್ ಸಿಗ್ತಾ ಇಲ್ಲ, ಇವ್ರಿಗ್ ಮಾತ್ರ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಜಗತ್ತಲ್ಲಿ ಮೇಲಿರೋ ದೇವ್ರು ಎಲ್ರಿಗೂ ಒಂದೇ ತರ ಬುದ್ಧಿ ಕೊಟ್ಟಿರ್ತಾನೆ. ಅದನ್ನ ಹೆಂಗ್ ಯೂಸ್ ಮಾಡ್ಕೊಳ್ಳೋದು ಅನ್ನೋದೇ ಮ್ಯಾಟ್ರಾ. ತಿಳುವಳಿಕೆ ಅನ್ನೋದು ಅಂಡರ್ವೇರ್ ತರ, ಅದನ್ನ ದಿನ ಯೂಸ್ ಮಾಡ್ಬೇಕು. ಗೊತ್ತಾ ಮಿಸ್ಟರ್ ರಾಮರಾಜನ್? ಏನೋ ಇದು? ಈಗ ನನ್ಗೆ ಹಗಲು ಮದುವೆ, ರಾತ್ರಿ ಫಸ್ಟ್ ನೈಟ್. ನೋಡ್ಕೋತೀನಿ ಕಣ. ಫಸ್ಟ್ ನೈಟ್ ನೀನು ಕನಕನಿಗೆ ಹೇಗ್ ತಾಳಿ ಕಟ್ತೆ ಅಂತ ನಾನು ನೋಡ್ತೀನಿ. ಅದು ನಿಂಗೆ ಸಾಧ್ಯ ಇಲ್ಲ. ಬೆಳಗ್ಗೆ 7 ಗಂಟೆಗೆ ಮುಹೂರ್ತ. ಅವಳು ಇದಕ್ಕೆ ಒಪ್ಕೊಂಡಿದ್ದಾಳೆ. ಅವಳು ಇದಕ್ಕೆ ಒಪ್ಕೊಂಡ್ಲಾ? ಏನು ನಾನ್ ಹೇಳಿದ ತರನ ಹುಡುಗ ನೋಡಿ ಶಾಕ್ ಆಗ್ಬಿಟ್ಯಾ? ಡ್ರಂಕ್ ಅಂಡ್ ಡ್ರೈವ್ ಅವರು ಟ್ರಾಫಿಕ್ ಪೊಲೀಸ್ ನ ನೋಡಿ ಟೆನ್ಷನ್ ಆಗ್ತಾರಲ್ಲ, ಆ ತರ ಶಾಕ್ ಆಗಿದ್ದಾನೆ. ಕನಕ, ಮದುವೆ ಆಗಕ್ಕೆ ನಿಂಗೆ ಯಾರು ಸಿಗ್ಲಿಲ್ವಾ? ಇವನು ಒಪ್ಕೊಂಡಿಯಾ ನೀನು? ಇವನೊಬ್ಬ ಪೊರ್ಕಿ ಫ್ರಾಡ್, ಗೊತ್ತಾ ನಿಂಗೆ? ಏಯ್, ನಿನ್ ಫ್ರೆಂಡು ಅಂತ ಗೊತ್ತು, ಯಾಕಿಷ್ಟೆಲ್ಲ ಡೀಟೇಲ್ಸ್ ಕೇಳ್ಬೇಕಾಗಿದೆ ಇವಾಗ? ಯಾವ ಧೈರ್ಯದ ಮೇಲೆ ಮದುವೆ ಆಗ್ತಾ ಇದೆ ಇವನನ್ನ? ಇವನ ಹತ್ರ ಕೆಲಸ ಕಾರ್ಯ ಏನೂ ಇಲ್ಲ ಗೊತ್ತಾ? ಓ ಸರ್, ಆಫೀಸ್ ನಲ್ಲಿ 1 hour ಪರ್ಮಿಷನ್ ಕೇಳ್ಕೊಂಡ್ ಬಂದಿದ್ದಾರೆ. ಅವ್ರ ಆಫೀಸಲ್ಲೇ ನನ್ಗೊಂದ್ ಕೆಲಸ ಕೇಳು. ಅವ್ರ ಕೆಲ್ಸಕ್ಕೆ ಹೋಗ್ಲಿ ಬಿಡ್ಲಿ, ಅದ್ರಿಂದ ಏನ್ ಆಗ್ಬೇಕು? ನಾನ್ ಹೋಗ್ತೀನಲ್ವಾ, ಇವ್ರ ಮನೆ ಕೆಲಸ ನೋಡ್ಕೊತಾ ಇರ್ತಾರೆ, ಮನೆ ನಿಭಾಯಿಸ್ಕೊಂಡು ಸಂತೋಷವಾಗಿರ್ತಾರ ಅಷ್ಟೇ. ಕನಕ, ನನ್ ಡೈಲಾಗ್ ನನಗೆ ಹೇಳ್ಬೇಡ ನೀನು. ನಿಂಗೆ ಒಂಚೂರು ಗೊತ್ತಾಗಲ್ವಾ? ಲೂಸಾ ನೀನು? ನೋ, ನೆವರ್, ಐ ಕಾಂಟ್ ಡೈಜೆಸ್ಟ್. ಕನಕ, ಇಲ್ಲಿವರೆಗೂ ಆಗಿದ್ದೇನೋ ಆಗೋಯ್ತು. ಇನ್ಮೇಲೆ ಯಾರು ನಿನ್ನ ಬಾರೆ ಹೋಗಿ ಅಂತ ಅನ್ನೋ ಸಹಿಸ್ಕೊಳ್ಳೋದಿಲ್ಲ. ಅವ್ರು ಈ ತಕ್ಷಣಲೇ ಸಾರಿ ಕೇಳ್ಬೇಕು. ನನ್ನ ಕೈಲೇ ಹೇಳಕ್ಕಾಗಲ್ಲ. ನಿಜವಾಗ್ಲೂ ಸಾರಿ ಕೇಳಕ್ ಆಗೋದಿಲ್ವಾ? ಸತ್ಯವಾಗ್ಲೂ ಸಾರಿ ಹೇಳೋದಿಲ್ಲ. ಈಗ ಹೇಳಿದೆಯಲ್ಲ ಸಾರಿ. ಇಲ್ಲಿ ಕೇಳು ಮಚ್ಚ, ಇದು ಬರೀ ಟ್ರೇಲರ್. ಇನ್ ಫುಲ್ ಪಿಕ್ಚರ್ ನೋಡ್ತೀಯಲ್ಲ, ನಮ್ ಜೋಡಿನ ನೋಡಿದಾಗ ನಿನ್ ಬಾಡಿ ಅದ್ರುತ್ತಲ್ವಾ? ಅದ್ರೋದ್ ಹಾಗಿರ್ಲಿ, ನಿಜ ಹೇಳು, ನಿಮ್ಮಿಬ್ರಿಗೂ ನಿಜವಾಗ್ಲೂ ಮದುವೆ ಆಗ್ತಾ ಇದೆಯಾ? ಬಾರೆ ನನ್ ರಾಣಿಲಿ. ವೆರಿ ಬ್ಯಾಡ್. ಮದುವೆಯಲ್ಲಿ 1 ನಿಮಿಷ ಕೂಡ ಇರಬಾರ್ದು. ಎಲ್ಲಿ ಹೊರಟಿಯೋ? ಇದನ್ ತಗೊಂಡ್ ಹೋಗಿ ಅಲ್ಲಿ ಮಂಟದ ಹತ್ರ ಇಡು. ಹಿಡ್ಕೋ, ಇದನ್ ತಗೊಂಡ್ ಹೋಗಿ ಆ ರೂಮಲ್ಲಿ. ಥ್ಯಾಂಕ್ಸ್. 1 ನಿಮಿಷ ಸೀತಾ. ಸೇವಾಗ್, ನೋ ಬಾಲ್ ಅಲ್ಲೇ 6 ಹೊಡೆದ್ಬಿಟ್ಟಿಯಲ್ಲೋ, ಎಂತ ಅದೃಷ್ಟ ಅಂತ. ಪೊಲೀಸ್ ರಾಣಿ ಹೆಂಡತಿ, ಗವರ್ಮೆಂಟ್ ಸಂಬಳ. ವರ್ಷಕ್ಕೆ 1 ಲಕ್ಷ ಬರುತ್ತಾ? 10 ಲಕ್ಷ ಬರುತ್ತೆ ಕಣ. ಸತ್ತೋಗ್ಬಿಟ್ಟಿರಾ? ಹೊಟ್ಟೆಲಿ ಬೆಂಕಿ ಹತ್ತುತ್ತಾ ಇದೆ, ಅದನ್ನ ಆರಿಸ್ರು. ಅದನ್ನ ಬಿಟ್ಟು ಮಂಟಪ ಉರಿಸ್ತಾ ಇದ್ದೀರಾ? ನನ್ಗಿರೋ ಡಬ್ಬ ಫ್ರೆಂಡ್ಸ್ ತರ ಯಾರಿಗೂ ಇರಲ್ಲ. ಕ್ಯಾಮ್ರಾಮನ್ ಸರ್, ಒಂಚೂರು ನನ್ನನ್ನು ತೋರಿಸ್ತೀರಾ? ಬಂದಿರೋ ನೆಂಟ್ರನ್ನ ಮೊದಲು ತಗೋತೀನಿ. ಅವರೆಲ್ಲ ಕ್ಯಾಟ್ರಿಂಗ್ ಜೊತೆ ಕೆಲಸ ಮಾಡಕ್ ಬಂದಿರೋರು. ಲೆನ್ಸ್ ಹಾಕೊಡ್ರಿ ಫಸ್ಟ್. ನನ್ ಫೋಟೋ ತೆಗಿರಿ. ಹಾ, ನಮಸ್ಕಾರ. ಸೇವಾಗು,
ನಿಂಗೂ ಅವನಿಗೂ ಏನ್ ಪ್ರಾಬ್ಲಮ್? ಅವನು ನಮ್ಮ ಹುಡುಗನೇ ಕಣೋ. ಅವ್ನ್ ಲವ್ ಅಲ್ಲಿ ಇದ್ದ. ಅವ್ನ್ ಲವರು ಅವ್ನ ಬಿಟ್ಟು ಹೋಗತ್ತಾರ. ನಾವೇ ಏನೋ ಒಂದು ಐಡಿಯಾ ಮಾಡಿದ್ವಿ. ಈ ಜನ್ಮದಲ್ಲಿ ಅವ್ರು ಒಂದಾಗೋಕ್ ಸಾಧ್ಯನೇ ಇಲ್ಲ. ಎಷ್ಟು ಜಬರ್ದಸ್ತ್ ಆಗಿ ಮಾಡಿದೀವಿ ನೋಡು. ಇವಳಕ್ಕೆ ಹಿಂಗೆ ತಿರುಗಿ ನೋಡ್ತಿದ್ದಾಳೆ. ಅಯ್ಯಯ್ಯೋ ಇವಳಿಲ್ ಏನ್ ಮಾಡ್ತಾ ಇದ್ದಾಳೆ? ಸೀತಾ, ಇವನ್ ಬದ್ಲಾಗಲ್ಲ. ಹೋಗೋ ಹೋಗು ಹೋಗು. ಇವಳು ಹೆಂಗೆ ಇಲ್ಲಿ ಒಂದ್ ರೂಮಲ್ಲಿ ಇಬ್ರು ಹುಡುಗಿರ? ತುಂಬಾ ಟಯರ್ಡ್ ಆಗಿದೆ. ಒಂದ್ ಕೂಲ್ ಡ್ರಿಂಕ್ಸ್ ತರ್ತೀಯಾ ಸೇವಾಗ್? ಕೂಲ್ ಡ್ರಿಂಕ್ಸ್? ಇದು ಮದುಮಗಳು ರೂಮ್ ಅಥವಾ ಮಸಾಜ್ ಸೆಂಟ್ರಾ? ಲೈನ್ ಆಗಿ ಹುಡುಗಿರು ಬರ್ತಾ ಇದಾರೆ. ಏನ್ ನಡೀತಾ ಇದೀವಿ? ವಾವ್, ನೈಸ್ ರಿಯಾಕ್ಷನ್. ಇವನ್ ಬೇರೆ ಬಂದ ಇಲ್ಲಿ. ಇನ್ನು ಇವರೆಲ್ಲ ತೋರ್ಸೋ ನವರಸಗಳನ್ನೆಲ್ಲ ಕ್ಯಾಪ್ಚರ್ ಮಾಡ್ಬೇಕಪ್ಪ ನೀನು. ಕ್ಯಾಮ್ರಾ ತಗೊಂಡು ಹೋಗು. ಬಾ ರಾಮ್. ಹಲೋ, ಬಾ ಎಲ್ಲಿಗೆ? ಪ್ಲೀಸ್ ಬಾ. ಎಲ್ಲಿ? ಏನ್ ವಿಷಯ ಹೇಳ್ಬೇಕಂತ ಇದೀಯಾ? ನಾನ್ ನಿನ್ನ ಹತ್ರ ಕ್ಷಮೆ ಕೇಳ್ಬೇಕು. ಎದಕ್ಕೆ? ನಿನ್ ಲವ್ ಬ್ರೇಕ್ ಆಗೋದಕ್ ನಾನೇ ಕಾರಣ ಆಗ್ಬಿಟ್ಟೆ. ಅದಾ, ಹೋಗ್ಲಿ ಬಿಡು. ಸಾರಿ ರಾಮ್. ನಿನ್ ಫ್ರೆಂಡ್ ದುಡ್ಡು ಕೊಟ್ಬಿಟ್ಟು ಅವನನ್ನ ಲವ್ ಮಾಡ್ತೀನಿ ಅಂತ ಆಕ್ಟ್ ಮಾಡು ಅಂತ ಹೇಳ್ದ. ದುಡ್ಡಿಗೆ ಆಸೆ ಪಟ್ಟು ನಾನು ಹಾಗೆ ಮಾಡ್ಬಿಟ್ಟೆ. ನಾನ್ ಸೀತಾಗ್ ಹೋಗಿ ನನ್ಗೂ ರಾಮ್ ಮಧ್ಯ ಏನೂ ಇಲ್ಲ, ನಿನ್ನ ತುಂಬಾ ಸಿನ್ಸಿಯರ್ ಆಗಿ ಲವ್ ಮಾಡ್ತಾನೆ ಅಂತ ಹೇಳ್ಬಿಡ್ಲಾ? ಬೇಡ ಬೇಡ, ಏನು ಹೇಳ್ಬೇಡ. ಇಲ್ಲ ರಾಮ್, ನಾನ್ ನೇರವಾಗಿ ಹೋಗಿ ಹೇಳ್ತೀನಿ. ಹಲೋ, ಬೇಡ ಅಂತ ಹೇಳಿದ್ನಲ್ಲ. ನೀವು ಹೋಗಿ ಏನೇನು ಹೇಳ್ತೀರೋ, ಆದರೆ ಅದೆಲ್ಲ ಮುಖ್ಯ ಅಲ್ಲ ಇವಾಗ. ಪ್ರೀತಿಯಲ್ಲಿ ಮುಖ್ಯವಾಗಿರೋದು ನಂಬಿಕೆ ಮಾತ್ರ ಕಣ್ರಿ. ನಂಬಿಕೆ ಇರಲಿಲ್ಲ ಅಂತಂದ್ರೆ ಪ್ರೀತಿ ಉಳಿಯೋದಿಲ್ಲ. ಅವಳಿಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇರೋದಕ್ಕೆ ಕಾರಣ ಅಫ್ಕೋರ್ಸ್ ನಾನೇ. ನಾನು ಕೊಟ್ಟಿರೋ ಟಾರ್ಚರ್ಗೆ ಬೇರೆ ಯಾವುದೇ ಹುಡುಗಿ ಆದರೂ ಇದೇ ಥರ ಮಾಡ್ತಾ ಇದ್ಲು. ಸೀತಾ ತುಂಬ ಒಳ್ಳೆ ಹುಡುಗಿ. ಯಾವತ್ತಾದರೂ ಒಂದಿನ ಪ್ರೀತಿ ಸಿಕ್ಕೇ ಸಿಗುತ್ತೆ ಅಂತ ನಂಬಿಕೆ ಇದೆ. ಇಟ್ಸ್ ಓಕೆ, ನೀವಿನ್ನೂ ಅವಳಿಗೆ ಹೇಳೋಕೆ ಹೋಗ್ಬಿಡಿ. ಅವಳಿಗೆ ನಾನು ಇಷ್ಟ ಇಲ್ಲ ಅಂತ ಹೇಳಿದಾಳೆ, ಆದರೂ ಮರೆಯೋಕ್ಕಾಗ್ತಾ ಇಲ್ಲ. ಹೋಗ್ಲಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಸಾರಿ ಕಣ್ರಿ, ಚಿಕ್ಕ ವಯಸ್ಸಿಂದ ಯಾವಾಗಲೂ ಸಂತೋಷವಾಗಿರೋ ಥರ ಮನುಷ್ಯ ನಾನು. ಈ ವಿಷಯಕ್ಕೆ ಸೀರಿಯಸ್ ಆಗ್ತಿರೋದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಹಣಕ್ಕೋಸ್ಕರ ಪ್ರೀತಿ ನಾಟಕ ಆಡ್ದೆ ನಾನು, ಆದ್ರೆ ಈಗ ನಿನ್ನನ್ನೇ ಲವ್ ಮಾಡ್ಬೇಕು ಅನ್ಸ್ತಿದೆ. ನನ್ ಮುದ್ದು ಗೊಂಬೆ, ಒಂದೇ ಒಂದ್ ಕೊಡಮ್ಮ. ಪಕ್ಕದಲ್ಲಿ ನನ್ನ ಫ್ರೆಂಡ್ ಮಲ್ಕೊಂಡಿದ್ದಾಳೆ. ಏನ್ ಹೇಳಿದ್ರು ಫ್ರೆಂಡ್ಸ್ ಹೆಸರು ಹೇಳಿ ತಪ್ಪಿಸ್ಕೊಳ್ತೀಯಲ್ಲ. ಕುಡಿಯೋಕ್ ಹೋದಾಗ ನಾವ್ ಏನಾದ್ರೂ ಹೇಳಿ ಬರ್ತೀವಲ್ಲ, ಅದೇ ತರ ಏನಾದ್ರೂ ಮಾಡು. ಮತ್ತೆ ಒಂದ್ ನಿಮಿಷ ಇರಿ. ಊಟ ಆಯ್ತಾ? ಇಲ್ಲ, ಊಟ ಮಾಡಿಲ್ಲ. ಚೆನ್ನಾಗಿ ಊಟ ಮಾಡಿದ್ರೆ ತಾನೇ? ಇಲ್ಲ ಕಣಮ್ಮ, ಊಟ ಮಾಡಿಲ್ಲ. ಹಾಗಾದ್ರೆ ಸುಮ್ಮನೆ ಮಲ್ಕೊಳ್ಳಿ. ನಾನ್ ನಿದ್ದೆ ಮಾಡ್ಬೇಕು ಅಂದ್ರೆ ನೀನ್ ಒಂದೇ ಒಂದು ಕೊಡು. ಅದೆಲ್ಲ ಆಗಲ್ಲ, ಎಲ್ಲ ನಾಳೆನೆ. ಏನು ನಾಳೆನಾ? ಹಾಗಾದ್ರೆ ಈಗಲೇ ಮದುವೆ ಮಾಡಿಕೊಡಿ ಅಂತ ಹೇಳ್ತೀನಿ. ಸುಮ್ಮನೆ ಇರಪ್ಪ, ಪಕ್ಕದಲ್ಲಿ ಫ್ರೆಂಡ್ ಇದ್ದಾಳೆ. ಗಂಟೆ 12 ಆಯ್ತು. 12 ಗಂಟೆ ಆದ್ಮೇಲೆ ಗುಂಡಂಗಡಿಗೆ ಹೋದ್ರೆ ಗುಂಡೆ ಈಸಿಯಾಗಿ ಸಿಗುತ್ತೆ. ಹೆಂಡತಿ ಆಗೋಳ ಹತ್ರ ಒಂದ್ ಕಿಸ್ ಕೇಳಿದ್ರೆ ಸಿಗೋದಿಲ್ಲ. ಈಗ ನೀನ್ ಕೊಡ್ತೀಯೋ ಅಥವಾ ಮದುವೆ ನಾನು ಕ್ಯಾನ್ಸಲ್ ಮಾಡ್ಲಾ? ಬಿಡೋದೇ ಇಲ್ಲ. ಸರಿ, ಆಗ್ಬಾ ದಾರಿಗೆ. ಒಂದ್ ನಿಮಿಷ, ಇಲ್ಲೆಲ್ಲ ಪ್ರೈವೇಸಿ ಇರಲ್ಲ, ಅದಕ್ಕೆ ರೂಮ್ಗೆ ಹೋಗೋಣವಾ? ಏನು ನುಡಿಸ್ತಾ ಇದೀಯಾ? ನೀನು ಮಾಡಿರೋ ಕೆಲಸಕ್ಕೆ ನೀನು ಜೈಲಿಗೆ ಹೋಗ್ಬೇಕು. ಪರವಾಗಿಲ್ಲ ಅಂತ ಕ್ಷಮಿಸಿದ್ರೆ ಓವರ್ ಆಗಿ ಮಾಡ್ತಾ ಇದೀಯಾ? ಇದಕ್ಕೆ ಮೀರಿ ಇನ್ನೇನಾದ್ರೂ ಆಟ ಆಡ್ತಿ ಅಂದ್ರೆ ನೀನು ಅವಾಗ ಹೇಳ್ತಾ ಇರ್ತೀಯಲ್ಲ, ಮದುವೆ ನಡೆಯಲ್ಲ ಹಾಗೆ ಮಾಡ್ಬಿಡ್ತೀನಿ ನೋಡು. ಕಳ್ಸ್ಕೋ. ಹೋಗು ಅಂದೆ, ಇಲ್ಲಿಂದ ಕಳ್ಸ್ಕೊ ಅಂತ ಹೇಳಿದ್ನಲ್ಲ, ಹೋಗೋ. ಅಲ್ಲ, ತುಂಬಾ ಬೈದ್ಬಿಟ್ಟೆ. ಇವಾಗ ಒಂದ್ ಕೊಡು, ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ.
ನಿಮ್ಮನ್ನೆಲ್ಲ ಸರಿ ಮಾಡಕ್ಕೆ ಆಗೋದಿಲ್ಲ. ಫಸ್ಟ್ ನೈಟ್ ವರ್ಗು ಇದ್ರಲ್ಲೇ ಮ್ಯಾನೇಜ್ ಮಾಡ್ತೀನಿ. ಇವನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ದಾನ. ಇಲ್ಲ ಮಗನೆ, ಎಲ್ಲ ನಾನೇ ಹೇಳ್ಬಿಡ್ತೀನಿ. ನಿಲ್ಸು, ನಾನು ಹೇಳೋದು ಸರಿಯಾಗಿ ಕೇಳಿಸ್ಕೊ. ಆ ದಿನ ಏನಾಯ್ತು ಅಂದ್ರೆ, ಅವ ಶಾಪಿಂಗ್ ಮಾಲ್ನಲ್ಲಿ ಸೀತಾಗೆ ಕಿಸ್ ಕೊಟ್ಟೆ ಅಲ್ವಾ? ಅವತ್ತು ಕೌನ್ಸಿಲರ್ ಬಗ್ಗೆ ತಪ್ಪಾಗಿ ಮಾತಾಡ್ದೆ ಅಲ್ವಾ? ಅವ್ರ ಜನ ಅದನ್ನ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ. ಇದು ಗೊತ್ತಾದ್ಮೇಲೆ ಏನಾಯ್ತು ಅಂತ ಗೊತ್ತಾ? ಹಣಕ್ಕೋಸ್ಕರ ನನ್ಗೆ ಮೋಸ ಮಾಡ್ತಿದ್ಯಾ ಬ್ರೋ? ಸೇವಾಗು, ನೀನ್ ಕ್ಲೀನ್ ಬೋಲ್ಡ್ ಆದೆ. ಏನಾಯ್ತು ನಿಮ್ಗೆಲ್ಲ? ಇವಾಗ ವಯಸ್ಸಿಗೆ ಬಂದಿರೋರ್ ತರ ಹಾಗೆ ನೋಡ್ತಾನೆ ಇದ್ದೀರಾ? ತಂಗೆ, ಮೊದ್ಲು ಇವ್ರಿಗೆಲ್ಲ ಕಣ್ಣು ಆಪರೇಷನ್ ಮಾಡಿಸು. ಈ ತರ ಕಣ್ಗಳು ಇಟ್ಕೊಂಡು ಹಿಂಗ್ ನೋಡ್ತಾರೆ ಅಂದ್ರೆ ಎಲ್ಲ ಕಿತ್ತಾಕ್ ಬಿಡ್ಬೇಕು ಅನ್ಸುತ್ತೆ. ಏನ್ ತಂಗಿ, ನೀನು ಇಷ್ಟೊಂದು ಟೆನ್ಷನ್ ಇದೆಯಾ? ಆ ರಾಮನ ನೆನ್ಸ್ಕೊಂಡ? ರಾಮ ಇಲ್ಲ ಅಂದ್ರೆ ಸೋಮ. ಈಗ ಹಾಕಿರೋ ಬಟ್ಟೆ ಎಲ್ಲ ಬಿಚ್ಬಿಟ್ಟು ಒಂದ್ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಹೋದ್ರೆ ಹಂಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡ್ರೆ ಎಷ್ಟು ಲವ್ ಲೆಟರ್ ಬರುತ್ತೆ ಅಂತ ನೋಡ್ತಾ ಇರಿ. ಕೋಟಿ ಗಟ್ಲೆ ಕಲೆಕ್ಟ್ ಮಾಡ್ಬೋದು. ಅದನ್ನ ಬಿಟ್ಟು ರಾಮ ಸೋಮ ಅಂತ ಇದಾರೆ. ಅದನ್ನ ಬಿಟ್ಟು ಹಾಕು ತಂಗ್ಯವ. ಏಯ್ ವೇಸ್ಟ್ ಬಾಡಿಗಳ ತಗೊಳ್ಳಿ, ಈ ಪಿಕ್ಚರ್ ನೋಡಿ, ಚೆನ್ನಾಗಿದೆ. ಬ್ರೋ, ಇದ್ರಲ್ಲಿ ಒಂದು ಫಿಲಮ್ ಇದೆ, ನೋಡ್ತೀಯಾ? ಆ ಥರದ ಪಿಕ್ಚರ್ ಒಂದು ಒಳ್ಳೆ ಸೀನ್ ಹಾಕಿ ನೋಡೋಣ. ಅರ್ಧ ತಲೆ ಕೆಟ್ಟಿರೋ ಕೌನ್ಸಿಲರ್ ಇದ್ದಾಳಲ್ಲ, ಅವಳು ಕೊಟ್ಟಿರೋ ದುಡ್ಡನ್ನ ಅವಳ ಮುಖದ ಮೇಲೆ ಬಿಸಾಕಿ ಯಾಕ್ರೆ ಸುಗದ್ ಬಿಟ್ಟು ನೀನು ಸವಾಸ ಮಾಡಲ್ಲ ನಾನು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ವಾಪಸ್ ಬರ್ತೀನಿ. ಮಾತ್ಗೆ ಬ್ರೋ ಬ್ರೋ ಅಂತ ಕರೆದ್ಬಿಟ್ಟು ಈ ಬ್ರದರ್ಗೆ ಈ ತರ ಮರ್ಯಾದೆ ಕೊಡ್ತೀಯ? ಬ್ರೋ ಅಂದ್ರೆ ಬ್ರದರ್ ಅನ್ಕೊಂಡ್ಯಾ? ಮತ್ತೆ ಬ್ರೋ ಅಂದ್ರೆ ಬ್ರೋ ಕಡ್ಕೊಡೋ ಮುಟ್ಟಾಳ. ಏಯ್, ಹೊಡೆದಾಕ್ರೋ ಇವನ್ನ, ಸರಿಯಾಗಿ ತಲೆ ಹೊಡೆದಾಕ್ರೋ ಇವನ್ನ, ಹೊಡೆದು ಬಿಸಾಕ್ರೋ ಇವನ್ನ, ಕತ್ತರ್ಸಾಕ್ಬಿಡಿ ಇವನ್ನ. ಏನೋ ಸದ್ದು ಬರ್ತಾ ಇದೆ. ಯಾರು? ಸೇವಾ, ಯಾರು ಹೀಗೆಲ್ಲ ಮಾಡಿತ್ತು ನಿಂಗೆ? ಸೇವಾ, ಅಯ್ಯೋ ಏನಾಯ್ತು? ಎದ್ದೇಳಿ ಮೇಲೆ. ಸೇವಾ, ಯಾರು ನಿಮಗೆ ಮಾಡಿದ್ದು? ಸೇವಾಗ್, ಸೇವಾಗ್ ಎದ್ದೇಳಿ ಮೇಲೆ. ನಾನು ಎಲ್ಲಿದ್ದೀನಿ? ತಪ್ಪು ಮಾಡಿದವನಿಗೆ ಇಷ್ಟೊಂದು ಸೇವೆ ಮಾಡ್ತಾ ಇದ್ದಾಳೆ. ನಾನು ಏನಂತ ಹೇಳಿ ಇವಳಿಗೆ? ಮೆಲ್ಲಗೆ ಮೆಲ್ಲಗೆ. ಏನಾಯ್ತು? ಕಾನ್ಸ್ಟೇಬಲ್ ಕನಕ, ಯಾವ ಏರಿಯಲ್ಲಿದ್ದೀರಾ? ನೆಟ್ವರ್ಕ್ ಸಿಗ್ತಾ ಇಲ್ವಾ? ಹಲೋ, ಇಸ್ ಎವ್ರಿಥಿಂಗ್ ಓಕೆ? ಹಲೋ ಹಲೋ, ಡ್ಯೂಟಿ ಮುಗಿತಾ ಕನಕ? ಡ್ಯೂಟಿ ಮುಗಿತಾ? ಹಲೋ ಹಲೋ. ಇದೇ ನಡೆದಿದ್ದು. ಇದೆಲ್ಲ ಒಂದು ಫ್ಲಾಶ್ ಬ್ಯಾಕಾ? ಅಯ್ಯೋ, ಕರೆಂಟೇ ಹೋಯ್ತು. ಎಲ್ಲಿ ಹೋಗ್ತಾ ಇದೀಯಾ? ನಿಂತ್ಕೋ. ನಿಲ್ಲೋ. ಈ ವಿಷಯ ನನಗೆ ನಿಂಗೆ ಕನ್ಕಂಗ್ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ. ನೀನು ಯಾರಿಗಾದ್ರೂ ಹೇಳಿದ್ರೆ ನೋಡು.
ಮಾನ ಮರ್ಯಾದೆ ಎಲ್ಲ ಹೋಯ್ತು. ಅಯ್ಯೋ ನನ್ನ ಕರ್ಮವೇ. ಏ ಸೇವಾಗ ಕೊಲವೆರಿ ಸಾಂಗ್ ತರ ಒಂದೇ ದಿವಸದಲ್ಲಿ ಫೇಮಸ್ ಆಗ್ಬಿಟ್ಟಿಯಲ್ಲ ನೀನು. ಆ ಹುಡುಗಿನ ಒಂದೇ ದಿವಸದಲ್ಲಿ ಬುಟ್ಟಿಗೆ ಹೆಂಗೋ ಹಾಕೊಂಡ್ಬಿಟ್ಟೆ ನೀನು. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದೀರಾ? ಹೌದಪ್ಪ, ನಾವೆಲ್ಲ ಚೆನ್ನಾಗಿದ್ದೀವಿ. ಸುಮ್ಮನೆ ತಲೆ ತಿನ್ಬೇಡ, ಹೋಗು ಹೋಗಲೇ. ಬಾಯ್ಸ್, ನಮ್ಮನ್ನ ಯಾರು ನೋಡ್ಬಾರ್ದು ಹಾಗೆ ನೋಡ್ಕೊಳ್ಳಿ. ಕರೆಕ್ಟ್ ಜಾಗಕ್ಕೆ ಬಂದಿದ್ದೀವಿ. ಹೌದು ತಾನೆ? ಶಬ್ದ ಮಾಡಿ ತಾನೆ? ಇದು ರಾಮ್ ಮದ್ವೆ ತಾನೆ? ಬನ್ನಿ ಬನ್ನಿ ಸರಿ, ನಡಿ, ನಡಿ, ನಿಧಾನಕ್ಕೆ. ಏಯ್, ಇದು ರಾಮ್ದೇ ತಾನೆ ಮದುವೆ ನಡೀತಿರೋದು? ಹೌದು ರಾಮ, ನಿಮ್ ರಾಮ್ಗೆ ಸೀತಾಗೆ ಮದುವೆ. ಸ್ಟಾಪ್ ಇಟ್. ರಾಮ್ಗೋ ಸೀತಾಗೋ ಮದುವೆ ಆಗ್ಬಾರ್ದು. ಯಾಕೆ ಇರ್ತಾ ಇದ್ದೀರಾ? ಮದುವೆ ಆಗ್ಬಾರ್ದು ಅಂತ ಹೇಳ್ದೆ ಕಣ್ರು. ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ರಾತ್ರಿ ಹುಡುಗಿನ ಕಿಡ್ನಾಪ್ ಮಾಡಿ ಮದುವೆ ನಿಲ್ಲಿಸ್ಬಿಡ್ತೀವಿ. ಬನ್ನಿ ಬನ್ನಿ ಬನ್ನಿ, ಗಾಡಿಯಲ್ಲಿ ಕುತ್ಕೊಳ್ಳಿ. ಸೀತಾ ತುಂಬಾ ಒಳ್ಳೆ ಹುಡುಗಿ. ಇವತ್ತೆಲ್ಲ ನಾಳೆ ನನ್ನ ಪ್ರೀತಿ ಅರ್ಥ ಮಾಡ್ಕೋತಾಳೆ ಅಂತ ನಂಗೆ ಗೊತ್ತಿದೆ. ಇಟ್ಸ್ ಓಕೆ. ಇಲ್ಲೇ ಇದೆಯಾ? ನಾನು ನಿನ್ನೆ ಹುಡುಕ್ತಾ ಇದ್ದೆ. ನಡಿಯೋದ್ ನೋಡು. ನನಗೆ ಪ್ರಾಬ್ಲಮ್ ಮಾಡ್ತೀಯಾ? ನಿನ್ನ ಕಾಪಾಡಕ್ಕೆ ಯಾರು ಬರ್ತಾರೆ ನಾನು ನೋಡ್ತೀನಿ. ಅಣ್ಣ ಏನೋ ಪೊಲೀಸ್ ಇನ್ಸ್ಪೆಕ್ಟರ್ ಬರೋ ತರ ಚೆನ್ನಾಗಿ ಬರ್ತಿದ್ದಾರೆ. ಅವರು ಅಣ್ಣನಿಗೆ ಮೋಸ ಮಾಡ್ಬಿಟ್ಟಿದಾರಲ್ಲ. ಅಣ್ಣಂಗೆ ಮೋಸನಾ? ಅದಕ್ಕೆ ಹುಡುಗಿನ ಕಿಡ್ನಾಪ್ ಮಾಡಕ್ ಬಂದಿದ್ದಾರೆ. ಅದಕ್ಕೆ ಹುಡುಗಿನ ಕಿಡ್ನಾಪ್ ಮಾಡಕ್ಕೆ ಅಂತ ಬಂದಿದ್ದಾರೆ. ಅದು ಒಂದಿನ ಹುಡುಗಿ ಬಂದು ಅಣ್ಣನ ಹತ್ರ ಐ ಲವ್ ಯು ಅಂತ ಹೇಳ್ಬಿಟ್ಲು. ಅದನ್ನೇ ನಂಬಿ ಆ ಹುಡುಗಿ ಹತ್ರ ರೊಮ್ಯಾನ್ಸ್ ಮಾಡಕ್ ಹೋದಾಗ ಸೀತಾ, ನೀನ್ ಹೇಳಿದ್ದು ನಾನ್ ಕೂತ್ಕೊಂಡು ಯೋಚನೆ ಮಾಡಿದೆ. ನಾನ್ ನಿಮ್ಮನ್ನ ಲವ್ ಮಾಡ್ಬೇಕಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟೆ. ನೀವ್ ಯಾರ್ರೀ? ಮೀ? ಹೌದು, ನೀವೇ. ಏನ್ರಿ ನೀವು ಪಬ್ಲಿಕ್ ಪ್ಲೇಸ್ ನಲ್ಲಿ ಈ ತರ ಬಿಹೇವ್ ಮಾಡ್ತಾ ಇದ್ದೀರಾ? ಸುಮ್ನೆ ರಕ್ಕ. ಅಕ್ಕನ? ಹೌದಕ್ಕ. ಪ್ರೀತಿಗೆ ಪ್ರೈವೇಟ್ ಪಬ್ಲಿಕ್ ಅಂತ ಗೊತ್ತಾಗಲ್ಲ. ನನ್ ಸ್ವೀಟಿ ನನ್ನ ನೋಡಿ ಯಾರು ಅಂತ ಕೇಳ್ತಾ ಇದ್ದಾಳೆ. ನಾನೇ ಬೇಕೊಂದು ಬಂದಿದ್ದವ್ರಿಗೆ ಈಗ ಪ್ರೀತಿನೇ ಕಾಣಿಸ್ತಾ ಇಲ್ಲ. ಈಗ ನೀ ಕಾಣದಲ್ಲಿ ಇರೋ ತರ ಮಾಡ್ತೀನಿ. ಆರಾಮ್ ಜೊತೆ ಸೇರ್ಕೊಂಡು ನೀನೊಂದು ನಾಟಕ ಮಾಡ್ತೀಯಾ? ಡ್ರಾಮಾನ? ಅವನ್ ಫ್ರೆಂಡ್ ಸೇವಾಗು ನಮ್ಗೆಲ್ಲದನ್ನು ಹೇಳಿದ್ದಾನೆ. ಅಕ್ಕ ಅದೆಲ್ಲ ನಂಗೆ ಗೊತ್ತಿಲ್ಲಕ್ಕ. ಅಕ್ಕ ಅಕ್ಕ ಅಂತಿದ್ದೀನಿ, ನಂಗೆ ಅದೆಲ್ಲ ಏನು ಗೊತ್ತಿಲ್ಲಕ್ಕ. ಹಲೋ, ಅವನಿಂದ ತಪ್ಸ್ಕೊಳ್ಳೋಕೆ ಅಂತ ಸುಮ್ನೆ ನಿಮ್ಮತ್ರ ಮಾತಾಡ್ದೆ. ಅದನ್ನೇ ಸೀರಿಯಸ್ ಆಗಿ ತಗೊಂಡು ನೀವು ಲೂಸ್ ತರ ಮಾತಾಡಿದ್ರೆ? ಲೂಸ್? ಬಾರೆ ಕನಕ, ಹೋಗೋಣ. ನಿಂತ್ಕೋ. ಎಲ್ಲಿ ಹೋಗ್ತಾ ಇದೀಯಾ? ನೀನ್ ಆಟ ಆಡೋದಕ್ಕೆ ನಾನು ಪ್ಲೇ ಗ್ರೌಂಡ್? ಚಿಕ್ಕ ಹುಡುಗನ ಮನಸ್ಸಲ್ಲಿ ಆಸೆ ಹುಟ್ಟಿಸ್ಬಿಟ್ಟು ಈ ತರ ನಿರಾಸೆ ಮಾಡ್ತಾ ಇರೇನೆ. ಹುಡುಗನ? ನೀನಾ? ತಾತನ್ ತರ ಇದೀಯಾ? ನೀನು ಆಯಮ್ಮನ ತರ ನಿದ್ದೀಯಾ? ಆಯ್ತು ನೋಡೋಣ. ಮೇಕಪ್ ಹಾಕೊಳ್ದೆ, ಲಿಪ್ಸ್ಟಿಕ್ ಹಾಕೊಳ್ದೆ ರೋಡ್ ಮೇಲೆ ಬಾ ನೋಡೋಣ. ನೀನ್ ಕೂಡ ಹಳ್ಳಿ ಟೆಲಿಫೋನ್ ಬೂತ್ ತರ ಕಾಣ್ತೀಯ. ನೀನ್ ಮಾತ್ರೇನು? ಧೈರ್ಯ ಇದ್ರೆ ವಿಗ್ ಕಳ್ಸುವ. ನೀನ್ ತೊಟ್ಟಿನೋ ಮೊಟ್ಟೆನೋ ಅಂತ ಆಮೇಲೆ ಹೇಳ್ತೀನಿ. ತಲೆಗೆ ಕೈ ಹಾಕ್ಬಿಟ್ಲು. ಏಯ್ ಏಯ್, ಒಂದ್ ಮಾತು ಕೇಳು. ನೀವೆಲ್ಲ ಲವ್ ಮಾಡಕ್ಕಿಂತ ಮುಂಚೆ ನನ್ನಂತ ಮನುಷ್ಯರ ಹತ್ರ ಹೇಗೆ ನಡ್ಕೋಬೇಕಂತ ಕಲ್ತ್ಕೊಂಡ್ ಬಾರೆ. ಪ್ರೀತಿ ನನ್ ಪ್ರೀತಿ ಕಣ್ಣೀರಲ್ಲಿ ಹೋಯ್ತು, ಅದು ಹೋಯ್ತು ತಣ್ಣೀರಲ್ಲಿ. ಏಯ್, ನಾನು ಹಾಡ್ಬೇಕಣೋ, ನಾನು ಹಾಡೇ ತೀರ್ತೀನಿ.
ಇದೇ ಅಣ್ಣಂದ ಫ್ಲಾಶ್ ಬ್ಯಾಕು. ಏನೇ ಪ್ರೀತಿಸ್ತೀನಿ ಅಂತ ನನಗೆ ಮೋಸ ಮಾಡಿ ಈಗ ರಾಮನ್ನೇ ಮದುವೆ ಮಾಡ್ಬೇಕಂತ ಇದೆಯಾ? ನೋಡ್ತಾ ಇರು ನೀನು. ಕಣ್ ಮುಂದೆನೆ ಇದ್ಲಲ್ಲ, ಕಳ್ದೋಗ್ಬಿಟ್ಲಲ್ಲ. ಇವತ್ತು ನಿನ್ನನ್ನು ಕಿಡ್ನಿ ಕಿಡ್ನಾಪ್ ಮಾಡಿಲ್ಲ ಅಂದ್ರೆ ನೋಡ್ತಾ ಇರು. ಮಾಯಾಜಾಲ ಮಾಡ್ಬಿಟ್ಟು ನಮ್ ರಾಮನ ಗುಟ್ಟಿಗೆ ಹಾಕೊಂಡಿದ್ದಾಳೆ ಇವಳು. ಮಾಡ್ತೀನಿ ಬಿಡು ಅನ್ನ, ಬಿಡು. ಯಾಕೋ ಕರ್ಕೊಂಡು ಹೋಗ್ತಿದ್ಯಾ? ಯಾರು ನೀನು? ಬಿಡು ನೀನು, ಬಿಡು ಬಿಡು. ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು, ಸುಮಪಾನವೇ ಅವಳ. ನಾನು ಎಷ್ಟು ಫೀಲ್ ಮಾಡ್ಕೋತಿದ್ದೀನಿ ಅಂತ ಗೊತ್ತಾ? ನನ್ನ ಲೈಫಲ್ಲಿ ನಿಂಗೆ ಎಲ್ಲಿಟ್ಟಿದೆ ಅಂತ ಗೊತ್ತಾ? ಹೇಯ್, ನಿನ್ನ ಹತ್ರನೇ ಮಾತಾಡ್ತಾ ಇದ್ದೀನಿ. ನನ್ನ ಬಿಟ್ಟು ನೀನು ಎಲ್ಲಿ ನೋಡ್ತಾ ಇದೀಯಾ? ನಿನಗೆ ನೀನೇನು ತುಂಬ ಸುಂದರ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಕನ್ನಡಲ್ಲಿ ಒಂದ್ಸಲ ಮುಖ ನೋಡ್ಕೊ ನೀನು. ಬಸ್ಸಲ್ಲಿ ನೀನು ಆ ಸೀರೆ ಉಟ್ಕೊಂಡ್ಬಂದ್ಯಲ್ಲ, ಆಹಾ, ಅದೇನು ಸಾರಿ, ಅದೇನು ಒಡವೆ, ಸೋತೆ ಹೋದೆ ನಾನು. ದೇವತೆ ಥರ ಇದ್ದೆ ನೀನು. ಒಂದೊಂದು ಆ್ಯಕ್ಷನ್ಗೂ ರಿಯಾಕ್ಷನ್ ಇರುತ್ತೆ ಅಂತ ನ್ಯೂಟನ್ ಸುಮ್ಮನೆ ಹೇಳಿದಾರಾ? ನ್ಯೂಟನ್, ನಿಮ್ಮ ಲವ್ ಫೇಲಿಯರ್ ಆಗಿತ್ತು ಅಂತ ಕಾಣುತ್ತೆ. ಅದು ಸುಮ್ಮನೆ ಊರೆಲ್ಲ ಸುತ್ತಕೊಂಡು ಹುಡುಗಿಯರಿಂದ ಸುತ್ತೋದು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಯಾವಾಗ ಈ ಲವ್ ಶುರು ಆಯಿತು ಅವತ್ತೇ ಎಲ್ಲ ಮುಗಿದೋಯ್ತು. ಮನಸ್ಸಿಂದ ನೆಮ್ಮದಿ ಎಲ್ಲ ಹೊರಟೋಯ್ತು. ಆದರೆ ಒಂದು ಸತ್ಯ ಕಣೆ, ನೀನು ಆ ಒಟ್ಟಿಗೇನಾದರೂ ಲವ್ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ಅವತ್ತೇ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ನೀನು ಹೇಳಿಲ್ಲ ಅಂತ ಗೊತ್ತು, ಅದಕ್ಕೆ ಇದುವರೆಗೂ ಇದ್ದೀನಿ. ಇನ್ಮೇಲೆ ನಿನ್ನ ಮುಖ ಈ ಲೈಫಲ್ಲೇ ನೋಡೋದಿಲ್ಲ ನಾನು. ಮೂತಿ ನೋಡು. ಯಾಕಮ್ಮ ಇವನನ್ನ ಲವ್ ಮಾಡ್ದೆ? ಬೇರೆ ಯಾರು ಸಿಕ್ಕಿಲ್ವ ನಿನ್ಗೆ? ತುಂಬಾ ಹುಡುಗಿನ ಟೈಮ್ ಪಾಸ್ಗೆ ಅಂತ ಇಟ್ಕೊಂಡಿದ್ದಾನೆ, ಅದ್ರಲ್ಲಿ ನೀನು ಒಬ್ಳು ಅಷ್ಟೇ. ನಾನ್ ನಿಮ್ಗೆ ಟೈಮ್ ಪಾಸಾ? ಹೆಣ್ಣು ಹುಡುಗಿರೆಲ್ಲ ನೀವು ಲವ್ ಅಂದ ತಕ್ಷಣ ನಿಮ್ಮಿಂದ ಹೀ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾರೆ ಅನ್ಕೊಂಡಿದೀರಾ? ಯಾವ ಪ್ರಪೋಸಲ್ಗೆ ಏನ್ ಡಿಸೈಡ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತು. ಈಗೇನಾಯ್ತು ಅಂತ ಈ ರೀತಿ ಮಾತಾಡ್ತಾ ಇದೀಯಾ? ಏನ್ ನಡೆದಿದೆ ಅಂತ ಮಾತಾಡ್ತಿದ್ದೀನಾ? ನಾನ್ ಎಷ್ಟೋ ಹುಡುಗನ್ನ ನೋಡಿದೀನಿ, ಮಾತಾಡ್ಸಿದೀನಿ. ಯಾರ ಮೇಲೂ ನಂಗೆ ಲವ್ ಆಗ್ಲಿಲ್ಲ. ಆದ್ರೆ ನೀವ್ ನೋಡಿ ಎಷ್ಟು ಜನನ ಲವ್ ಮಾಡ್ತಿದ್ದೀರಾ. ಮೂರ್ ಹುಡುಗಿಯರ್ ನಿಮ್ಮನ್ನ ಇಷ್ಟ ಪಡ್ತಾರೆ. ನಾಡಿದ್ ಇನ್ಯಾರನ್ನೋ ಕರ್ಕೊಂಡ್ ಬಂದ್ ಲವರ್ ಅಂತೀರಾ. ನಿಮ್ಗಳಿಗೆ ಇದೆಲ್ಲ ಆಟ ಆಗ್ಬಿಟ್ಟಿದೆ. ಇಲ್ಲ ಸೀತಾ, ನಾನು ನಿನ್ನ ತುಂಬಾ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀನಿ. ನೀನ್ ಇಲ್ದೆ ಬದುಕೋಕ್ಕಾಗಲ್ಲ. ನಾನು ನಂಬು ಸೀತಾ. ಮೊದಲು ಅದನ್ ಮಾಡು, ಆಗ ನಂಬ್ತೀನಿ. ರಾಮ್, ಐ ಲವ್ ಯು. ಎಲ್ಲರೂ ಸೇರುವಾಗ ಅವ್ರು ಲವ್ ಹೇಳ್ತಾರೆ, ನಾನು ಬೇರೆ ಆಗುವಾಗ ಹೇಳ್ತಾ ಇದ್ದೀನಿ. ನಾನು ಸತ್ರೆ ನಿಂಗೆ ಸಂತೋಷ ಆಗೋದಾದ್ರೆ ನಿನ್ಗೋಸ್ಕರ ನಾನು ಸಾಯೋಕ್ಕೂ ಸಿದ್ಧ. ಗಟ್ಟಿಮೇಳ ಗಟ್ಟಿಮೇಳ. ಅಣ್ಣಯ್ಯ, ಏನ್ ಮಾಡ್ತಾ ಇದೀಯಾ? ಹಾಸಿಗೆ ಮೇಲೆ ಹೂ ಹಾಕ್ತಾ ಇದ್ದೀನಿ. ಆ ಹೂವೆಲ್ಲ ಏನ್ ಹಾಳಾಗೋಗುತ್ತೆ ಅಂತ ಇಷ್ಟು ನಿಧಾನಕ್ಕೆ ಆಗ್ತಾ ಇದ್ದೀರಾ? ಹಾಗಲ್ಲ, ಒಬ್ನಿದ್ನಲ್ಲ, ಹಾಗೆ ಅರ್ಥ ಮಾಡ್ಕೊಂಡಿದ್ದೆ. ಇಷ್ಟೆಲ್ಲ ಖರ್ಚು ಮಾಡಿ ಅಲಂಕಾರ ಮಾಡ್ಕೊಂಡು ಮದ್ವೆ ಆಗಿರೋದು ನಿನ್ನ ಹತ್ರ ಮಾತಾಡೋಕೆ ಅಲ್ವಾ? ನನ್ ಮಗನೆ, ಹೋಗಲೇ, ಹೋಗು ಹೋಗು ಹೋಗ. ನಿನ್ಗೋಸ್ಕರ ಸುಮ್ನೆ ಬಂದೆ. ಹೋಯ್ತೀಯೋ ಇಲ್ವಾ? ಹೋಗು ಬೇಗ, ಹೋಗಿ ಬೇಗ ಹುಡುಗಿ ಕಳ್ಸು, ಹೋಗೋ ಬೇಗ. ಟೈಮ್ ಬೇರೆ ಮೀರ್ತಾ ಇದೆ.
ಬಾ ಬಾ ಅಳಿಯಂದ್ರಿ ನಿಮ್ ಹುಡುಗಿ. ಅಯ್ಯಮ್ಮ, ಮಂಚ, ಹೂವು, ಅಲಂಕಾರ ತುಂಬಾ ಜೋರಾಗಿದೆ. ನಮ್ಗೆಲ್ಲ ಆ ಕಾಲದಲ್ಲಿ ಒಂದ್ ಚಾಪೆ ದಿಂಬು ಕೊಡ್ತಿದ್ರು ಅಷ್ಟೇ. ಚಾಪೆ ದಿಂಬು ಕೊಟ್ರೆ ಹತ್ತತ್ತು ಎತ್ಕೊತಿದ್ರಿ. ಇನ್ ಈ ತರ ಹಾಸಿಗೆ ಎಲ್ಲ ಕೊಟ್ಬಿಟ್ಟಿದ್ರೆ ಆಗ ಹೆರ್ತಾನೆ ಎತ್ತಿದ್ರೇನೋ. ಹೋಗಮ್ಮ ಕೆಲ್ಸ ನೋಡಮ್ಮ, ಹೋಗಮ್ಮ ಹೋಗು. ಕನಕ ಕರೆಕ್ಟ್ ಆಗಿ 10 ತಿಂಗಳಿಗೆ ಚಕ ಚಕ ಅಂತ ಮುದ್ದಾಗಿರೋ ಮೊಮ್ಮಗ್ ಎತ್ತು ಕೊಡ್ಬೇಕು ಅಷ್ಟೇ. ಸುಮ್ನೆ ಇರಿ ಅಪ್ಪ. ಅಳಿಯಂದ್ರಿ ಚೆನ್ನಾಗಿ ನೋಡ್ಕೊಳ್ಳಿ, ನಂಗೆದೆಲ್ಲ ಗೊತ್ತಿಲ್ಲ, ನಂಗೊಂದು ಮೊಮ್ಮಗ್ ಬೇಕು ಅಷ್ಟೇ. ಹೀಗೆ ಮಾತಾಡ್ತಾ ಇದ್ರೆ ನಾನೇ ಇವಾಗ ಹೊಡಿತೀನಿ, ಹೋಗ್ರಿ ಇಲ್ಲಿಂದ. ಅಳಿಯಂದ್ರೆ ಮಾವ ಅಳಿಯಾನೆ ಹೌದು ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವತ್ತು ಕಾಲುವೆ ಹತ್ರ ಅವಸರವಾಗಿ ಮಿನಿ ಮಿಲ್ಸ್ ಊಟ ಮಾಡಿದ್ದೆ. ಇವತ್ತು ನನಗೆ ಫುಲ್ ಮಿಲ್ಸ್ ಬೇಕೇ ಬೇಕು. ಧೋನಿ ಅಪ್ಪ, ಇವ್ರ ಕುಟುಂಬದವರೆಲ್ಲ ಡಿಸ್ಟರ್ಬ್ ಮಾಡೋದೇ ಆಗೋಯ್ತು. ಅಯ್ಯೋ, ಸ್ವಿಚ್ ಇಟ್ ಆಫ್. ಇನ್ ಯಾವ ಡಿಸ್ಟರ್ಬೆನ್ಸ್ ಇಲ್ಲ. ಕಮಾನ್. ಇದ್ಯಾರ ಫೋನು? ಅಂಕಲ್ ಕನಕ, ಅದು ಏನಾಯ್ತು ಅಂಕಲ್? ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ಇಲ್ಲಮ್ಮ, ಅದು ರಾಮು ಕಾಣ್ತಾ ಇಲ್ಲ. ಪಕ್ಕದಲ್ಲಿ ಯಾವ್ದೋ ಫ್ರೆಂಡ್ ಮನೆಗೆ ಹೋಗಿರ್ಬೋದು. ಇಲ್ಲಮ್ಮ, ಎಲ್ಲ ಕಡೆ ವಿಚಾರಿಸಿದೆ, ಎಲ್ಲೂ ಕಾಣ್ತಾ ಇಲ್ಲ. ನಿನ್ನ ಹತ್ರ ಏನಾದ್ರೂ ಹೇಳಿ ಹೋಗ್ದಾನ ಅಂತ ಫೋನ್ ಮಾಡಿದೆ. ತುಂಬಾ ಭಯ ಆಗ್ತಿದಮ್ಮ. ಸರಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂಕಲ್, ನಾನ್ ನೋಡ್ಕೋತೀನಿ. ಏನಾಯ್ತು? ರಾಮ್ ಕಾಣ್ತಾ ಇಲ್ಲ. ಓ, ಆನಂದ್ ಮಗ್ನ. ಅವನ ಬಗ್ಗೆ ನಿಂಗೆ ಗೊತ್ತಿಲ್ಲ. ನೈಟ್ ಪೂರ್ತಿ ಕಣ್ಪೂರ್ತಿ ಕುಡಿದು ಸುತ್ತಾನೆ. ಎಲ್ಲಾದ್ರೂ ಬ್ಲಾಕ್ ಅಲ್ಲಿ ಗುಂಡ್ ಸಿಕ್ಕಿದ್ರೆ ಕುಡಿದು ಬಿದ್ದಿರ್ತಾನೆ. ಬೆಳಗ್ಗೆ ಬರ್ತಾನೆ. ನೀನ್ ಟೈಮ್ ವೇಸ್ಟ್ ಮಾಡ್ಬಿಡ ಬಾ. ಫ್ರೆಂಡ್ ಕಾಣಿಸ್ತಾ ಇಲ್ಲ ಅಂದ್ರೆ ಸ್ವಲ್ಪನೇ ಸೀರಿಯಸ್ ಇಲ್ವಾ ನಿಮ್ಗೆ? ಯಾಕೆ ಮಾಡ್ತಿದ್ದೀರಾ? ನೀನ್ ಇಷ್ಟ ಹೇಳ್ತಿದ್ಯಾ ಅಂದ್ಮೇಲೆ ಸೀರಿಯಸ್ ಆಗಿ ಥಿಂಕ್ ಮಾಡ್ಲೇಬೇಕಾಗುತ್ತೆ. ಏನ್ ಮಾಡೋದು? ಬಾ, ನಾವು ಮಲ್ಕೊಂಡು ಯೋಚನೆ ಮಾಡೋಣ. ರಾಮ್ ಕಾಣ್ತಾ ಇಲ್ಲ ಅಂತ ತಿರ್ಗಾ ಹೇಳ್ತಾ ಇದ್ದೀನಿ, ನೀವು ತಿರ್ಗಾ ಇದನ್ನೇ ಮಾಡ್ತಾ ಏನ್ ಮಾಡೋದು ಅಂತೀಯಾ? ಹೋಗಿ ಹೋಗ್ತೀನಿ. ನಾನು ಹೇಳೋದ್ ಕೇಳು. ಒಂದೇ ಒಂದು ಸುಮ್ನೆ. ಏನೇ ರಾಮ್ ಸಿಕ್ಕಿದ್ನಾ? ಏಯ್, ನಿಂಗೂ ಅವನಿಗೆ ಏನೇ ಪ್ರಾಬ್ಲಮ್ಮು? ಕನಕ, ಅದೇನಂದ್ರೆ ಇಲ್ಲಿ ನೋಡು ಸೀತಾ, ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗಿದೆ. ಅವನು ರಾತ್ರಿಯಿಂದ ಕಾಣಿಸ್ತಾ ಇಲ್ಲ. ಅವನು ಎಲ್ಲಿ ಹೋಗಿದ್ದಾನೋ ಅಂತಾನೂ ಗೊತ್ತಿಲ್ಲ. ಅವನು ನಿನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಫಸ್ಟ್ ನನಗೆ ಕಾಲ್ ಮಾಡ್ಬೇಕು. ಹಲೋ ಕನಕ, ನಾನು ನಿನ್ನ ತುಂಬಾ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀನಿ. ನೀನ್ ಇಲ್ದೆ ಬದುಕೋಕ್ಕಾಗಲ್ಲ. ನಾನು ನಂಬು ಸೀತಾ. ಮೊದಲು ಅದನ್ ಮಾಡು, ನಂಬ್ತೀನಿ. ನಮ್ ರಾಮ್ ಎಲ್ಲೂ ಕಾಣ್ತಿಲ್ಲಮ್ಮ. ನನಗೆ ತುಂಬಾ ಗಾಬರಿ ಆಗ್ತಿದೆ. ತೋಳ ಬಂತು, ತೋಳ ಕತೆ ಆಯ್ತಮ್ಮ. ನಮ್ಮ ಹುಡುಗ ಹಾಗೆ ಬೆಳೆದಿದ್ದೇನೆ ಕಣಮ್ಮ. ಅವನು ಎಲ್ಲರ ಜೊತೆ ಜಗಳ ಮಾಡ್ಕೋತಾನೆ, ಏನೇನೋ ಮಾತಾಡ್ತಾನೆ. ಆದ್ರೆ ನಮ್ಮನ್ನ ಯಾರನ್ನೂ ಅವನು ಬಿಟ್ಟಿರಲ್ಲ ಕಣಮ್ಮ. ಅವನು ಎಲ್ಲೋ ಹೋಗ್ಬಿಟ್ಟು 3 ದಿನ ಆಯ್ತಮ್ಮ. ಅವನು ನಿದ್ದೆ ಮಾಡಿದ್ನೋ ತಿಂದಿದ್ನೋ ಒಂದು ಗೊತ್ತಿಲ್ಲ. ಬದುಕಿದ್ದನೋ ಇಲ್ವೋ ಅಂತ ಟೆನ್ಷನ್ ಆಗ್ಬಿಟ್ಟಿದೆ ಅಮ್ಮ. ನನ್ನ ಮಗನ್ ನನಗೆ ಕೊಟ್ಬಿಡಮ್ಮ. ಅವನಿಗೆ ಏನೂ ಗೊತ್ತಾಗೋದಿಲ್ಲಮ್ಮ. ನನಗೆ ತುಂಬಾ ದುಃಖ ಆಗ್ತಿದೆ. ನಾನು ಬೇಕಾದ್ರೆ ನಿನ್ ಮಗನ್ ನನಗೆ ಕೊಟ್ಬಿಡು. ದಯವಿಟ್ಟು ನನ್ನ ಮಗನ್ ನನಗೆ. ನನಗೆ ತುಂಬಾ ಭಯ ಆಗ್ತಿದೆ. ಏನೇ ಸೀತಾ, ಇವರೆಲ್ಲ ಇಷ್ಟೊಂದು ಫೀಲ್ ಮಾಡ್ಕೊತಾ ಇದ್ದಾರೆ, ನೀನು ಏನು ನಡೆದೇ ಇಲ್ಲ ಅನ್ನೋ ತರ ಆರಾಮಾಗಿದ್ಯಾ? ಒಂದ್ ನಿಮಿಷ ನನ್ ಮಾತ್ ಕೇಳ್ತೀರಾ? ಎಲ್ರೂ ರಾಮ್ ಕಾಣ್ದೇ ಇರೋದಕ್ಕೆ ನಾನೇ ಕಾರಣ ಅಂತ ಮಾತಾಡ್ತಿದ್ದೀರಾ. ಅವನ್ ಕಾಣ್ತಾ ಇಲ್ಲ ಅಂತ ನಿಮ್ಗೆ ಮಾತ್ರ ಟೆನ್ಷನ್? 3 ದಿನದಿಂದ ನಾನ್ ಎಲ್ಲೆಲ್ಲಿ ಹುಡುಕಿದ್ದೀನಿ ಗೊತ್ತಾ? ರಾಮ್ನ ನಾನ್ ಕೂಡ ಲವ್ ಮಾಡ್ತೀನಿ. ರಾಮ್ ಸಿಗ್ಲಿಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನಿ.
ಬಾಯ್ ಎವ್ರಿಬಡಿ. ಏನಿದು ಪಿಂತೋನ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ಹಾಯ್ ಎವ್ರಿಬಡಿ. ನನ್ ಮದ್ವೆಯಲ್ಲಿ ತುಂಬಾ ಚೆನ್ನಾಗಿ ಓಡಾಡಿದ್ಯಾ. ಹಾಯ್ ಡಿಯರ್. ಇವರಿಬ್ರು ಮದುವೆ ಮಾಡೋ ಓಡಾಟದಲ್ಲಿ ನಾನು ಸ್ವಲ್ಪ ಕಾಲ ಎಸ್ಕೇಪ್ ಆಗ್ಬಿಟ್ಟಿದ್ದೆ ಅಷ್ಟೇ. ಮಗನೇ ನೋಡಿದ್ಯಾ ರಾಮ್ನ ಫ್ಯಾಮಿಲಿ? ಬನ್ನಿ ನಾವು ಅವ್ರ ಫ್ಯಾಮಿಲಿಗೆ ಸೇರ್ಕೊಳ್ಳೋಣ. ಹಾಯ್ ಸೀತಾ. ಹೆದ್ಕೊಂಡ್ಬಿಟ್ಟಿಯಾ? ನಮಗೆ ಬೇಕಾದರೂ ಇಲ್ಲ ಅಂದಾಗ್ಲೇ ಆ ವ್ಯಾಲ್ಯೂ ಗೊತ್ತಾಗೋದು. ಅದಕ್ಕೆ ಭದ್ರವಾಗಿ ಇಟ್ಕೋಬೇಕು. ಹೇ ಕನಕ, ಹೇಗಿದ್ಯಾ? ಏಯ್, ಆ ತರ್ಲೆ ನನ್ನ ಮಗನ್ ಮದುವೆ ಮಾಡ್ಬೇಕು ಅಂತ ನಮ್ಮನ್ನೆಲ್ಲ ಬಿಟ್ಟು ಹೋದ್ಯಾ? ಎಸ್. ಇಷ್ಟ್ರ ಮೇಲೆ ನೀನ್ ಇವಾಗ ಕೊಡ್ತಾ ಇರೋ ಪೋಸ್ ನೋಡು. ನನ್ನನ್ನು ಬಿಟ್ಬಿಟ್ಟಿದ್ದೀರಾ? ಬಾರೆ ಈ ಕಡೆ, ಬಾರೆ ಬಾರೆ, ಕಮಾನ್ ಕಮಾನ್. ಯು ಆರ್ ಅ ಫನಿ ಮ್ಯಾನ್ ದಾಸೇವಾಗ್. ಇದನ್ನೆಲ್ಲ ಯಾವ ನಮ್ಗೆ ನಮ್ಮ ಮಗಳ ಸಂತೋಷನೇ ಮುಖ್ಯ. ಅವಳಿಗೆ ನೀವು ಸಿಕ್ಕಿದ್ರೆ ಸಂತೋಷ ಆಗಿರ್ತಾಳೆ. ಥ್ಯಾಂಕ್ ಯು ಅಂಕಲ್. ಹೌದು ಸೇವಕ್, ಹೀಗೆ ಬಿಟ್ಬಿಟ್ರೆ ಇನ್ನು ಸಿಗೋದಿಲ್ಲ. ಒಂದು ಒಳ್ಳೆ ಮುಹೂರ್ತ ನೋಡಿ ನಾಳೆ ನಾಡಿದ್ರಲ್ಲೇ ಮದುವೆ ಮುಗಿಸ್ಬಿಡೋಣ. ಅದರಲ್ಲಿ ಸೇವಕ್, ಹೌ ವಾಸ್ ಯುವರ್ ಫಸ್ಟ್ ನೈಟ್? ಎಲ್ಲ ಚೆನ್ನಾಗಾಯ್ತಾ? ಹೋಗಲೇ, ಅದೇಗೋ ನಡೆಯುತ್ತೆ. ಅದು ಆರಂಭ ಆಗೋಕೆ ಮುಂಚೆನೆ ನೀನ್ ಕಳ್ದೋಗ್ಬಿಟ್ಟಿದ್ಯಲ್ಲ. ಕಣ್ಣೆದುರುಗಡೆ ಆಪಲ್ ಇದ್ರೆ ತಣ್ಣೀರ್ ಚಿಮ್ಕಿಸಿ ಫ್ರಿಜ್ ಅಲ್ಲಿ ಇಟ್ಟೆ ಅಷ್ಟೇ. ಇವತ್ ಮಾತ್ರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದೆ. ನಮ್ಮ ಮದುವೆಗೆ ನೀನು ರೆಡಿನಾ? ಮಚ್ಚ, ಪಿಕ್ಚರ್ ಮುಗಿತ್ ಕಣೋ. ರೆಡಿ 1 2